ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಅಂತಾರೆ. ರಾಯರ ಆ ಒಂದು ದಯಾಳತ್ವಕ್ಕೆ ನಾವು ಹೇಗೆ ಪಾತ್ರರಾಗಬಹುದು? ಆ ರಾಮನ ಆರಾಧನೆಯ ಫಲವೇ ಇವತ್ತು ರಾಯರು, ರಾಘವೇಂದ್ರ ಸ್ವಾಮಿಗಳು. ನಮ್ಮ ಭಾರತ ಭೂಮಿಯಲ್ಲಿ ಎಲ್ಲಿಯ ತನಕ ಬೆಟ್ಟಗಳಿದೆ, ಹರಿಯುವ ಜಲಾಶಯಗಳು, ನದಿಗಳಿದೆ, ಅವುಗಳು ಇರುವ ತನಕನೂ ರಾಮಾಯಣ ಜೀವಂತವಾಗಿರುತ್ತೆ ಅಂತ ವಾಲ್ಮೀಕಿಗಳ ಕಾಲದಲ್ಲಿ ಹೇಳಿದ್ದು. ಮುಂದೆ ನಾವು ರಾಯರ ಕಥೆ ಹೇಳಲಿಕ್ಕಿದ್ದೀವಿ, ಇದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡಿರಿ. ತನ್ನ ಕಷ್ಟವನ್ನ ಬದಿಗಿಟ್ಟು ಸಮಾಜದ ಭಕ್ತರ ಕಷ್ಟಕ್ಕೆ ಸ್ಪಂದಿಸುವ ರಾಯರು ಇದೇ ಮೂಲರಾಮನ ಆರಾಧಕರು. ಗುರುಗಳು, ಇವಾಗ ರಾಯರನ್ನ ಯಾವ ಸ್ವರೂಪದಲ್ಲಿ ನೋಡ್ಬೇಕಂದ್ರೆ, ಇವಾಗ ರಾಯರನ್ನ ನೋಡ್ಬೇಕಾದ್ರೆ ಅವರೊಳಗೆ ವಾಯುದೇವರಿದ್ದಾರೆ ಅಂತ ನೋಡ್ಬೇಕಾ, ಇಲ್ಲ ಶ್ರೀರಾಮನೇ ಕೂತಿದ್ದಾನೆ ಅಂತ ನೋಡ್ಬೇಕಾ, ಇಲ್ಲ ರಾಯರನ್ನ ನಾವು ಹೇಗೆ ನೋಡ್ಬೇಕು? ಕೆಲವರಿಗೆ ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ದೇವರೇ, ರಾಮನಿಗಿಂತ ಮೇಲೆ, ಹೀಗೆಲ್ಲ ಏನೇನೋ ಒಂದು ಭಾವುಕತನಗಳಿದೆ. ರಾಯರ ಮುಂದೆ ಯಾರಾದ್ರೂ ಹರಕೆ ಮಾಡ್ಕೊಂಡಿರ್ತಾರೆ, ಕಾರಣಾಂತರಗಳಿಂದ ಮರ್ತೋಗ್ತಾರೆ, ಕ್ಷಮೆ ಕೇಳಿದ ಹೇಗೆ ರಾಯರ? ನಾನೊಂದು ತುಂಬಾ ಸುಲಭವಾದ ಸೂತ್ರವನ್ನ ಆ ಗ್ರಂಥದ ಆಧಾರದಲ್ಲಿ ಹೇಳ್ತೇನೆ. ಚಿಕ್ಕ ಬೃಂದಾವನ ನಾವು ಮನೇಲಿ ಇಡ್ಬೋದಾ? ನಾನು ನಿನ್ನನ್ನು ಬಿಡೋದೇ ಇಲ್ಲ ಅಂತಾರೆ ರಾಯರ. ಶ್ರೀಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚರತ್ಸು ಹಂಸ ದಿವಾಲಿ ಸೇವಿತ ಪರಾಂಘ್ರಿ ಪಯೋಜ ಲಗ್ನ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರು ಅಂತ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ತಾಯಿ ಸ್ಥಾನದಲ್ಲಿ, ತಂದೆ ಸ್ಥಾನದಲ್ಲಿ ನಿಂತು ಪ್ರತಿಯೊಬ್ಬರೂ ಇಂಥವ್ರನ್ನ ತಿರಸ್ಕಾರ ಮಾಡಿಲ್ಲ, ಪ್ರತಿಯೊಬ್ಬರೂ ಸಲಹುವಂತಹ ಒಂದು ದಿವ್ಯ ಚೈತನ್ಯ ಕಾಮಧೇನು ಅಂತ ಅಂದರೆ ರಾಯರು. ರಾಯರ ಬಗ್ಗೆ ನಮಗೆ ಎಷ್ಟು ಗೊತ್ತು? ರಾಯರು ಬರೆದಿರತಕ್ಕಂತಹ ಪುಸ್ತಕಗಳ ಬಗ್ಗೆ ನಮ್ಗೆ ಎಷ್ಟು ಗೊತ್ತು? ಆ ಒಂದು ಪ್ರತಿಯೊಂದು ಪುಸ್ತಕದಿಂದೇನೂ ಒಂದೊಂದು ಕಥೆ ಇದೆ, ಒಂದೊಂದು ಪವಾಡ ಇದೆ, ಒಂದೊಂದು ದಿವ್ಯ ಕಾರಣ ಇದೆ. ಅದ್ರ ಜೊತೆಗೇನೆ ನಿಮಗೆ ಇವತ್ತು ರಾಯರ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂತಹ ವಿಚಾರಗಳನ್ನ ಮತ್ತು ಇಂದು ಎನಗೆ ಗೋವಿಂದ ಈ ಒಂದು ಸಾಲಲ್ಲಿ ಎಷ್ಟು ಒಂದು ಅದ್ಭುತವಾದಂತಹ ಚಮತ್ಕಾರ ಅಡಗಿದೆ ಅಂತ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ವಿದ್ವಾನ್ ಡಾಕ್ಟರ್ BN ವಿಜೇಂದ್ರ ಆಚಾರ್ಯ ಅವರಿದ್ದಾರೆ. ಇವರು ಸ್ಕಾಲರ್ ಕೂಡ, ತತ್ವಜ್ಞಾನಿ ಕೂಡ, ವೇದಿಕ್ ಸ್ಕಾಲರ್, ಹಾಗೂ ತುಂಬ ನಿಮ್ಮ ಪ್ರತಿಯೊಬ್ಬರು ಸಹ ಇವರ ಒಂದು ಪ್ರವಚನನ ಕೇಳಿರ್ತೀರ. ಸ್ವತಃ ರಾಯರೇ ಇವರ ಮುಖಾಂತರ ಮಾತಾಡೋ ಹಾಗೆ ಭಾಸ ಆಗತ್ತೆ ನಮ್ಮೆಲ್ಲರಿಗೂ. ಅವ್ರನ್ನ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ. ನಮಸ್ಕಾರ. ಗುರುಗಳೇ, ಮೊದಲನೇದಾಗಿ ನೀವು ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದೀರಾ. ಅಷ್ಟು ಪುಸ್ತಕಗಳನ್ನ ಬರೆಯೋದಕ್ಕೆ ಆ ಒಂದು ಸ್ಫೂರ್ತಿ ಏನು? ಮತ್ತು ಆ ಒಂದು ಪ್ರತಿಯೊಂದು ವಿಚಾರಕ್ಕೂ ಒಂದು ಮೂಲ ಒಂದು ಇನ್ಸ್ಪಿರೇಷನ್ ಅಂತಲೂ ಇರುತ್ತೆ, ಮತ್ತು ಒಂದು ಆಸೆ ಅಂತಲೂ ಇರುತ್ತೆ. ಆ ಒಂದು ಸ್ಫೂರ್ತಿ ಎಲ್ಲಿಂದ ಬಂತು? ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸದಾ ಸಚ್ಚಾಸ್ತ್ರ ನಿರತಾನ್ ವಾತ್ಸಲ್ಯಾದಿ ಗುಣಾಕರಾನ್ ಸುಬುಧೇಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಶ್ರೀ ಗುರುಭ್ಯೋ ನಮಃ. ಈವರ ಬ್ರಾಡ್ಕಾಸ್ಟ್ ಎಲ್ಲ ತಂಡದವರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ, ವಿಶೇಷವಾಗಿ ರಾಯರ ಬಗ್ಗೆ ಈ ವಾಹಿನಿಯ ಮೂಲಕ ಸಮಾಜಕ್ಕೆ ತಲುಪಿಸುವ ಅನೇಕ ಸಂದೇಶಗಳ ಸಂದರ್ಶನ ಇಲ್ಲಿ ನಡೀತಾ ಇದೆ. ರಾಯರು ಕರೆದಲ್ಲಿಗೆ ಬರ್ತಾರೆ. ಎಂಥೆಂತಹ ಜನಸಾಮಾನ್ಯರ ಭಾವನೆಗಳಿಗೆ ಸ್ಪಂದಿಸುವ ಕಲ್ಪತರು ರಾಘವೇಂದ್ರ ಸ್ವಾಮಿಗಳು. ಅವರನ್ನು
ಉಪಾಸನೆ ಮಾಡುವ ಸಾಧಕರೆಲ್ಲ ನಮ್ಮಲ್ಲೂ ಆ ಸರಳತನವನ್ನು ಇಟ್ಕೊಳ್ಬೇಕು. ಹಾಗಾಗಿ ನಮಗೆ ಕಾರ್ಯದ ಒತ್ತಡಕ್ಕಿಂತ ಹೆಚ್ಚು ಮನಸ್ಸಿನ ಭಾವಗಳು ಮುಖ್ಯ ಆಗುತ್ತೆ. ರಾಯರ ಭಾವನೆಗಳನ್ನು ಸಮಾಜಕ್ಕೆ ತಲುಪಿಸುವ ದೃಷ್ಟಿಯಿಂದ ಒಂದು ತಾಯಿಯ ಭಾವವನ್ನು ಎಲ್ಲ ಸಮಾಜಕ್ಕೆ, ಎಷ್ಟೋ ಮಕ್ಕಳು ತಬ್ಬಲಿಯಂತೆ ಒದ್ದಾಡ್ತಾ ಇದ್ದಾರೆ, ಅವರಿಗೆಲ್ಲ ತಾಯಿ ಇದ್ದಾರೆ, ನೀವು ಚಿಂತೆ ಮಾಡಬೇಡಿ ಅಂತ ಹೇಳಲಿಕ್ಕೋಸ್ಕರ ಈ ವೇದಿಕೆಯನ್ನು ನಾನು ಉಪಯೋಗಿಸಿಕೊಳ್ತಾ ಇದ್ದೇನೆ. ತಾವು ಮೊದಲು ನನ್ನ ಗ್ರಂಥಗಳ ಬಗ್ಗೆ, ಅಂದರೆ ನಾನು ಸಂಪಾದನೆ ಮಾಡಿದ ಅಥವಾ ಲೇಖನ ಮಾಡಿದ ಗ್ರಂಥಗಳ ಬಗ್ಗೆ ಕೇಳಿದರೆ, ಅದರ ಸ್ಫೂರ್ತಿ ಏನು ಅಂತಲೂ ಕೇಳಿದರೆ, ಎಲ್ಲದಕ್ಕೂ ಮೂಲ ಸ್ಫೂರ್ತಿ ನಮ್ಮ ಗುರುಗಳು ವಿಶ್ವೇಶ ತೀರ್ಥರು. ಅದರ ಜೊತೆಗೆ ನಂತರ ಅನೇಕ ಗುರುಗಳಿದ್ದಾರೆ. ಸೋದೆ ಮಠದ ಶ್ರೀಪಾದರಿದ್ದಾರೆ, ಫಲಿಮಾರು ಮಠದ ಶ್ರೀಪಾದರಿದ್ದಾರೆ, ರಾಘವೇಂದ್ರ ಮಠದ ಇವತ್ತಿನ ಸುಬುಧೇಂದ್ರ ತೀರ್ಥ ಶ್ರೀಪಾದರಿದ್ದಾರೆ. ಅವರೆಲ್ಲ ಗ್ರಂಥಗಳ ಲೇಖನದಲ್ಲಿ ಆಸಕ್ತಿಯನ್ನು ಹುಟ್ಟಿಸಿದವರು. ಒಂದು ಲೇಖನ ಬರೆದರೆ ಅದನ್ನು ತುಂಬ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದವರು. ಹಾಗಾಗಿ ಮತ್ತೆ ಅದು ಏನು ಅಂದರೆ, ಸಂಗೀತಮಪಿ ಸಾಹಿತ್ಯಂ ಸರಸ್ವತ್ಯ ಸ್ತನದ್ವಯಂ ಏಕಂ ಆಪಾತ ಮಧುರಂ ಅನ್ಯದ ಆಲೋಚನಾಮೃತಂ ಅಂತ. ಸಂಗೀತ ಮತ್ತು ಸಾಹಿತ್ಯ ಸರಸ್ವತಿಯ ಒಂದು ಎರಡು ಸ್ತನಗಳಿದ್ದ ಹಾಗೆ. ಸಂಗೀತ ಕೇಳಿದ ತಕ್ಷಣ ಆನಂದ ಆಗಿಬಿಡುತ್ತೆ, ಆದರೆ ಈ ವಿಚಾರಗಳೇನಿದೆ ಅದು ಆಲೋಚನಾಮೃತ ಅಂತ. ಅಮೃತಪಾನ ಮಾಡಿದಾಗ ಏನು ಆನಂದ ಆಗುತ್ತೆ ಅಷ್ಟು ಆನಂದ ಆಗುತ್ತೆ. ವೇದವ್ಯಾಸದೇವರ ಸಾಹಿತ್ಯಗಳಲ್ಲಿ ಆ ಸೊಬಗಿದೆ. ಹಾಗಾಗಿ ಒಂದು ಪ್ರಸಿದ್ಧವಾದ ಮಾತು ಲೋಕದಲ್ಲಿ, ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ. ಎಲ್ಲ ವೇದವ್ಯಾಸದೇವರ ತಿಂದು ಬಿಸಾಡಿದ್ದೇ ನೆಕ್ತಾ ಇದ್ದೀವಿ, ನಮ್ದು ಯಾವುದು ಹೊಸದಿಲ್ಲ ಇಲ್ಲಿ. ನೀವು ಏನೇ ಮಾಡಿ, ಇವತ್ತು ಎಷ್ಟು ಪಿಕ್ಚರ್ಗಳು ಬಂತು, ಒಬ್ಬ ಖಳನಾಯಕ ಇಲ್ದೇನೆ, ಒಬ್ಬ ಹೀರೋ ಇಲ್ದೇನೆ ಪಿಕ್ಚರ್ ಇಲ್ಲ. ಇದು ಮಹಾಭಾರತ, ದುರ್ಯೋಧನ ಆ ಕಡೆ ಭೀಮಸೇನ, ಒಬ್ಬ ಹೀರೋ ಇನ್ನೊಂದು ಕಡೆ ದುರ್ಯೋಧನ ಖಳನಾಯಕ. ಈ ಕಾನ್ಸೆಪ್ಟ್ ಬಿಟ್ರೆ ಪಿಕ್ಚರಲ್ಲಿ ಆ ಥ್ರಿಲ್ಲೇ ಇರಲ್ಲ. ಹಾಗಾಗಿ ಎಲ್ಲ ವೇದವ್ಯಾಸದೇವರ ರಾಮಾಯಣ ಇತಿಹಾಸ ತಗೊಳ್ಳಿ, ಅಲ್ಲಿ ಒಬ್ಬ ರಾವಣ, ಹೀರೋ ರಾಮ. ಆ ಕಾನ್ಸೆಪ್ಟ್ ಬಿಟ್ಟು ಹೋಗಿದಾರ, ಅದರಲ್ಲಿ ನಿಮ್ಮ ಕಥಾ ವಿನ್ಯಾಸಗಳು ವ್ಯತ್ಯಾಸ ಇರಬಹುದು. ಹಾಗಾಗಿ ಆ ವೇದವ್ಯಾಸದೇವರ ಸಾಹಿತ್ಯ ನಮ್ಮ ಮನಸ್ಸನ್ನು ರಂಜಿಸುವಂಥ ವ್ಯವಸ್ಥೆಯೇ ಅದು ಬೇರೆ. ಅಷ್ಟು ಮೌಲ್ಯ ಇನ್ನು ಯಾವ ಸಾಹಿತ್ಯಗಳಿಗೂ ಇಲ್ಲ ಅನ್ನೋದು ಇದು ನಮ್ಮ ಭಾರತೀಯತೆಯ ಪ್ರಶಂಸೆ. ಒಂದು ಜನಾಂಗೀಯವಾಗಿ ಒಂದು ಮತೀಯವಾದ ಪ್ರಶಂಸೆ ಅಲ್ಲ, ನಮ್ಮ ಭಾರತದ ಸ್ರೋತ ಅದು. ಆ ದೃಷ್ಟಿಯಿಂದ ಅಂತಹ ಒಂದು ಪೂರ್ವಜರ ಸಂಸ್ಕಾರಗಳ ಹಿನ್ನೆಲೆಯಲ್ಲಿರುವ ಗ್ರಂಥಗಳ ಲಾಭ ಇದೆ. ಅದನ್ನು ಪ್ರಾಚೀನ ಗ್ರಂಥಗಳನ್ನು ನೋಡುವುದರಲ್ಲಿ, ಅದನ್ನು ಸಂಶೋಧನೆ ಮಾಡುವುದರಲ್ಲಿ ತುಂಬ ಥ್ರಿಲ್ ಇದೆ, ಅದರಲ್ಲಿ ಹೊಸ ಹೊಸ ಅನ್ವೇಷಣೆಗಳಿದೆ. ಹಾಗಾಗಿ ಅದರಲ್ಲಿ ಆಸಕ್ತಿ ಮೂಡಿ ಈಗಾಗಲೇ ಸೋದೆ ಮಠದಿಂದ ಯುಕ್ತಿ ಮಲ್ಲಿಕ ಅನ್ನುವ ಒಂದು 10 ಸಂಪುಟಗಳ ಗ್ರಂಥ, ಫಲಿಮಾರು ಮಠದಿಂದ ಒಂದು ಮಹಾಭಾರತ ಅನ್ನುವ ದೃಷ್ಟಿಯಿಂದ ಒಂದು 64 ಸಂಪುಟಗಳ ಗ್ರಂಥಗಳು. ಅದರ ದೊಡ್ಡ ದೊಡ್ಡ ಹೊಣೆಗಾರಿಕೆ, ಅದರಲ್ಲಿ ಅನೇಕ ವಿದ್ವಾಂಸರ ಪಾತ್ರಗಳಿದೆ. ಅದರ ಜೊತೆಗೆ ಸೇರಿಕೊಂಡು, ಜೊತೆಗೆ ನನ್ನದ್ದು ಆದ ಒಂದು ಕೆಲವು ಬರವಣೆಗಳನ್ನು, ನನ್ನ ಗ್ರಂಥಗಳನ್ನು ಪ್ರಕಾಶನ ಮಾಡಿಕೊಂಡು ತುಂಬ ಮನಸ್ಸಿನ ಸಂತೋಷಕ್ಕೆ ಹೊರಗಡೆ ಸಿಗುವ ಸುಖಗಳಿಗಿಂತ ಒಳಗಡೆ ಸಿಗುವ ಸುಖ ಜಾಸ್ತಿ ಅನ್ನೋದು ಈ ಗ್ರಂಥಗಳ ಲೇಖನದ ಜೊತೆಗೆ ನನಗೆ ಅರ್ಥವಾದ ಸಂಗತಿ. ಗುರುಗಳೇ, ಇನ್ನು ತುಂಬ ಮುಖ್ಯವಾದಂತಹ ಪ್ರಶ್ನೆ ಬಂದು, ವಿಶ್ವೇಶತೀರ್ಥ ಶ್ರೀಪಾದರ ರಾಮಾಯಣ ಪ್ರವಚನಗಳನ್ನ ನೀವು ಪುಸ್ತಕದ ಒಂದು ರೂಪದಲ್ಲಿ ತರ್ತೀರ. ನಿಮಗೆ 2 ಅಮೃತ ಒಟ್ಟಿಗೆ ಸೇಮ್ ಟೈಮಲ್ಲಿ. ಸೊ ಅವರ ಒಂದು ಪ್ರವಚನಗಳನ್ನ ಕೇಳ್ತಾ ಮತ್ತು ಬರಿಬೇಕಾದ್ರೆ ರಾಮಾಯಣನ ನೋಡೋ ಹೊಸ ದೃಷ್ಟಿಕೋನ ಏನಾದ್ರು ಸಿಗ್ತಾ ಅಂತ? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ನೋಡಿ, ಇವತ್ತು ಸಾಹಿತ್ಯಗಳು ತುಂಬ ಪ್ರಸಿದ್ಧವಾದ ಸಾಹಿತಿಗಳು ಬಂದು ಹೋಗಿದ್ದಾರೆ, ಕಾದಂಬರಿಕಾರರು ಬಂದು ಹೋಗಿದ್ದಾರೆ, ಪಿಕ್ಚರ್ಗಳು ಬಂದು ಹೋಗಿದೆ. ಬಂತು ಅನ್ನೋದು ಎಷ್ಟು ಕ್ರೇಜೋ ಸಮಾಜಕ್ಕೆ, ಆಮೇಲೆ ಹೋಯ್ತು ಅನ್ನೋದು ಅಷ್ಟೇ ಸತ್ಯ. ಆದರೆ ರಾಮಾಯಣ ಅನ್ನುವ ಸಾಹಿತ್ಯ ಇದೆಯಲ್ಲ, ಬಹುಶಃ ಇದು ರಚನೆ ಆಗಿ ಕೋಟಿ ವರ್ಷಗಳೇ ಮುಗಿದು ಹೋಗಿದೆ. ಹೌದು, ಇವತ್ತು ಜೀವಂತ. ಹೌದು, ಎಂಥ ಅದ್ಭುತವಾದ ಶಕ್ತಿ ಇದೆ ಅದರಲ್ಲಿ. ಹಾಗಾಗಿ ಮಹಾಭಾರತಕ್ಕೊಂದು ಮಾತಿದೆ, ಪ್ರತಿಪರ್ವ ರಸೋದಯ ಅಂತ. ಯಾವ ಭಾಗ ತೆಗೆದು ನೋಡ್ರಿ ಅಲ್ಲಿ ರಸ ಆವಿಷ್ಕಾರ ಇದೆ. ರಾಮಾಯಣವೂ ಹಾಗೆ. ಯಾವಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ಅಂತ. ನಮ್ಮ ಭಾರತ ಭೂಮಿಯಲ್ಲಿ ಎಲ್ಲಿಯ ತನಕ ಬೆಟ್ಟಗಳಿದೆ, ಹರಿಯುವ ಜಲಾಶಯಗಳು, ನದಿಗಳಿದೆ, ಅವುಗಳು ಇರುವ ತನಕನೂ ರಾಮಾಯಣ ಜೀವಂತವಾಗಿರುತ್ತೆ ಅಂತ ವಾಲ್ಮೀಕಿಗಳ ಕಾಲದಲ್ಲಿ ಹೇಳಿದ್ದು. ನಾನು ಹೇಳ್ತಾ ಇರೋದು ಇದು ಕೋಟಿ ವರ್ಷಗಳೇ ಸಂದು ಹೋಗಿದೆ, ಇವತ್ತು ಸತ್ಯವಾಗಿದೆ ತಾನೇ ರಾಮಾಯಣ. ರಾಮ ಎಷ್ಟು ದೊಡ್ಡ ಆವಿಷ್ಕಾರ. ರಾಮ ಅನ್ನೋದು ಇವತ್ತು ಅಯೋಧ್ಯ ಅಲ್ಲಿ ರಾಮ ಮಂದಿರ ನಿರ್ಮಾಣ ಆದಾಗ ಜನಗಳ ಭಾವ ಏನು ಅನ್ನುವುದನ್ನು ನಾವು ನೋಡಿದ್ದೇವೆ. ಇದು ಜೀವಂತ ಒಂದು ಚೈತನ್ಯ ಸ್ರೋತ ಇದ್ರೆ ಅದು ರಾಮಾಯಣ.
ಆ ರಾಮಾಯಣದಲ್ಲಿ ನನಗಾದ ಹೊಸ ಅನುಭವದ ಸ್ಪರ್ಶಗಳು, ಇದು ಜೀವನಕ್ಕೆ ಆದರ್ಶ. ಒಬ್ಬ ಯುವಕ, ಹ್ಮ್. ಈಗ ನೀವು ಮೀಸೆ ಕಪ್ಪಾಗಿ ಚಿಗುರಾಗಿರುವಂಥವರಿಗೆ ನಿಮ್ಮನ್ನು ಕಾಡಿಗೆ ಹೋಗು ಅಂತ ಹೇಳಿದ್ರೆ, ನಿಮ್ಮನ್ನು ಯಾರು ಕಾಡಿಗೆ ಹೋಗು ಅಂತ ಹೇಳ್ತಾರೆ ಅವರಂತಹ ರಾಕ್ಷಸರು ನಿಮ್ಮ ಜೀವನದಲ್ಲಿ ಇನ್ನೊಬ್ರಿಲ್ಲ ಅಂತ ನೀವು ಭಾವಿಸ್ತೀರಿ. ಹ್ಮ್. ರಾಮಾಯಣ ನೋಡಿ, ರಾಮ ಕಾಡಿಗೆ ಹೋಗಬೇಕಾದ್ರೆ 22 ವರ್ಷ. ರಾಜ ಸಾಕೇತ ನಗರದ ಅರಸ. ಅವತ್ತಿನ ಕಾಲದಲ್ಲಿ, ಇವತ್ತು ನಮ್ಮ ಕೇಂದ್ರ ದೆಹಲಿ ಹೇಗಿದೆಯೋ, ಹೌದು. ಅವತ್ತಿನ ಕಾಲದಲ್ಲಿ ಅಯೋಧ್ಯ ಹ್ಮ್. ಸಮಗ್ರ ದೇಶದ ರಾಜಧಾನಿ ಅದು. ಹೌದು. ಅಂಥದರ ಆಧಿಪತ್ಯ ಅವನಿಗೆ. ಹೌದು. ನಾಳೆ ಪಟ್ಟಾಭಿಷೇಕ. ಹಿಂದಿನ ದಿನ ಆದ ಒಂದು ಷಡ್ಯಂತರದಿಂದ ರಾಮ ಕಾಡಿಗೆ ಹೋಗಬೇಕು ಅಂದ್ರೆ, ಪಟ್ಟಾಭಿಷೇಕ ಅಂತ ಹೇಳಿದಾಗ ಯಾವ ಮಂದಹಾಸ ಇತ್ತೋ, ಅವನು ಕಾಡಿಗೆ ಹೋದಾಗಲೂ ಅದೇ ಮಂದಹಾಸ ಇತ್ತು. ಇವನಿಗೆ ಕಾಡಿಗೆ ಹೋಗ್ತಾನೆ ಅಂತ ಯಾರಿಗೂ ಫೀಲೇ ಆಗಲಿಲ್ಲ. ಅವನು ಹೊರಟ ಮೇಲೆ ಗೊತ್ತಾಯ್ತು ಜನಗಳಿಗೆ, ಇದು ಎಡವಟ್ಟಾಗಿದೆ. ಸೊ ಆಗ್ಲೂ ಮಂದಹಾಸ ಇತ್ತು. ಈ ವ್ಯಕ್ತಿತ್ವ ಇದೆಯಲ್ಲ, ಯೌವನದ ಬಿಸಿ ರಕ್ತದಲ್ಲಿ ಹಾ. ಬದುಕನ್ನ ಎಂಜಾಯ್ ಮಾಡಬೇಕು ಅನ್ನುವ ಇವತ್ತಿನ ಯುವ ಸಮಾಜಕ್ಕೆ ಕರ್ತವ್ಯಗಳ ಮುಂದೆ ನಿನ್ನ ಸ್ವಾರ್ಥಗಳನ್ನ ಬದಿಗಿಡು, ಎಷ್ಟು ದೊಡ್ಡ ಆದರ್ಶ ಇದೆ. ಅದನ್ನ ಆಲೋಚನೆ ಮಾಡಬೇಕಾದ್ರೆ ಇದು ಸಾಧ್ಯನಾ ಅಂತ ಅನಿಸುತ್ತೆ. ಹೌದು. ಅದಕ್ಕೆ ರಾಮಾಯಣ ಜೀವಂತ ಆಯಿತು. ನಮ್ಮ ಕಥೆಗಳು ಯಾಕೆ ಜೀವಂತ ಅಲ್ಲ ಅಂದ್ರೆ, ಆಯಾ ಕಾಲದ ಸ್ವಾರ್ಥಗಳು ನಮಗೆ ಸಿಕ್ಬಿಡ್ಬೇಕು. ಹ್ಮ್. ಇಲ್ಲದೇ ಇದ್ರೆ ನಮಗೆ ಅವರೆಲ್ಲ ಟಾರ್ಗೆಟ್ ಆಗ್ತಾರೆ. ಹೌದು. ರಾಮ ಆ ನಡುವೆ ವ್ಯಕ್ತಿತ್ವದಲ್ಲಿ ಅವನು ನಡ್ಕೊಂಡಿದ್ದು ಹೇಗೆ, ವಾಲ್ಮೀಕಿಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ. ನಸ್ಮರತಿ ಅಪಕಾರಾಣಾಂ ಶತಮಪಿ ಆತ್ಮಬತ್ತಯ ಕಥಂಚಿದ್ ಉಪಕಾರೇಣ ಕೃತೇನ ಏಕೇನ ತುಷ್ಯತಿ. 1000 ಅನ್ಯಾಯಗಳನ್ನು ಮಾಡಿರಲಿ ಅದನ್ನು ನೆನಪು ಮಾಡ್ಕೊಳ್ಳಲ್ಲ, ಒಂದು ಒಳ್ಳೇದು ಮಾಡಿರಲಿ ನೆನಪಲ್ಲಿ ಇಟ್ಕೊಳ್ತಾನೆ. ನಮ್ದು ಉಲ್ಟಾ, 1000 ಉಪಕಾರ ಮಾಡಿರಲಿ ನೆನಪು ಮಾಡ್ಕೊಳ್ಳಲ್ಲ, ಒಂದು ಅನ್ಯಾಯ ಮಾಡಿರಲಿ ಟಾರ್ಗೆಟ್ ಮಾಡ್ತೇವೆ. ಎಷ್ಟು ವೈಲಕ್ಷಣ್ಯಗಳಿದೆ ಆ ರಾಮಾಯಣದಲ್ಲಿ. ಅದರ ಜೊತೆಗೆ ಏನು ಅದ್ಭುತ ಅಂದರೆ, ರಾಮ ಕಾಡಿಗೆ ಹೊರಟಿರ್ತಾನೆ. ಒಬ್ಬ ಬಡ ಬ್ರಾಹ್ಮಣ ಬರ್ತಾನೆ, ರಾಮ ನೀನು ರಾಜ ಆಗ್ತಿ, ನಾಳೆಯಿಂದ ಏನೋ ಫ್ರೀ ಭಾಗ್ಯಗಳು ಅಂತೆಲ್ಲ ಕೆಲವರು ಆಸೆ ಪಡ್ತಾರಲ್ಲ, ಹಾಗೆ ರಾಮರಾಜ್ಯದಲ್ಲಿ ನನ್ನ ಬಡತನ ಎಲ್ಲ ನೀಗಿಸ್ಕೊಂಡು ಬಿಡ್ತೀನಿ ಅನ್ಕೊಂಡಿದ್ದೆ ರಾಮ, ನೀನು ಕಾಡಿಗೆ ಹೋಗ್ತಾ ಇದ್ದಿ, ತುಂಬ ಬೇಜಾರಾಗೋಯ್ತು, ನಾನು ದರಿದ್ರನಾಗೆ ಸಾಯ್ಬೇಕಲ್ಲ ರಾಮ ಅಂತ ಅಳ್ತಾನೆ. ರಾಮ ಹೇಳ್ತಾನೆ, ನಿನ್ನ ಕಷ್ಟವನ್ನು ಅಳಿಸಿಯೇ ನಾನು ಕಾಡಿಗೆ ಹೋಗ್ತೀನಿ. ನೋಡಿ, ನಮಗೆ ತುಂಬ ಕಷ್ಟ ಬಂದಾಗ ನಮಗೆ ಚೇಳು ಕಡ್ದು ಬಿಟ್ಟಿದೆ, ಒಂದು ಲೋಟ ಬಾದಾಮಿ ಹಾಲು ಕೊಡ್ತೀಯ ಅಂದರೆ ಕಪಾಳ ಕೊಡ್ತೀವಿ. ನನ್ನ ಪ್ರಾಬ್ಲಮ್ 1000 ಇದೆ, ನೀವು ಬಾದಾಮಿ ಹಾಲಂತೆ. ರಾಮ ಕಾಡಿಗೆ ಹೋಗ್ತಾ ಇದ್ದಾನೆ, ನನ್ನ ಕಷ್ಟ ರಾಮ ಅಂತ ಹೇಳಿದರೆ, ರಾಮ ಹೇಳ್ತಾನೆ, ವೃದ್ಧ ಬ್ರಾಹ್ಮಣ ನಡು ಬಗ್ಬಿಟ್ಟಿರುತ್ತೆ, ಕೈಯಲ್ಲಿ ಕೋಲು ಹಿಡ್ಕೊಂಡಿರ್ತಾನೆ. ಆ ಕೋಲು ಎಸಿ, ಎಷ್ಟು ದೂರ ಆ ಕೋಲು ಬೀಳುತ್ತೆ ಅಲ್ಲಿಯ ತನಕ ನಿಲ್ಲುವ ಸಮೃದ್ಧವಾದ ಹಾಲು ಕೊಡುವ, ಅವತ್ತೆಲ್ಲ ಹೈನುಗಾರಿಕೆ, ಹಾಲು, ಗೋವು, ಹಸು ಇವುಗಳೆಲ್ಲ ತುಂಬ ಸಮೃದ್ಧಿ. ಅವತ್ತು ಅಷ್ಟು ಹಸುಗಳನ್ನು ನಿಂಗೆ ದಾನ ಮಾಡ್ತೀನಿ, ಸುವರ್ಣ ಅಲಂಕೃತವಾದ ಗೋವುಗಳನ್ನು ದಾನ ಮಾಡ್ತೀನಿ. ಆ ಬ್ರಾಹ್ಮಣ ಏನೋ ಸಾಮಾನ್ಯ ಅಲ್ಲ, ಬಡ ಬ್ರಾಹ್ಮಣ, ಆಸೆ ಯಾರಿಗಿರಲ್ಲ ಹೇಳಿ, ತೆಗೆದು ಬಿಸಾಕಿದ 4 ಕಿಲೋಮೀಟರ್ ಬಿಡ್ತದೆ ಹೋಗಿ. ಪರವಾಗಿಲ್ಲ, ನೀನು ಮುದುಕ ಅನ್ಕೊಂಡಿದ್ದೆ, ಏನು ಚೈತನ್ಯ ಇದೆ ನಿನ್ನಲ್ಲಿ. ಅದು ನನ್ನ ಚೈತನ್ಯ ಎಲ್ಲ, ಆಸೆ ಚೈತನ್ಯ ಅಷ್ಟು ದೊಡ್ಡದಿರುತ್ತೆ. ಎಷ್ಟು ವಯಸ್ಸಾದರೂ ಗಳಿಕೆಗೆ, ಪುರಾಣದಲ್ಲಿ ಒಂದು ಮಾತಿದೆ, ತಲೆ ಕೂದಲು ಉದುರುತ್ತೆ, ಆಸೆ ಉದುರು ಹೋಗೋದೇ ಇಲ್ಲ. ಹಲ್ಲು ಉದುರೋಗುತ್ತೆ, ಆಸೆ ಉದುರಲ್ಲ. ಕೊನೆ ತನಕನೂ ನಿನ್ನ ಬೆಡ್ಡಿಂಗ್ ಬುಡದಲ್ಲಿ ಒಂದಷ್ಟು ಕ್ಯಾಶ್ ಇದೆ ಹೇಳು ಅಂದರೆ, ಸೊಂಟ ಮುರಿದೋಗಿರೋ ಮುದುಕನು ಎದ್ದು ಬಿಡ್ತಾನೆ, ನಾಳೆ ಸಾಯ್ಲಿಕ್ಕೆ ತಯಾರಾಗಿರ್ತಾನೆ. ಅದು ಎಷ್ಟು ಮೋಹದ ವಸ್ತುಗಳು. ಕೊನೆಗೆ ತಮಾಷೆ ಮಾಡಲಿಲ್ಲ ರಾಮ, ಅಷ್ಟು ನಿಲ್ಲುವ ಗೋವುಗಳನ್ನು ದಾನ ಮಾಡಿ ಅವನು ಕಣ್ಣೀರು ಒರೆಸಿ ಮುಂದೆ ಹೋಗ್ತಾನೆ. ಇದು ಸಮಾಜಕ್ಕೆ ಆದರ್ಶ. ಮುಂದೆ ನಾವು ರಾಯರ ಕತೆ ಹೇಳಲಿಕ್ಕಿದ್ದೀವಿ, ಇದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡಿರಿ. ಇದೇ ಗುಣಗಳು, ತನ್ನ ಕಷ್ಟವನ್ನು ಬದಿಗಿಟ್ಟು ಸಮಾಜದ ಭಕ್ತರ ಕಷ್ಟಕ್ಕೆ ಸ್ಪಂದಿಸುವ ರಾಯರು, ಇದೇ ಮೂಲರಾಮನ ಆರಾಧಕರವರು. ಆ ರಾಮನ ಆರಾಧನೆಯ ಫಲವೇ ಇವತ್ತು ರಾಯರು, ರಾಘವೇಂದ್ರ ಸ್ವಾಮಿಗಳು. ಅವರಿಗೆ ರಾಘವೇಂದ್ರ ಅನ್ನೋದು ರಾಮಚಂದ್ರನ ಹೆಸರೇ ಅದು, ಅದರ ಆರಾಧಕರು ಇವರು. ಹಾಗಾಗಿ ಇಂತಹ ಮನಸ್ಸಿಗೆ ಸ್ಪರ್ಶ ನೀಡುವ, ಕೊನೆಗೆ ಎಂಥೆಂಥ ಪ್ರಸಂಗಗಳಲ್ಲಿ ರಾವಣನನ್ನು ಹೊಡೆಯುವ ಪ್ರಸಂಗ, ಕೊನೆ ತನಕನೂ ರಾಮನ ಚಾರಿತ್ರ್ಯ ಹಾಗೆ. ಎಲ್ಲೂ ಅದರಲ್ಲಿ ಕೆಲವೊಮ್ಮೆ ನಮಗೆ ಒಂದು 10 ದಿನ ಆದಮೇಲೆ ಟ್ರೆಕ್ಕಿಂಗ್ ಸಾಕಪ್ಪ ಮನೆಗೆ ಹೋಗ್ಬಿಡೋಣ ಅನ್ಸುತ್ತೆ. ಇದು 14 ವರ್ಷ ಟ್ರೆಕ್ಕಿಂಗ್. ಒಂದು ಟ್ರೆಕ್ಕಿಂಗ್ ಅಂತ ಅನ್ನಬಾರ್ದು ಅದಕ್ಕೆ, ವನವಾಸ, ನೂರಾರು ಕಷ್ಟ, ನಿದ್ರೆ ಇಲ್ಲ, ಕಾಡಿನ ಮಧ್ಯೆ ಮಲಗಬೇಕು, ರಾಜಕುಮಾರ ಅವನು. ಅದ್ರ ನಡುವೆ ರಾವಣನಿಗೆ ಹೇಳ್ತಾನೆ, ಇಲ್ಲ ನೀನು ಒಂದು ಬಾರಿ ತಪ್ಪಾಯ್ತು ಅಂದ್ಬಿಡು, ನಿನಗೆ ಕ್ಷಮೆ ಕೊಟ್ಬಿಡ್ತೀನಿ, ನಂದೊಂದು ವ್ರತ ಇದೆ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ ವ್ರತಂ ಮಮ. ಎಲ್ಲರೂ ಒಂದೊಂದು ವ್ರತ ಮಾಡ್ತಾರೆ, ಸಂಕಟ್ಟಿ ವ್ರತ, ಆ ವ್ರತ, ಈ ವ್ರತ ಅಂತ. ನಂದೊಂದು ವ್ರತ,
ಒಂದು ಬಾರಿ ನನ್ನ ಪಾದಕ್ಕೆ ಬಂದು ಬಿದ್ದು ಬಿಟ್ರೆ ಅವನು 1000 ಕಷ್ಟಗಳಿದ್ರು ಕ್ಷಮಿಸಿಬಿಡ್ತೀನಿ, ಅದನ್ನು ಉದ್ಧಾರ ಮಾಡಿಬಿಡ್ತೀನಿ. 1000 ಅಪರಾಧವನ್ನೇ ಮಾಡಿರಲಿ ರಾವಣ, ಅವನು ಒಂದು ಬಾರಿ ಪಶ್ಚಾತ್ತಾಪ ಪಟ್ಟು ಸೆರೆಂಡರ್ ಆದರೆ ನಾನು ಅವನಿಗೆ ಎಲ್ಲ ಕಷ್ಟವನ್ನು ನಾನು ಕ್ಷಮಿಸಿಬಿಡ್ತೀನಿ. ನಮ್ಮ ಭಾರತೀಯತೆ ಹೇಗೆ ಬೆಳೆದಿದೆ ನೋಡಿ. ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರದು, ಹಾಗಲ್ಲ, ಅಪರಾಧ ಇನ್ನೊಮ್ಮೆ ಮಾಡಲ್ಲ ಅಂತ ಕನ್ಫರ್ಮ್ ಆದರೂ ಶಿಕ್ಷೆ ಕೊಡಬಾರದು. ರಾಮನ ನೀತಿ ನೋಡಿ. ವ್ಯಕ್ತಿಗಳನ್ನು ಕೊಲ್ಲುವುದು ದೊಡ್ಡದಲ್ಲ, ಆ ವ್ಯಕ್ತಿತ್ವವನ್ನು ಅರಳಿಸುವುದು ದೊಡ್ಡದು. ಯಾಕೆ ಅಂದರೆ ಈ ಮನುಷ್ಯ ಶರೀರ ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ. ಹೇಗೇಗೋ ಅದನ್ನು ಕೊಂದುಬಿಡಬೇಡಿ, ಅವರ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದ ಚೈತನ್ಯವನ್ನು ತುಂಬಿ ಅಂತ ಎಂತೆಂಥ ಕೆಲಸಗಳನ್ನು. ಜಟಾಯುವಿಗೆ ಮೋಕ್ಷ ಕೊಟ್ಟ, ಶಬರಿಗೆ ಮೋಕ್ಷ ಕೊಟ್ಟ. ಪ್ರಾಣಿ ಅದೊಂದು ಪಕ್ಷಿ, ಮಾಂಸ ತಿನ್ನುವ ಹದ್ದು. ಶಬರಿ ಅವಳದು ಅತ್ಯಂತ ಕೆಳ ವರ್ಗದ ಮಹಿಳೆ ಅವತ್ತಿನ ಕಾಲದಲ್ಲಿ. ಮೋಕ್ಷ ಕೊಟ್ಟ ಅವರಿಗೆಲ್ಲ. ಶರಭಂಗ ಒಬ್ಬ ಬಡ ಬ್ರಾಹ್ಮಣ. ಹೀಗೆ ಆ ರಾಮನ ವ್ಯಕ್ತಿತ್ವ ಕೊನೇ ತನಕ ಒಂದೇ ಚೈತನ್ಯ, ಕೊನೇ ತನಕನೂ ಉತ್ಸಾಹದ ಚಿಲುಮೆಯಾಗಿ. ಇಲ್ಲಿ ತನಕ ನಾವೆಲ್ಲ ಕ್ರಿಕೆಟ್ ಪ್ರೇಮಿಗಳು, ಒಬ್ಬನೇ ಬ್ಯಾಟ್ಸ್ಮ್ಯಾನು ಕೊನೆ 50 ಓವರ್ ಹೊಡೆದ್ಬಿಟ್ಟ, 20 ಓವರ್ ಹೊಡೆದ್ಬಿಟ್ಟ ಅಂತ ಇತಿಹಾಸ ಇಲ್ಲ. ಬಹುಶಃ ನನಗೆ ಗೊತ್ತಿಲ್ಲ ನಾನು ಕ್ರಿಕೆಟ್, ಆದರೆ ಅದು ರಾಮ. ಮೊದಲನೇ ದಿನದ ಉತ್ಸಾಹ, ವನವಾಸ ಮುಗಿ ಕೊನೇ ದಿನ ತನಕನೂ ಅದೇ ಉತ್ಸಾಹ. ಅದಕ್ಕೆ ಅಲ್ಲಿ ದೇವತ್ವವನ್ನು ನೋಡ್ತೀವಿ. ಬರೀ ಅವನನ್ನು ಮಾನವನನ್ನಾಗಿ ನೋಡ್ಲಿಕ್ಕೆ ನಮ್ಮಿಂದ ಆಗಲ್ಲ. ಇಂಥದ್ದು ರಾಮಾಯಣ ಅಂದಾಗ ಸ್ವಲ್ಪ ನನ್ನ ಮಾತು ಜಾಸ್ತಿ ಆಗುತ್ತೆ. ಯಾಕೆಂದರೆ ಅದರ ರಸಸ್ಪರ್ಶ ಆಗಿದೆ. ಹೀಗೆ ರಾಮಾಯಣದ ಒಂದೊಂದೇ ಘಟ್ಟಗಳು ಕೂಡ ಮನುಷ್ಯನ ಸಹಜವಾದ ಬುದ್ಧಿ ಏನು ಅಂದರೆ ಜಗತ್ತಿನ ಬಗ್ಗೆ ಎಲ್ಲರೂ ಇದ್ದ ಹಾಗೆ ಸಾಕ್ತಾ ಇರುತ್ತೆ, ಮಾನವತ್ವದಲ್ಲಿರುತ್ತೆ, ಮನುಷ್ಯತ್ವದಲ್ಲೇ ಇರ್ತಾನೆ. ಅಲ್ಲಿ ದೇವತ್ವವನ್ನು ಆವಾಹನೆ ಮಾಡಿಕೊಳ್ಳುವ ಶಕ್ತಿ ರಾಮಾಯಣದಲ್ಲಿದೆ ಅಂತ ನನಗೆ ಅದನ್ನು ಬರಿತಾ ಅದನ್ನು ಓದ್ತಾ ನನಗೆ ಬಂದ ಅನುಭವ. ಬಹಳ ಅದ್ಭುತವಾದಂತಹ ಮಾತು ಗುರುಗಳೇ. ರಾಮಾಯಣ ಅಂತ ಅಂದರೆ ಎಲ್ಲರಿಗೂ ಅದೊಂದು ಗ್ರಂಥ, ಒಂದು ಕತೆ ಅಂತ ಇರುತ್ತೆ. ಅದರಲ್ಲಿ ಇಷ್ಟು ಮನುಕುಲಕ್ಕೆ ಬೇಕಾದಂತಹ ಜೀವನ ಮೌಲ್ಯಗಳು ಮತ್ತು ಆ ಒಂದು ಪದ್ಧತಿ, ಆ ಒಂದು ಮಾರ್ಗ, ಮೋಕ್ಷಕ್ಕೆ ಶ್ರೇಷ್ಠ ಮಾರ್ಗ ರಾಮಾಯಣ ಅಂತ ಕರೀಬೋದು. ಗುರುಗಳೇ, ಇನ್ನೊಂದು ನೀವು ಬರ್ತಿರ್ತಕ್ಕಂತಹ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂದರೆ ನಿತ್ಯಾನುಷ್ಠಾನ ಸಂಗ್ರಹನೂ ಸಹ ನೀವು ಬರೆದಿದ್ದೀರಾ. ಇವಾಗ ಈ ಒಂದು ಕಲಿಯುಗದಲ್ಲಿ ಈ ಒಂದು ಮಾಡರ್ನ್ ಡೇಯಲ್ಲಿ ಯಾವ ಒಂದು ಅನುಷ್ಠಾನನ ಜನ ತಪ್ಪದೇ ಮಾಡಬೇಕು, ಆದರೆ ಮಾಡ್ತಿಲ್ಲ? ನಾನು ನಿತ್ಯಾನುಷ್ಠಾನ ಸಂಗ್ರಹ ಅಂತ ಒಂದು ಪುಸ್ತಕವನ್ನು ಸಂಗ್ರಹ ಮಾಡಿ ಈಗ 18 ಬಾರಿ ಮುದ್ರಣ ಆಗಿದೆ. 18 ಬಾರಿ ಮುದ್ರಣ ಆಗಿದೆ ಅಂದರೆ ಒಂದು ಸಾಮಾನ್ಯ 2 ಲಕ್ಷ ಗ್ರಂಥಗಳು ಸಮಾಜದ ಕೈ ಸೇರಿದೆ. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಸಂಗ್ರಹ ಮಾಡಿದ್ದೀನಿ. ಅದೊಂದು ಯಾತ್ರಾರ್ಥಿಗಳಿಗಂತೂ ಕೈ ಬಿಡಿ. ಅದರಲ್ಲಿ ನಮ್ಮ ಬ್ರಾಹ್ಮಣ ವಲಯ, ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ಅನುಷ್ಠಾನಗಳು ಒಂದೇ ಕಡೆ ಸಿಕ್ಕಿಬಿಡುತ್ತೆ. ಮತ್ತು ಅದು ಬಿಟ್ಟು ನಮಗೆ ಮಾತ್ರ ಅಲ್ಲ, ಎಲ್ಲ ಮನುಷ್ಯರಿಗೂ ಸಂಬಂಧಪಟ್ಟ ವಿಚಾರಗಳನ್ನು ಕೂಡ, ಅಂದರೆ ಮಾನವ ಸಾಮಾನ್ಯರು ಅನುಷ್ಠಾನ ಮಾಡಬೇಕಾದ ವಿಚಾರಗಳನ್ನು ಹೇಳಿದ್ದೀನಿ. ಅದನ್ನು ಎಲ್ಲ ಮಾಡಲಿಕ್ಕಾಗಲ್ಲ. ನಾನೊಂದು ತುಂಬ ಸುಲಭವಾದ ಸೂತ್ರವನ್ನು ಆ ಗ್ರಂಥದ ಆಧಾರದಲ್ಲಿ ಹೇಳ್ತೇನೆ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಶೌಚಾಚಾರಗಳನ್ನೆಲ್ಲ ಮುಗಿಸಿ ದೇವರ ಮುಂದೆ ಕುಳಿತು 100 ಟೈಮ್ಸ್ ನಾರಾಯಣ ನಾರಾಯಣ ನಾರಾಯಣ. ನೀವು ನಮಃ ಅನ್ನೋದು ಬೇಡ, ಶ್ರೀ ಅಂತನೂ ಹೇಳೋದು ಬೇಡ, ಓಂ ಅಂತ ಹೇಳೋದು ಬೇಡ, ಬರೀ ನಾರಾಯಣ ನಾರಾಯಣ ನಾರಾಯಣ. ಯಾಕೆ ಗೊತ್ತಾ? ನಮ್ಮ ಕರ್ತವ್ಯ ನಮ್ಮ ಅಪ್ಪ ಅಮ್ಮನನ್ನು ರಕ್ಷಣೆ ಮಾಡೋದು. ಇವತ್ತು ವಿಶೇಷವಾಗಿ ದೇಶದ ಭಕ್ತರಾದ ಮೇಲೆ ಇವತ್ತು ಎಲ್ಲರಿಗೂ ರಾಷ್ಟ್ರಪ್ರಾಣಿ ಯಾವುದು ಅಂದರೆ ಹುಲಿ ಅಂತ ಹೇಳ್ತಾರೆ. ನಮ್ಮ ರಾಷ್ಟ್ರದ ಪರದೈವ ಯಾವುದು ಅಂತ ಕೇಳಿದ್ರೆ ಮೇಲೆ ಕೆಳಗೆ ನೋಡ್ತಾರೆ. ಕನ್ಫ್ಯೂಸ್ ಆವಾಗ ಅವರಿಗೆ ಯಾರ ಹೆಸರು ಹೇಳಬೇಕು ಅಂತ. ಎಲ್ಲ ನಮ್ಮ ಸನಾತನ ಇತಿಹಾಸ ಗ್ರಂಥಗಳಲ್ಲಿದೆ. ನಮ್ಮ ಭಾರತ ದೇಶದ ಎತ್ತರದ ಭಾಗ ಬದರಿ ಕ್ಷೇತ್ರ, ಅದರಲ್ಲಿದ್ದವನು ನಾರಾಯಣ. ಹಾಗಾಗಿ ಎಲ್ಲ ಕರ್ಮಗಳನ್ನು ಮಾಡಿದ ಮೇಲೂ ಸಾಮಾನ್ಯ ನೀವೊಂದು ಮಂತ್ರ ಕೇಳಿರ್ಬೋದು, ಕಾಯೇನ ವಾಚ ಮನಸೇಂದ್ರಿಯರ್ವ ಅಂತ ಹೇಳಿ ಕೊನೆಗೆ ಏನು ಹೇಳ್ತಾರೆ ಹೇಳಿ? ನಾರಾಯಣಾಯತಿ ಸಮರ್ಪಯಾಮಿ. ಸ್ವಾಮಿಗಳಿಗೆ ನಮಸ್ಕಾರ ಮಾಡಿದ್ರೆ ಅವರು ನಾರಾಯಣ ನಾರಾಯಣ ಅಂತಾರೆ. ಅಲ್ಲ, ಅವರು ಕೃಷ್ಣನ್ ಪೂಜೆ ಮಾಡ್ತಿರ್ತಾರೆ, ರಾಮನ್ ಪೂಜೆ ಮಾಡ್ತಿರ್ತಾರೆ, ನಾರಾಯಣ ನಾರಾಯಣ ಅಂತ ಯಾಕೆ ಹೇಳ್ತಾರೆ? ಅವ್ರು ಪತ್ರ ಬರಿಬೇಕಾದ್ರೂ ಕೂಡ ಶ್ರೀಯುತರಿಗೆ ಸುಬ್ರಹ್ಮಣ್ಯ ಇವರಿಗೆ ನಾರಾಯಣ ಸ್ಮರಣೆಗಳು ಯಾಕೆ? ರಾಮನ ಸ್ಮರಣೆಗಳು, ಕೃಷ್ಣನ ಸ್ಮರಣೆಗಳು. ಮೊದಲು ನಮ್ಮ ಅಪ್ಪ ಅಮ್ಮ, ಅವರಲ್ಲಿ ಪ್ರೀತಿ, ಆಮೇಲೆ ಬಂಧು ಬಾಂಧವರು ಅಂತ ಬೆಳೀತಾ ಹೋಗುತ್ತೆ. ನಮ್ಮ ಭಾರತ ದೇಶದ ಪರದೈವ ನಾರಾಯಣ. ಹಾಗಾಗಿ ನಿಮ್ಮ ಒಂದು ದಿನದ 24 ಗಂಟೆಯ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಬೇಕು ಅಂದರೆ ಬೆಳಿಗ್ಗೆ ಎಲ್ಲ ನಿಮ್ಮ ಮಾತಾಡಬಾರ್ದು,
ಎದ್ದ ತಕ್ಷಣ ಏನು ಮಾತಾಡಬಾರದು, ಹ್ಮ್. ಶೌಚಾಚಾರ ಎಲ್ಲ ಮುಗಿಸಬೇಕು, ಅಲ್ಲಿ ತನಕ ಮೌನ. ನಿಮ್ಮ ಬಾಯಲ್ಲಿ 100 ಟೈಮ್ ನಾರಾಯಣ 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 ಅಂತ ಮೊದಲನೇ ವಾಕ್ಯ ಪ್ರಯೋಗಗಳೆಲ್ಲ ನಾರಾಯಣದ ಬಗ್ಗೆ ಆದರೆ ಎಲ್ಲ ಗಲಾಟೆಗಳಾಗೋದು ನಿಮ್ಮ ಮಾತಿನಿಂದಲೇ. ಹ್ಮ್. ಮಾತು ಫಿಲ್ಟರ್ ಸರಿಯಾಗಾಯ್ತು, ಈಗ ಎಲ್ಲ ಶುದ್ಧಿ ಆಗಿಬಿಡ್ತು. ಅವತ್ತು 24 ಗಂಟೆಲಿ ನಿಮ್ಮಿಂದ ಯಾವುದೂ ತಪ್ಪು ಮಾತುಗಳು ಬರಲ್ಲ. ಹಾಗಾಗಿ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸೇ ಇರಲ್ಲ. ಬರಲ್ಲ. ತುಂಬ ಸುಲಭ ಚಿಕಿತ್ಸೆ ನಾರಾಯಣ. ಅನೇಕ ಸಮಸ್ಯೆಗಳಿಗೆ ಅದು ಚಿಕಿತ್ಸೆ. ಅದನ್ನು ಆರ್ತಾಹ ವಿಷಣ್ಣಾಹ ಶಿಥಿಲಾಶ್ಚ ಭೀತಾಹ ಘೋರೇಶು ಚ ವ್ಯಾಧಿಷು ವರ್ತಮಾನಾಹ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ. ಹ್ಮ್. ನೀವು ಬರೀ ನಾರಾಯಣ ಅಂತ ಹೇಳಿ, ನೂರಾರು ಅದಕ್ಕೆ ಆಚೆ ಈಚೆ ಪ್ರದಕ್ಷಿಣೆ ಇಲ್ಲ, ನಮಸ್ಕಾರ ಇಲ್ಲ, ಓಂಕಾರ ಇಲ್ಲ, ಶ್ರೀಕಾರ ಇಲ್ಲ, ಬರೀ ನಾರಾಯಣ ಅಂತ 100 ಟೈಮು. ಈಗ ನೀವು ಪ್ರಶ್ನೆ ಕೇಳಿದ್ರಿಂದ ನಾಳೆಯಿಂದ ನೀವು ಶುರು ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಲೈಫ್ ನೋಡಿ ಆಮೇಲೆ. ಖಂಡಿತವಾಗ್ಲೂ ಇದು ರಾಯರೇ ಕೊಟ್ಟಂತಹ ಆದೇಶ ಅಂತ ಪಾಲಿಸ್ತೀನಿ ನಾನು. ಗುರುಗಳೇ, ಇನ್ನು ಮುಂದೆ ಶ್ರೀಮದ್ ಭಾಗವತದ ಒಂದು ಸಾರ ನೀವು ಬರೀತೀರ. ಆ ಒಂದು ಸಾರ ಬರಿಬೇಕಾದ್ರೆ ಅದೊಂದು ಸಮುದ್ರದಲ್ಲಿ ಒಂದು ಅಂಡೆ ತುಂಬಿಸ್ದ ಹಾಗದು. ಅಷ್ಟು ಸಮುದ್ರದಲ್ಲಿ ಈ ವಿಚಾರನ ತಗೋಬೇಕು, ಇದು ಇಂಪಾರ್ಟೆಂಟು, ಇಲ್ಲ ಈ ವಿಚಾರ ಓಕೆ, ಇದು ಬೇಡ, ಇದು ಬೇಕು ಅಂತ ಹೇಗೆ ಆ ಒಂದು ಡಿಫ್ರೆನ್ಶಿಯೇಟ್ ಮಾಡ್ತೀರಿ ಅಂತ? ನಾನು ಭಾಗವತ ಸಾರ ಗ್ರಂಥ ಬರೆದಿದ್ದು ನಮ್ಮ ಗುರುಗಳ ಪ್ರವಚನದ ಸಂಗ್ರಹ. ಹ. ನನಗಲ್ಲೇನು ಕೆಲಸ ಇರಲಿಲ್ಲ. ಹ್ಮ್. ಅದನ್ನು ನಮ್ಮ ಗುರುಗಳಲ್ಲಿ ನಾನು ಈ ಪ್ರಶ್ನೆಯನ್ನು ಅವರಲ್ಲಿ ಕೇಳಿದೆ. ಹಾ. 18,000 ಶ್ಲೋಕಗಳಲ್ಲಿ ಹ್ಮ್. 500 ಪುಟದ ವ್ಯಾಪ್ತಿಗೆ ಬರುವಷ್ಟು ಕಥೆಯನ್ನು ಸಂಗ್ರಹ ಮಾಡಿ ಹೇಳಿದ್ರಲ್ಲ. 18,000 ಶ್ಲೋಕ. ಹೌದು. ಇವತ್ತು ಅದನ್ನು ಪ್ರತಿ ಶ್ಲೋಕ ಬೈ ಅನುವಾದವನ್ನು ಮಾಡ್ಕೊಂಡು ಹೋದರೆ 10 ವಾಲ್ಯೂಮು 12 ವಾಲ್ಯೂಮ್ ಪುಸ್ತಕ ಅದು. ಹೌದು. ಅದನ್ನು 500 ಪುಟದ ವ್ಯಾಪ್ತಿಗೆ ತಂದು ಇವತ್ತದು ಅಷ್ಟೇ ಮರಾಠಿ, ಇಂಗ್ಲೀಷು, ಆಮೇಲೆ ಕನ್ನಡ ಮತ್ತು ಹಿಂದಿ 4 ಭಾಷೆಗಳಲ್ಲಿ ಪ್ರಿಂಟ್ ಆಗಿದೆ. ಕನ್ನಡದ ಆವೃತ್ತಿ 10 ಬಾರಿ ರಿಪೀಟ್ ಆಗಿ ಮತ್ತೆ ಅದು ಪುನರಾವೃತ್ತಿ ಮುದ್ರಣಗಳಾಗಿದೆ. ಅಷ್ಟು ಜನಗಳಿಗೆ ಅದು ಇಷ್ಟವಾಗ್ಬಿಟ್ಟಿದೆ. ಎಷ್ಟೋ ಜನ ಅದನ್ನು ಪ್ರತಿದಿನ ಓದ್ತಾರೆ. ಹ್ಮ್. ಅದರಿಂದ ತುಂಬ ಒಳ್ಳೆಯ ಅವರಿಗೆ ಏನೋ ಫಲಗಳು ಸಿಕ್ಕಿದೆ, ಪರಿವರ್ತನೆಗಳಾಗಿದೆ. ಅದರಲ್ಲಿ ಹೇಗೆ ಸಂಗ್ರಹ ಮಾಡಿದ್ರಿ ಅಂತ ಕೇಳಿದೆ. ಅವರು ನಾನು ಕೃಷ್ಣದೇವರ ಆರಾಧನೆ ಮಾಡಿದ ಪುಣ್ಯದಿಂದ ಅವನು ಏನು ಪ್ರೇರಣೆ ಮಾಡಿದ್ದಾನೆ ಅದನ್ನು ನಾನು ಸಂಗ್ರಹ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಇವತ್ತು ಅವರ ಸಂಗ್ರಹ ಅದು ಅದ್ಭುತ. ಅದು ನಮ್ಮ ಗುರುಗಳು ಮಾಡಿದ್ದು. ಅದನ್ನು ನಾನು ಸಂಗ್ರಹ ಮಾಡುವ ಕೆಲಸ ಮಾತ್ರ ಮಾಡಿದ್ದು. ಆ ಕೆಲಸ ಎಲ್ಲ ನಮ್ಮ ಗುರುಗಳು ಮಾಡಿಕೊಟ್ಟಿದ್ದಾರೆ. ಅದನ್ನು ನಾನು ಸಂಗ್ರಹ ಮಾಡಿದ್ದೀನಿ. ಓಕೆ. ಅದರ ಒಂದು ವಿಶೇಷತೆ, ಆ ಒಂದು ಸಂಗ್ರಹ ಮಾಡಬೇಕಾದ್ರೆ ಆ ಒಂದು ಸಾರದ ಬಗ್ಗೆ ಮತ್ತಷ್ಟು ಪ್ರೀತಿ ಉಂಟಾಗಿದ್ದುಂಟಾ? ತುಂಬ ತುಂಬ. ಸುಮ್ಮನೆ ಒಂದು ಹೇಳೋದಾದರೆ ಭಾಗವತದಲ್ಲಿ ಈಗ ದೇವರನ್ನು ಯಾಕೆ ನಂಬಬೇಕು, ಏನು ನಮಗೆ ಬೆನಿಫಿಟ್ಟು, ಅದಕ್ಕೊಂದು ಶ್ಲೋಕ ಬರುತ್ತೆ, ಯಾನಾಸ್ಥಾಯ ನರೋರಾಜನ್ ನ ಪ್ರಮಾದ್ಯೇತ ಕರ್ಹಿಚಿತ್ ಅಂತ. ಅಂದರೆ ಈಗ ಸಮುದ್ರದ ತೀರದ ಮರಳು ಭೂಮಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಮಕ್ಕಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಹಿಂದೆಲ್ಲ ಮರಳು ಭೂಮಿಯಲ್ಲಿ ಆಟ ಆಡ್ತಾರೆ ಮಕ್ಕಳು. ಮರಳೇ ತುಂಬಿದಾಗ ಅಲ್ಲಿ ಕುಣಿದು ಕುಪ್ಪಳಿಸಲಿ, ಹಾರಲಿ, ಜಂಪಿಂಗ್ ಮಾಡಿ ಏನು ಮಾಡಿದರೂ ಫ್ರ್ಯಾಕ್ಚರ್ ಆಗಲ್ಲ. ಯಾಕೆಂದರೆ ಎಲ್ಲ ಕಡೆ ಮರಳು ತುಂಬಿದೆ. ಹಾಗೆ ಈ ದೇವರು ಅನ್ನುವ ಚಿಂತನೆ ಏನಿದೆ, ಎಲ್ಲ ವಿಧದಿಂದ ಭಕ್ತರಿಗೆ ಕಷ್ಟ ಪರಿಹಾರ ಮಾಡುವ ಒಂದು ವಿಸ್ತಾರವಾದ ಮರಳು ಭೂಮಿ ಇದ್ದ ಹಾಗೆ. ಅವನನ್ನು ನಂಬಿ ನೀವು ಹೇಗೆ ಬೇಕಾದರೂ ಜಂಪ್ ಮಾಡಿ, ಆ ನಿಮ್ಮ ಜಂಪಿಂಗಲ್ಲಿ ಅವನ ಬಗ್ಗೆ ಇರುವ ಅಚಲ ವಿಶ್ವಾಸ ಜಾಸ್ತಿ ಇರಬೇಕು. ಅದು ಕಡಿಮೆ ಆಯಿತು ಅಂದರೆ ನಿಮಗಿಲ್ಲಿ ಅದರ ಎಫೆಕ್ಟ್ ಆಗುತ್ತೆ. ನಿಮಗೆ ಸುಮ್ಮನೆ ಒಂದು ಇತಿಹಾಸ ಹೇಳ್ತೀನಿ. ಈ ದೇವರು ಧರ್ಮ ಅನ್ನೋದರ ಅಂಶವೇ ಭಾಗವತಲ್ಲಿದೆ. ಕುಮಾರಿಲ ಭಟ್ಟರು ಅಂತ ಈ ವೇದಗಳೆಲ್ಲ ಅಪ್ರಾಮಾಣಿಕ ಅಂತ ಹೇಳುವ ಒಂದು ವಾದಗಳು ಬಂತು. ಅವಾಗ ಕುಮಾರಿಲ ಭಟ್ರು ಏನು ಮಾಡಿದರು, ವೇದಗಳು ಪ್ರಾಮಾಣಿಕ, ನಮ್ಮ ಭಾರತ ದೇಶದ ಮೂಲ ಸ್ರೋತವೇ ವೇದಗಳು, ಅವುಗಳು ತುಂಬ ಪ್ರಾಮಾಣಿಕ ಅಂತ ಹೇಳಿ ಅವರು ಒಂದು ಗುರುವಿನ ಆಶ್ರಯಕ್ಕೆ ಹೋದರು. ತುಂಬ ಬೇರೆ ಸಿದ್ಧಾಂತಗಳನ್ನು ಅಧ್ಯಯನ ಮಾಡಲಿಕ್ಕೆ ಬೇರೆ ಗುರುಗಳನ್ನು, ಬೌದ್ಧ ಗುರುಗಳನ್ನೆಲ್ಲ ಆಶ್ರಯಿಸಿದರು. ಅವರಿಗೆ ಗೊತ್ತಿಲ್ಲದೇ ವೇಷಾಂತರದಿಂದ ಹೋಗಿದ್ರು. ಅವ್ರಿಗೆ ಗೊತ್ತಾಗ್ಬಿಡ್ತು. ಯಾಕೆ ಅಂದರೆ ವೇದಗಳನ್ನು ಅವರು ಬೈಲಿಕ್ಕೆ ಶುರು ಮಾಡಿದಾಗ ಅವ್ರ ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಶುರು ಆಯಿತು. ಈಗ ನಮ್ಮ ಅಮ್ಮನ ಬಗ್ಗೆ ಯಾರಾದರೂ ಮಾತನಾಡಿದರೆ ನಮ್ಗೆ ದುಃಖ ತಡ್ಕೊಳ್ಳಿಕ್ಕಾಗಲ್ಲ. ಹಾಗೆ ವೇದಗಳು ತಾಯಿ ಇದ್ದ ಹಾಗೆ ಅವರಿಗೆ ಕುಮಾರಿಲ ಭಟ್ರಿಗೆ ಸಹಿಸ್ಕೊಳ್ಳಿಕ್ಕಾಗಲ್ಲ, ಕಣ್ಣೀರು ಬಿದ್ದುಬಿಡ್ತು. ಆವಾಗ ಆ ಗುರುವಿಗೆ ಗೊತ್ತಾಯಿತು, ಇವನು ಮೋಸ ಮಾಡ್ತಾ ನನ್ನ ಹತ್ರ ಶಿಷ್ಯ ವೃತ್ತಿಯನ್ನು ಮಾಡ್ತಾ ಇದ್ದಾನೆ, ಇವನು ಮೋಸಗಾರ, ಅಂದರೆ ನಮ್ಮ ಒಳ ಶಿಷ್ಯ ಅಲ್ಲ ಇವನು ವಿಚಾರ ತಿಳ್ಕೊಂಡು ಇದನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ದಾನೆ ಅಂತ. ಈಗೇನೋ ಪಾಕಿಸ್ತಾನಕ್ಕೆ ಭಾರತೀಯರು ಬೇಹುಗಾರಿಗೆ ಹೋದಾಗ ಸಿಕ್ಕಾಕೊಂಡ್ಬಿಟ್ರೆ ಏನಾಗುತ್ತೆ, ಸೇಮ್ ಕುಮಾರಿಲ ಭಟ್ರು ಏನು ಮಾಡ್ತಾರೆ ಅಂದರೆ ತಪ್ಪಿಸ್ಕೊಳ್ಳಿಕ್ಕೆ ನೋಡ್ತಾರೆ. ಒಂದು ದೊಡ್ಡ ಬಿಲ್ಡಿಂಗಿಂದ ಜಂಪ್ ಮಾಡಬೇಕಾಗುತ್ತೆ, ಯಾರೂ ಸಪೋರ್ಟ್ ಇಲ್ಲ ಅವರಿಗೆ, ಅವ್ರು ಸಾವಿರಾರು ಜನ ಇದ್ದಾರೆ, ಜಂಪ್ ಮಾಡಿದರೆ ಓಡ್ಬೋದು ಮುಂದೆ.
ಅವ್ರು ಜಂಪ್ ಮಾಡ್ತಾರೆ. ಮಾಡಬೇಕಾದ್ರೆ ಹೇಗೆ ಜಂಪ್ ಮಾಡ್ತಾರೆ ಅಂದರೆ, ನಮ್ಮ ಭಾರತದ ಸನಾತನ ವೇದಗಳು ಅದು ಪ್ರಾಮಾಣಿಕ ಅಂತಲೇ ಆಗಿದ್ರೆ ನಾನು ಸಾಯೋದು ಬೇಡ ಅಂತ ಜಂಪ್ ಮಾಡ್ತಾರೆ 500 ಅಡಿ ಮೇಲಿಂದ. ಹಾಂ. ಅಷ್ಟು ಮೇಲಿಂದ ಜಂಪ್ ಮಾಡಿ ಯಾರಾದ್ರೂ ಆಮೇಲೆ ಓಡೋಕ್ಕಾಗುತ್ತಾ? ಹ್ಞೂ. ಸ್ಪೈಡರ್ ಮ್ಯಾನ್ ಪಿಕ್ಚರಲ್ಲಿ ಆಗ್ಬೋದಷ್ಟೇ. ಹೌದು. ಹಾಂ, ಅವ್ರು ಜಂಪ್ ಮಾಡಿ ಓಡ್ತಾರೆ. ಅವಾಗ ಅವರಿಗೆ ಒಂದು ಕಣ್ಣು ಹೊರಟು ಹೋಗುತ್ತೆ, ಹಾಂ. ಒಂದು ಕಣ್ಣು ಡ್ಯಾಮೇಜ್ ಆಗುತ್ತೆ. ಅಲ್ಲ, ವೇದಗಳು ಪ್ರಾಮಾಣಿಕ ಆಗಿದ್ರೆ ಅದೂ ಆಗಬಾರ್ದಾಗಿತ್ತಲ್ವಾ? ಹ್ಮ್. ಅದಕ್ಕೆ ಅಶರೀರವಾಣಿ ಆಗುತ್ತೆ. ವೇದಗಳು ಪ್ರಾಮಾಣಿಕವಾಗಿದ್ರೆ ಎಂದಿಯಲ್ವಾ, ಅದು ಕಣ್ಣು ಹೋಯ್ತು. ಹ್ಮ್. ವೇದಗಳು ಪ್ರಮಾಣನೇ ಅಂತ ನೀನು ದೃಢತೆಯಲ್ಲಿ ಹಾರಿದ್ರೆ ನಿನಗೇನೂ ಆಗ್ತಿರ್ಲಿಲ್ಲ ಅಂತ. ಹ್ಮ್. ಈ ವಿಶ್ವಾಸವನ್ನ ಭಾಗವತ ಹೇಳುತ್ತೆ. ದೇವರು ನನ್ನ ಪಾಲಿಗೆ ಇದ್ದೇ ಇದ್ದಾನೆ. ಇದಾನ ಡೌಟಲ್ಲಿ ಯಾವ ಕೆಲಸ ಮಾಡಬೇಡಿ. ಇದ್ದೇ ಇದ್ದಾನೆ ನಿಶ್ಚಯ ಭಾವದಲ್ಲಿ ಮಾಡಿ ನೀವು ಹೊರಡಿ. ಜೀವನದಲ್ಲಿ ಎಂಥ ಸಾಹಸ ಬೇಕಾದ್ರೂ ಹನುಮಂತಂತರ ಹಾರಿ. ಅವನು ಹನುಮಂತ ಹಾರಬೇಕಾದ್ರೆ ಕೈ ಮುಗಿದಿದ್ದು ರಾಮನಿಗೆ. ನಿನ್ನ ಪಾದ ಸಾಕ್ಷಿಯಾಗಿ ಹೇಳ್ತೇನೆ, ನಿನ್ನ ಅನುಗ್ರಹದಿಂದ ನಾನು ಹಾರ್ತೀನಿ ಅಂತ ಹಾರಿದ, ಯಶಸ್ವಿಯಾದ. ಆ ಬಲವಾದ ನಂಬಿಕೆ ವಿಶ್ವಾಸಗಳ ಹಿನ್ನೆಲೆಯಲ್ಲಿ ನಮ್ಮ ಸಮಗ್ರ ಭಾರತೀಯತೆ ನಿಂತಿದೆ. ಅದನ್ನ ರಾಮಾಯಣವೂ ಅದೇ ಹೇಳುತ್ತೆ, ಭಾಗವತವೂ ಅದೇ ಹೇಳುತ್ತೆ, ಮಹಾಭಾರತವೂ ಅದೇ ಹೇಳುತ್ತೆ. ಇಂಥ ಅಂಶಗಳು ಭಾಗವತದಲ್ಲಿ ಹೇರಳವಾಗಿದೆ. ಅದಕ್ಕೆ ಸಾಕಷ್ಟು ದೃಷ್ಟಾಂತಗಳು ಇದೆ. ವಿಸ್ತಾರ ಮಾಡಿದ್ರೆ ಇದೊಂದು ಭಾಗವತ ಪ್ರವಚನವೇ ಆಗಿರುತ್ತೆ. ಅದ್ಭುತವಾದಂತಹ ಮಾತುಗಳನ್ನ ಆಡಿದ್ರು ಗುರುಗಳೇ. ಇನ್ನು ನ್ಯಾಯಸುಧಾ ಬಗ್ಗೆ ಮಾತಾಡಬೇಕು ಅಂದರೆ 14ನೇ ಶತಮಾನದಲ್ಲಿ ಜಯತೀರ್ಥರು ರಚಿಸಿದಂತಹ ಒಂದು ಮಹಾನ್ ಗ್ರಂಥ ಅಂತ ಹೇಳ್ಬೋದು ನ್ಯಾಯಸುಧನ. ಸೊ ನೀವು ವಿದ್ಯಾಪೀಠದಲ್ಲಿ ಇರಬೇಕಾದ್ರೆ ನಮ್ಮ ವಿಶ್ವೇಶತೀರ್ಥ ಶ್ರೀಪಾದರವರ ಬಳಿ ಅದನ್ನು ಅಧ್ಯಯನ ಮಾಡ್ತೀರಾ. ಎಸ್ಪೆಷಲಿ ನ್ಯಾಯಸುಧಾ ಅನ್ನೋ ಒಂದು ಟಾಪಿಕ್ಕೇ ತುಂಬ ತಿಳಿದವರಿಗೆ ಪ್ರಕಟವಾಗುವಂಥದ್ದು. ಸೊ ನ್ಯಾಯಸುಧಾ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಗುರುಗಳ ಹತ್ರ ನ್ಯಾಯಸುಧಾ ಪಾಠ ಅಂದರೆ ಅದು ಏನು ಅಂದರೆ, ಸಮಗ್ರ ಏನು ಸಿದ್ಧಾಂತಗಳ ವಿಮರ್ಶೆ ಇದೆ ಅದರಲ್ಲಿ. ಕೆಲವರು ಬುದ್ಧನನ್ನ ಸರ್ವೋತ್ತಮ ಅಂತಾರೆ, ಕೆಲವರು ಜಿನನನ್ನ ಸರ್ವೋತ್ತಮ ಅಂತಾರೆ, ಕೆಲವರು ಎರಡೂ ಬೇಡ ಕರ್ಮವನ್ನು ಆಶ್ರಯಿಸಿ ಇವತ್ತು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತಪ್ಪ, ದೇವ್ರೇ ಹಾಕಬೇಕು, ಒಳ್ಳೆ ಇನ್ವೆಸ್ಟ್ಮೆಂಟ್ ಇದ್ರೆ ಒಳ್ಳೆ ಬೆನಿಫಿಟ್ ಇದೆ, ಅದರಲ್ಲಿ ದೇವರೆಲ್ಲಿ ಕಾಣ್ತಾನೆ, ನಿನ್ನ ಬುದ್ಧಿವಂತಿಕೆ ಅಷ್ಟೇ. ಆ ಥರ ಕೆಲವು ಸಿದ್ಧಾಂತಗಳು. ಚಾರ್ವಾಕ ಮತ ಅಂತ, ಎಂಜಾಯ್ ಮಾಡಪ್ಪ, ಅದೂ ಇದೆ. ನಮ್ಮ ಭಾರತ ದೇಶದಲ್ಲಿ ಇರುವಷ್ಟು ಸಿದ್ಧಾಂತಗಳು ಬೇರೆ ಯಾವ ದೇಶದಲ್ಲೂ ಸಿಗಲ್ಲ. ಕೆಲವು ಇಸ್ಲಾಂ ರಾಷ್ಟ್ರಗಳಿದೆ, ಅವರಿಗೆ ಒಂದೇ ಧರ್ಮ. ಕ್ರೈಸ್ತ ದೇಶಗಳಲ್ಲೆಲ್ಲ ಒಂದೇ ಧರ್ಮ. ನಮ್ಮ ಭಾರತ ದೇಶದಲ್ಲಿ ಇರುವಷ್ಟು ಧರ್ಮಗಳ ವ್ಯವಸ್ಥೆ ಎಲ್ಲೂ ಇಲ್ಲ. ಅದನ್ನು ಅತ್ಯಂತ ಕೂಲಂಕಷವಾಗಿ, ಅದನ್ನು ಬಹಳ ಸೂಕ್ಷ್ಮ ದೃಷ್ಟಿಯಿಂದ ವೇದವ್ಯಾಸದೇವರ ಬ್ರಹ್ಮಸೂತ್ರಕ್ಕೆ ಮಧ್ವಾಚಾರ್ಯರು ಅನುವ್ಯಾಖ್ಯಾನ ಅಂತ ಗ್ರಂಥ ರಚನೆ ಮಾಡಿದ್ದಾರೆ. ಆ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ಅರ್ಥ ಆಗಲ್ಲ, ಎಲ್ಲ ಸೂತ್ರಪ್ರಾಯವಾಗಿರುತ್ತೆ. ಅದನ್ನು ತುಂಬ ಚೆನ್ನಾಗಿ ಬಿಡಿಸಿದವರು ಅವರು ಜಯತೀರ್ಥರು. ನಮ್ಮ ಸಮಗ್ರ ಮಾಧ್ವ ವಲಯದಲ್ಲಿ ಜಯತೀರ್ಥರನ್ನ ಆಚಾರ್ಯರ ಗ್ರಂಥಗಳನ್ನು ರಕ್ಷಣೆ ಮಾಡಿದ ಸೇನಾನಿ ಅಂತ ಬಹಳ ದೊಡ್ಡ ಮುಂದಾಳತ್ವವನ್ನು ವಹಿಸಿದವರು. ಹಾಗಾಗಿ ಜಯತೀರ್ಥರ ಬಗ್ಗೆ ಸಮಗ್ರ ನಮ್ಮ ಕಮ್ಯುನಿಟಿಯಲ್ಲಿ ಒಂದು ಅಪಸ್ವರಗಳಿಲ್ಲ. ಅಷ್ಟು ಅದ್ಭುತವಾದ ಒಂದು ವ್ಯಕ್ತಿತ್ವ. ಅವರು ಸಾಧಿಸಿದ ಚರಿತ್ರೆಗಳೆಲ್ಲ ನೋಡ್ತಾ ಹೋದರೆ ಅದು ಬಹಳ ರೋಚಕವಾಗಿದೆ. ಅಂಥ ಗ್ರಂಥಗಳಲ್ಲಿ ನ್ಯಾಯಸುಧಾ ಗ್ರಂಥವನ್ನು ನಮ್ಮ ಗುರುಗಳು ನಮಗೆ ಪಾಠ ಮಾಡಿದರು. ಅದು 2 ವರ್ಷಗಳ ಕಾಲ ನಿರಂತರ ಅವರ ಜೊತೆಗೆ ಅಧ್ಯಯನದ ವ್ಯವಸ್ಥೆ. ಅದು ಅವ್ರ ಜೊತೆಗೇ ಸಂಚಾರದಲ್ಲಿ ಹೋಗ್ತಾ ಓದಬೇಕು. ಆವಾಗ ಆ ಕಠಿಣವಾದ ಗ್ರಂಥಗಳನ್ನು ಅವರು ಅತ್ಯಂತ ಸರಳವಾಗಿ ಮನೋಜ್ಞವಾಗಿ, ಬಹುಶಃ ಇವತ್ತಿನ ತನಕ ನಮ್ಮ ಎಲ್ಲ ಚಿಂತನೆಗಳಿಗೂ ಮೂಲ ಸ್ರೋತ ಅವರ ಬಳಿ 2 ವರ್ಷ ಇದ್ದ ಆ ಪಾಠಗಳ ಅನುಭವ. ಅದು ತುಂಬ ಕಠಿಣವಾದ ಗ್ರಂಥವೂ ಹೌದು. ಆ ವಿಚಾರಗಳು ಅಲ್ಲಲ್ಲಿ ನಾವು ಪ್ರಸಂಗ ಬಂದಾಗ ಅದನ್ನು ಹೇಳಿಕೊಳ್ತೇನೆ. ಪ್ರಧಾನವಾದ ಅದರ ಉದ್ದೇಶ ಏನು ಅಂದರೆ, ಯಾವ ವೇದಗಳಲ್ಲಿಯೂ ಕೂಡ ಗೊಂದಲಗಳಿಲ್ಲ, ಮತ್ತು ಎಲ್ಲ ಸಿದ್ಧಾಂತಗಳು ಕೂಡ ಅವರವರ ಬುದ್ಧಿಯಿಂದ ಒಂದು ಕಲ್ಪನೆ ಮಾಡಿಕೊಂಡು ಅವರಿಗೆ ಮನಸ್ಸಿಗೆ ತೋರಿದ ಹಾಗೆ ಅವರವರ ಬುದ್ಧಿವಂತಿಕೆಯಿಂದ ಬರೆದಿದ್ದಾರೆ. ಯಾರ ಬುದ್ಧಿವಂತಿಕೆಯ ಕಸರತ್ತಿಲ್ಲದೆ ಇರುವಂತಹ ಏಕೈಕ ಗ್ರಂಥ ಅಪೌರುಷೇಯವಾದ ವೇದಗಳು. ಅದು ಯಾರೂ ರಚನೆ ಮಾಡಿಲ್ಲ. ಅದರ ಹಿನ್ನೆಲೆಯಲ್ಲಿ ನಾವು ಸಿದ್ಧಾಂತವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನು ಅರ್ಥವತ್ತಾಗಿ ತಿಳಿಸಿದವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರ ನೆರಳಿನಲ್ಲಿ ನಾನು ವ್ಯಾಖ್ಯಾನ ಮಾಡ್ತೀನಿ ಅಂತ ಎಲ್ಲ ಸಿದ್ಧಾಂತಗಳನ್ನು, ಬಾರಪ್ಪ ನೀನು ಕೂತ್ಕೋ ಅಂತ ಇವತ್ತು ನೀವು ನನ್ನ ಎದುರುಗಡೆ ಕೂತ ಹಾಗೆ ಒಬ್ಬೊಬ್ಬ ಸಿದ್ಧಾಂತಿಯನ್ನು ಕೂಡಿಸ್ಕೊಂಡು ಅವನ ಜೊತೆಗೆ ಡಿಬೇಟ್ ಮಾಡಿ ಅದರಲ್ಲಿ ಜಯವನ್ನು ಸಂಪಾದನೆ ಮಾಡಿ ವೇದಗಳಿಗೆ ಒಂದು ಬೆಲೆ ತುಂಬಿದ ಗ್ರಂಥವನ್ನು ನ್ಯಾಯಸುಧಾ ಇಷ್ಟು ಅದ್ಭುತವಾಗಿ ಅದರ ಸಮಗ್ರ ಜಿಷ್ಟನ್ನು ಸ್ವಾಮಿಗಳು 2 ವರ್ಷದಲ್ಲಿ ತುಂಬ ನಮ್ಮ ಮನಸ್ಸಿಗೆ ನಮ್ಮ ಜನ್ಮ ಸಾರ್ಥಕ ಆಯಿತು,
ವಿಚಾರಗಳಲ್ಲಿ ಒಂದು ನಿರ್ಧಾರದಲ್ಲಿದ್ದೇವೆ, ಸರಿಯಾದ ವಿಚಾರದಲ್ಲಿ ನಮ್ಮ ತಲೆ ನಿಂತಿದೆ ಅಂತ ವ್ಯವಸ್ಥೆ ಈ ನ್ಯಾಯಸುಧಾ ಗ್ರಂಥದಿಂದ ನಾವು ಅನುಭವಿಸಿದ್ದೇವೆ. ಗುರುಗಳೇ, ತಿರುಪತಿಯಲ್ಲಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದಲ್ಲಿ PhD ಕೂಡ ಮಾಡ್ತೀರಾ, ಡಾಕ್ಟರೇಟ್‌ನ ಪಡ್ಕೋತೀರಾ. ಇದು ಹೇಗೆ ಅಂತ ಅಂದರೆ, ಈಗಿನ ಕಾಲಘಟ್ಟಕ್ಕೆ ಡಾಕ್ಟರೇಟ್ ಅಂತ ಅಂದರೆ ಪ್ಯೂರ್ ಮಾಡರ್ನ್ ಸ್ಟಡೀಸ್ ಅಂತ ಕೆಲವೊಬ್ರು ಅನ್ಕೊಂತಾರೆ. ಈ ಒಂದು ನಮ್ಮ ಸಿದ್ಧಾಂತದ ವಿಚಾರವಾಗಿ ಆ ಒಂದು ಡಾಕ್ಟರೇಟ್‌ನ ನೀವು ಪಡ್ಕೊಂಡಾಗ ಆ ಒಂದು ಪ್ರೋಸೆಸ್ ಹೇಗಿತ್ತು? ತುಂಬ ಒಂದು ಒಳ್ಳೆಯ ನನಗಿಷ್ಟವಾದ ಪ್ರಶ್ನೆಯನ್ನೇ ಕೇಳಿದಿರಿ. ನಾನು ತಿರುಪತಿಯ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದಿಂದ ಪಡೆದ ಡಾಕ್ಟರೇಟು ಲಕ್ಷ್ಮೀನಾಥ ತೀರ್ಥರು ಅಂತ ಒಂದು ನ್ಯಾಯಾಮೃತ ಅನ್ನುವ ವ್ಯಾಸರಾಜರ ಗ್ರಂಥಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಅಪೂರ್ವ ವ್ಯಾಖ್ಯಾನ. ಇಲ್ಲಿಯ ತನಕ ಅದು ಮುದ್ರಣ ಆಗಲೇ ಇಲ್ಲ. ಇವತ್ತಿನ ವಿದ್ವಾಂಸರಿಗೆ ಅದು ಸಿಗಲಿಲ್ಲ ಇನ್ನು ಪುಸ್ತಕ ಅದು. ಯಾಕೆ ಅಂದರೆ ಅದು ನಂದಿನಾಗರಿ ಲಿಪಿಯಲ್ಲಿತ್ತು. ಲಿಪಿಗಳು ಒಂದೊಂದು ತುಳು ಲಿಪಿ, ನಾಗರಿ ಲಿಪಿ, ಮತ್ತು ದೇವನಾಗರಿ ಲಿಪಿ, ತೆಲುಗು ಲಿಪಿ, ಹಳೆ ಕನ್ನಡ ಲಿಪಿ, ಹೀಗೆ ಲಿಪಿಗಳು ತುಂಬ ಪ್ರಾಚೀನ ಕಾಲದಲ್ಲಿ ಈ ಬ್ರಿಟಿಷರ ಕಾಲ ಬಂದ ಮೇಲೆ ಪೇಪರ್ ಬಂದಿದ್ದು ನಿಮಗೆ ಗೊತ್ತಿದೆ. ಪೇಪರ್ ಮ್ಯಾನುಫ್ಯಾಕ್ಚರ್ ಮುಂಚೆಲ್ಲ ತಾಳಗರಿ ಇತ್ತು. ಅದಕ್ಕೆಲ್ಲ ಮುಂಚೆ ತಾಳೆಗರಿ ಇತ್ತು. ಇದು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಮೈಸೂರಿನಲ್ಲಿದೆ, ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ. ಅಲ್ಲಿ ಆ ಗ್ರಂಥ ಇತ್ತು. ವ್ಯಾಸರಾಜರ ಕಾಲದ ಹತ್ತಿರ ಕಾಲದ ಪುಸ್ತಕ. ಅದು ಎಲ್ಲವೂ ತಾಳೆಗರಿಯಲ್ಲಿದೆ, ಅಂದರೆ ಒಂದು ಮರದ ಎಲೆಯಲ್ಲಿ ಬರೆದಿದ್ದು. ನನಗೆ ಅದು ತುಂಬ ಅದರಲ್ಲಿ ಕುತೂಹಲ. ಅಂದರೆ ಒಂದು, ನಾನು ಆ ಲಿಪಿ ಕಲಿಬೇಕು, ಅದರಲ್ಲಿ ಇದ್ದದ್ದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಅದನ್ನು ಗ್ರಂಥ ಮಾಡಿ. ಅದರಲ್ಲಿ ಹೇಗಿರುತ್ತೆ ಅಂದರೆ, ಸಾಸಿವೆ ಕಾಳು ನೆಲದಲ್ಲಿ ಚೆಲ್ಲಂಗಿರುತ್ತೆ. ಪುಲಿ ಸ್ಟಾಪ್ ಇರಲ್ಲ, ಇನ್ವರ್ಟೆಡ್ ಕಾಮ ಇರಲ್ಲ, ದಂಡ ಇರಲ್ಲ, ಬರೀ ಅಕ್ಷರಗಳೇ ಚೆಲ್ಲಿರುತ್ತೆ. ಅದನ್ನೆಲ್ಲ ನಮ್ಮ ಬುದ್ಧಿವಂತಿಕೆಯಿಂದ ಯಾವುದು ಪುಲಿ ಸ್ಟಾಪ್ ಇಲ್ಲಿ, ಯಾವುದು. ಆಮೇಲೆ ಅವರು ವ್ಯಾಸರಾಜರ ಗ್ರಂಥದ ವ್ಯಾಖ್ಯಾನ ಇದು. ಅವರ ಆ ಗ್ರಂಥವನ್ನು ಇಟ್ಟುಕೊಂಡು ಬರೆದಿರ್ತಾರೆ. ಅದು ವ್ಯಾಸರಾಜರ ಮಾತು ಯಾವುದು, ಇವ್ರದ್ದು ವ್ಯಾಖ್ಯಾನ ಯಾವುದು. ಇದನ್ನು ಆ ನಂದಿನಾಗರಿ ಲಿಪಿಯಲ್ಲಿ ಸಂಶೋಧನೆ ಮಾಡುವ ಒಂದು ದೊಡ್ಡ ಕೆಲಸ ಬಂತು. ನಾನು ಬಹುಶಃ ದಿನಕ್ಕೊಂದು 10-20 ಗಂಟೆಗಳ ಕಾಲ ಹಗಲು ರಾತ್ರಿ ಕೂತು ಅದನ್ನೊಂದು PhDಯ ಕೆಲಸ. ಮುದ್ರಣ ಆಗಿರಲಿಲ್ಲ ಅದು. ಒಂದು ಕೈಯಲ್ಲಿ ಯಾರೋ ಬರೆದಿದ್ದಿತ್ತು, ಅದರಲ್ಲಿ 50% ತಪ್ಪಾಗೇ ಇತ್ತು. ಇವತ್ತು ಅದನ್ನು ಒಂದು 90% ಅದು ಮಧ್ಯದಲ್ಲಿ ಹುಳ ತಿನ್ಬಿಟ್ಟಿರುತ್ತೆ ತಾಳೆಗರಿ. ಆದ್ದರಿಂದ ಅಲ್ಲಿಯ ತನಕ ಅದನ್ನು ತಗೊಂಡು ಹೋಗಿ ಅದನ್ನು ಒಂದು ವ್ಯವಸ್ಥೆಗೆ ತರಲಿಕ್ಕೆ, ಒಂದು ವ್ಯಾಸರಾಜರ ಸೇವೆ ಮಾಡಲಿಕ್ಕೆ ತುಂಬ ದೊಡ್ಡ ಅವಕಾಶ ಅದು. ಮತ್ತು ಇದು ಹಾಗೆ ಎಲ್ಲ ಸಿದ್ಧಾಂತಗಳ ವ್ಯಾಸರಾಜರ ಅದ್ಭುತವಾದ ವಿಮರ್ಶೆ ಅದು. ಅದರ ಬಗ್ಗೆ ಸರಳವಾದ ಒಂದು ವಿವರಣೆಯ ವ್ಯಾಖ್ಯಾನ, ಅದನ್ನು ಸಂಶೋಧನೆ ಮಾಡೋದರಲ್ಲಿ ನನಗೆ ಆ ಸಂಶೋಧನೆ ಮುಗಿಯೋದ್ರೊಳಗಡೆ ನಾನೊಬ್ಬ ಸಂಶೋಧಕ ಆಗಿಬಿಟ್ಟಿದ್ದೆ. ಹೇಗೆ ಅಂದರೆ, ತುಂಬ ಹೆಮ್ಮೆ ಏನು ಅಂದರೆ, ತುಳು ಲಿಪಿ, ನಂದಿನಾಗರಿ, ಆ ಪುಸ್ತಕದಲ್ಲಿ 5 ಲಿಪಿಗಳು ಇತ್ತು. ಎಲ್ಲ ಮಿಕ್ಸ್ ಆಗಿತ್ತು. ಒಬ್ಬರು ಬರಲಿಲ್ಲ. ಅವರವರಿಗೆ ಯಾವ ಭಾಷೆ ಬರುತ್ತೆ, ಹಳೆಗನ್ನಡದಲ್ಲಿ ಬರೆದಿದ್ರು, ನಂದಿನಾಗರಿಯಲ್ಲಿ ಬರೆದಿದ್ರು, ಕೆಲವು ಕಡೆ ತುಳು ಲಿಪಿಯಲ್ಲಿ ಬರೆದಿದ್ರು. ಒಂದು ಲಿಪಿ ಕಲಿಲ್ಲ ಅಂದರೂ ಆ ಗ್ರಂಥ ಸಂಶೋಧನೆ ಆಗಲ್ಲ. ಹಾಗಾಗಿ ನನಗೆ ಅದು ಕಾಲಾಂತರದಲ್ಲಿ ಸೋದೆ ಮಠದ ನೂರಾರು ಮ್ಯಾನುಸ್ಕ್ರಿಪ್ಟ್ಗಳನ್ನು ನೋಡುವಂತಹ ಯೋಗ ನನ್ನ ಪಾಲಿಗೆ ಸಿಕ್ತು. ಇವತ್ತು ತುಳು ಲಿಪಿ, ನಂದಿನಾಗರಿ ಲಿಪಿ, ಆ ಲಿಪಿಗಳನ್ನು, ಹಳೆ ಲಿಪಿಗಳು, ಇನ್ನು ಕಲ್ಲಿನಲ್ಲೇ ಬರೆದ ಕೆಲವು ಅಕ್ಷರಗಳು, ಅದನ್ನು ಓದುವ ಒಂದು ಶಕ್ತಿ ನನಗೆ ಬಂತು. ಅದನ್ನು ಯಾರೂ ಓದ್ದೇನೆ ಇದ್ದಾಗ ನಾನು ಓದಿದಾಗ ಅದರಲ್ಲಿ ಆಗುವ ಹೊಸ ಸಂಶೋಧನೆ, ಅದರಲ್ಲಿ ಆಗುವ ಒಂದು ಸಂತೋಷವೇ ಬೇರೆ. ಇಂಥದ್ದು ಇನ್ನು ಸಂಶೋಧನೆಗೆ ಬಗ್ಗೆಯೇ ಹೇಳಬೇಕು ಅಂದರೆ ಸಾಕಷ್ಟು ವಿಷಯಗಳಿದೆ. ಒಟ್ಟು ಆ ನನ್ನ PhD ಪ್ರಬಂಧ ಏನಿದೆ, ನನ್ನ ಎಲ್ಲ ಮುಂದಿನ ಗ್ರಂಥಗಳ ಒಂದು ನಿರ್ವಹಣೆ, ಸಂಶೋಧನೆಗೆ ತುಂಬ ಸಹಾಯ ಮಾಡಿತು. ಅದ್ಭುತ. ಗುರುಗಳೇ, ಇನ್ನು ರಾಯರ ಬಗ್ಗೆ ಮಾತಾಡಬೇಕು ಅಂದರೆ, ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಅಂತಾರೆ. ರಾಯರ ಆ ಒಂದು ದಯಾಳತ್ವಕ್ಕೆ ನಾವು ಹೇಗೆ ಪಾತ್ರರಾಗ್ಬೋದು? ಮೊದಲು ಅಮ್ಮನಿಗೆ ನಾವು ಇಷ್ಟ ಆಗಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಿ. ನೀವು ರಾಘವೇಂದ್ರ ಅಂತ ಹೇಳ್ತಾ ಇದ್ದೀರಿ. ನನಗೆ ಯಾವಾಗಲೂ ತಾಯಿ ಅಂತ ಅನ್ನಿಸ್ತಾ ಇರುತ್ತೆ. ತಾಯಿ ಬಳಿ ಮಗ ಒಳ್ಳೆಯವನು ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ನೀತಿವಂತನಾಗಿರಬೇಕು. ಅಮ್ಮನ ಮುಂದೆ ಅಹಂಕಾರಿಯಾಗಿ ಇರಬಾರ್ದು. ಸತ್ಯ ಮಾತನಾಡಬೇಕು ಅಮ್ಮನ ಮುಂದೆ. ಅಮ್ಮ ಬಯಸುವುದು, ನಿಜವಾದ ಅಮ್ಮ ಬಯಸುವುದು ಅಷ್ಟೆ. ನಾವು ರಾಯರ ಕರುಣೆಗೆ ಪಾತ್ರರಾಗಬೇಕಾದ್ರೆ ಅದಕ್ಕೆ ಅವರು ಶ್ಲೋಕದಲ್ಲಿ ಏನು ಹೇಳ್ತಾರೆ ಹೇಳಿ? ಸತ್ಯ ಧರ್ಮ ರಥಾಯಚ. ಆಸೆ ಬಿಡು, ಅಹಂಕಾರ ಬಿಡು, ಸತ್ಯ ಧರ್ಮಗಳಲ್ಲಿ ಆಸಕ್ತನಾಗು, ನಾನು ನಿನ್ನನ್ನು ಬಿಡೋದೇ ಇಲ್ಲ ಅಂತಾರೆ ರಾಯರು.
ಅಷ್ಟು ಸರಳವಾದ ಸೂತ್ರಗಳನ್ನು ಹೇಳ್ಕೊಟ್ಟಿದ್ದಾರೆ. ಯಾರಿಗೂ ಕಷ್ಟ ಆಗಲ್ಲ. ಅತಿಯಾದ ಆಸೆ ಪಡಬೇಡ. ಆಸೆ ಪಟ್ಟಾಗ ಏನು ಮಾಡ್ತೀವಿ ಹೇಳಿ? ಇನ್ನೊಬ್ರಿಗೆ ಮೋಸ ಮಾಡ್ತೇವೆ. ನೀನು ಅಷ್ಟು ಆಸೆಯೇ ಇಲ್ಲ ಅಂದರೆ ನೀನು ಮೋಸಗಾರ ಅಲ್ಲ ಅಂತ ಅರ್ಥ. ಇನ್ನು ಅಹಂಕಾರದಿಂದ ಏನು ಮಾಡ್ತೀವಿ? ಸಮಾಜಕ್ಕೆ ಯಾರಿಗೂ ಇನ್ನೊಬ್ಬರಿಗೆ ದರ್ಪ ತೋರಿಸ್ತೇವೆ, ಅವಮಾನಗಳನ್ನು ಮಾಡ್ತೇವೆ. ಆಸೆ ಅಹಂಕಾರ ಬಿಡು, ಸತ್ಯ ಹೇಳು, ಧರ್ಮದ ನಂಬಿಕೆಯಿಂದ ಬದುಕು. ನಿನ್ನ ಬದುಕು ನಾನು ನೋಡ್ಕೊಳ್ತೀನಿ, ನಾನು ತಾಯಿಯಾಗಿ ನಿನ್ನ ಬದುಕಿಗೆ ಬರ್ತೀನಿ, ನಿನ್ನನ್ನು ಮಗ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಅಂತಾರೆ. ಎಲ್ಲ ನಮ್ಮ ಸಮಾಜದ ಪ್ರತಿಯೊಬ್ಬ ಮನುಷ್ಯರಿಗೂ ಒಬ್ಬಳು ತಾಯಿ ಇರ್ತಾರೆ. ಆದರೆ ಸಮಾಜಕ್ಕೆಲ್ಲ ತಾಯಿ ನಮ್ಮ ರಾಯರು. ಅಂಥವ್ರ ಬಗ್ಗೆ ಹೇಳೋದ್ರಲ್ಲಿ ನಮ್ಮ ಬದುಕಿನ, ನಿಮ್ಮ ಬದುಕಿನ, ಕೇಳುಗರ ಬದುಕಿನ ಸಾರ್ಥಕತೆ ಇದೆ ಅಂತ ಭಾವಿಸ್ತೇನೆ. ಗುರುಗಳೇ, ಇನ್ನ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಒಂದು ಲೈನ್ ಬರುತ್ತೆ. ರಾಯರ ಬಗ್ಗೆ ಹೇಳ್ತಾ, ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧ್ಯಾಷ್ಟಾಂಗ ಯೋಗಾನುಷ್ಠಾಯ ನಮಃ ಅಂತಾರೆ. ಇಷ್ಟು ಒಂದು ವಿಚಾರದಲ್ಲಿ ಅವರು ತುಂಬ ಒಂದು ನಿಷ್ಠೆಯಿಂದ ನಡ್ಕೊಂತಿದ್ರು ಅಂತ ಅದರಲ್ಲಿ ವ್ಯಾಖ್ಯಾನ ಆಗಿದೆ. ಅವರ ಲೈಫ್ ಸ್ಟೈಲ್ ಹೇಗಿತ್ತು? ಆಗಿರೋ ದಿನನಿತ್ಯದ ಒಂದು ಕೈಕರ್ಯ ಹೇಗಿತ್ತು? ನೋಡಿ, ಯೋಗಿ ಆದವನಿಗೆ ಕಂಡಲ್ಲಿ ವಿಶ್ವರೂಪ ಕಾಂಬರೋ ಅಂತ. ಈ ಯಮ ನಿಯಮ ಪ್ರಾಣಾಯಾಮ ಅಂತೆಲ್ಲ ಇದೆ ಅಲ್ವಾ? ಯಮ ಅಂದ್ರೇನು, ನಿಯಮ ಅಂದ್ರೇನು, ಯಮದಲ್ಲಿ ಏನೇನು ಬರುತ್ತೆ ಅಂತ ತಿಳ್ಕೊಂಡ್ರೆ ಅದು ಏನು ಅಂತ ನಮಗೆ ಅರ್ಥ ಆಗುತ್ತೆ. ಅಹಿಂಸಾ, ಸತ್ಯಂ, ಆಮೇಲೆ ಅಸ್ತೇಯಂ, ಅಸಂಗಃ, ಹ್ರೀಹಿ, ಅಸಂಚಯ, ಆಸ್ತಿಕ್ಯಂ, ಬ್ರಹ್ಮಚರ್ಯಂಚ, ಮೌನಂ, ಸ್ಥೈರ್ಯಂ ಅಂತ ಈ ರೀತಿಯಾಗಿ ಕ್ಷಮ, ದಯ ಅಂತ ಅಭಯ, ಕ್ಷಮ, ಅಭಯ, ಇದೆಲ್ಲ ಯಮಗಳು ಅಂತ ಹೇಳಿದ್ದಾರೆ. ಅಂದರೆ ಯಾರಿಗೂ ಹಿಂಸೆ ಮಾಡಬೇಡ, ಸತ್ಯವಾದ ಮಾತನ್ನೇ ಆಡು, ಇನ್ನೊಬ್ಬರ ಸೊತ್ತನ್ನು ಕಳ್ಳತನ ಮಾಡಬೇಡ, ಯಾರ್ದೋ ಪದಾರ್ಥ ಕೈ ಹಾಕಬೇಡ, ಆಮೇಲೆ ದುರ್ಜನರ ಸಹವಾಸ ಮಾಡಬೇಡ. ನೋಡಿ, ರಾಯರ ಹತ್ರ ಹೋದರೆ ಸದ್ಬುದ್ಧಿ ಬರುತ್ತೆ ಅಂದರೆ ಇದೆಲ್ಲ ಅವರಲ್ಲಿದೆ. ಸಮಾಜಕ್ಕೆ ಒಬ್ಬೊಬ್ಬರಲ್ಲಿ ಈಗ 100 ರೋಗ ಇದೆ. ವೈದ್ಯನ ಹತ್ರ ಹೋದರೆ ಆ ಎಲ್ಲ ರೋಗಕ್ಕೂ ಅವನ ಹತ್ರ ಮದ್ದಿದೆ. ಹಾಗೆ ಸಮಾಜದ ಮಾನಸಿಕ ಅಸ್ವಾಸ್ಥ್ಯಗಳಿಗೆ, ಅವರ ಜೀವನದ ನಡವಳಿಕೆಯಲ್ಲಾಗುವ ಅನಿಷ್ಟಗಳಿಗೆ ಏನೆಲ್ಲ ಪರಿಹಾರಗಳಿದೆ ಅದೆಲ್ಲ ಉಪಾಯಗಳು ರಾಯರ ಹತ್ರ ಇದೆ. ಸಾಮಾನ್ಯವಾಗಿ ರೋಗ ಬಂದವರಿಗೆ ಮಾತ್ರೆಗಳು ಸಮಾಜದಲ್ಲಿ ಸಿಗುತ್ತೆ. ಮನಸ್ಸು ಹಾಳಾದವರಿಗೆ, ಭಯಗ್ರಸ್ತರಿಗೆ, ಫೈನಾನ್ಸಲ್ಲಿ ತುಂಬ ಕೆಳಗೆ ಬಿದ್ದವರಿಗೆಲ್ಲ ಯಾವ ವೈದ್ಯರ ಹತ್ರ ಚಿಕಿತ್ಸೆಗಳಿಲ್ಲ. ಅದು ಎಲ್ಲಿ ನಿಮಗೆ ಚಿಕಿತ್ಸೆ ಇಲ್ಲ ಅದೆಲ್ಲ ರಾಯರಲ್ಲಿದೆ. ಯಾಕೆ ಅಂದರೆ ಅವರು ಅಷ್ಟಾಂಗ ಯೋಗ ಚತುರರಾಗಿದ್ದರು. ಯಮ ನಿಯಮ ಪ್ರಾಣಾಯಾಮಗಳು, ನಿಯಮ ಅಂದರೆ ಶುಚಿತ್ವ, ಶೌಚ, ತಪಸ್ಸು, ಆಮೇಲೆ ಹೋಮ, ಜಪ, ಶ್ರದ್ಧಾತಿಥ್ಯ, ಶ್ರದ್ಧಾ ಅಂದರೆ ಆಸ್ತಿಕ್ಯ ಬುದ್ಧಿ, ದೇವರಲ್ಲಿ ನಂಬಿಕೆ, ಆಮೇಲೆ ಬಂದವರಿಗೆ ಅನ್ನದಾನ ಮಾಡೋದು, ಇನ್ನೊಬ್ಬರನ್ನ ಪ್ರೀತಿಯಿಂದ ನೋಡಿಕೊಳ್ಳುವಂತಹದ್ದು, ಆಮೇಲೆ ದೇವರ ಪೂಜೆಯಲ್ಲಿ ಆಸಕ್ತಿ, ತೀರ್ಥಕ್ಷೇತ್ರಗಳ ಯಾತ್ರೆ, ಸಮಾಜ ಕೊಟ್ಟಿರುವಂತಹ ಸಂಪತ್ತನ್ನು ಸಮಾಜದ ಬಳಕೆಗೆ ಉಪಯೋಗಿಸುವಂತಹದ್ದು, ಸಮಾಜದ ಕಲ್ಯಾಣಕ್ಕೆ ಉಪಯೋಗಿಸುವಂತಹದ್ದು, ಸಿಕ್ಕಿದ್ರಲ್ಲಿ ಸಂತೋಷ ಪಡುವಂತಹದ್ದು, ಆಮೇಲೆ ದೊಡ್ಡವರ ಸೇವೆ ಮಾಡುವಂತಹದ್ದು, ಇದನ್ನೆಲ್ಲ ನಿಯಮ ಅಂತ ಕರೆದಿದ್ದಾರೆ. ಇನ್ನು ಪ್ರಾಣಾಯಾಮ ಪ್ರತ್ಯಾಹಾರಗಳು ಅಂದರೆ, ಪ್ರಾಣಾಯಾಮ ಅಂದರೆ ಶ್ವಾಸೋಚ್ಛ್ವಾಸವನ್ನು ನಿಧಾನಕ್ಕೆ ಆಡಬೇಕು. ಯಾವಾಗಲೂ ಟೆನ್ಷನ್ ಉಸಿರಾಡ್ತಾ ಇದ್ದರೆ ಅದು ಧ್ಯಾನ ಆಗಲ್ಲ. ನಿಧಾನ ಪ್ರಾಣವಾಯುವಿನ ಧ್ಯಾನ ಮಾಡ್ತಾ, ಭಗವಂತನನ್ನು ಧ್ಯಾನ ಮಾಡ್ತಾ, ಪ್ರಾಣವಾಯುವಿನ ಸಂಯಮ. ಆಮೇಲೆ ಪ್ರತ್ಯಾಹಾರ ಅಂದರೆ ಇಂದ್ರಿಯಗಳನ್ನೆಲ್ಲ ಆದಷ್ಟು ಹೊರಗಡೆ ಕೆಟ್ಟ ರೀತಿಯಲ್ಲಿ ಹೋಗಲಿಕ್ಕೆ ಬಿಡದೇ ಇರುವಂಥ ನಿಯಂತ್ರಣ ಮಾಡುವಂತಹದ್ದು. ಇದೆಲ್ಲ ಅಷ್ಟಾಂಗ ಯೋಗಗಳಲ್ಲಿ ಬರುವಂತಹ ಅನೇಕ ಸನ್ನಿವೇಶಗಳು. ಇದೆಲ್ಲವೂ ಕೂಡ ರಾಯರಲ್ಲಿ ಅದ್ಭುತವಾಗಿತ್ತು. ಆದ್ದರಿಂದ ಅವರ ಜೀವನ ಒಂದು ಸಮಗ್ರ ಶಾಸ್ತ್ರ ಪ್ರಪಂಚವೇ ಒಂದು ಗ್ರಂಥಾಲಯ. ನಡ್ಕೊಂಡು ಹೋಗ್ತಾ ಇದ್ರೆ ಏನು ಫೀಲಿಂಗ್ ಬರಬೇಕು, ವಾಕಿಂಗ್ ಲೈಬ್ರರಿ, ಆ ಥರ ರಾಯರ ಜೀವನ ಕ್ರಮ ಇತ್ತು. ಅದರಲ್ಲಿ ಒಂದೇ ಕ್ರಮದ, ನಮ್ದಾದರೆ ಒಂದೇ ರೊಟೀನ್, ಸ್ನಾನ ಮಾಡ್ತೀವಿ, ತಿಂಡಿ ತಿಂತೀವಿ, ಆಫೀಸ್ಗೆ ಹೊಡೋಗ್ತೀವಿ. ಇವ್ರದ್ದು ಹಾಗಲ್ಲ, ಅವತ್ತಿನ ಸವಾಲು. ಆದರೆ ಪ್ರತಿಯೊಂದು ಕೂಡ ದೇವರ ಪೂಜೆ. ಇದನ್ನು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಶುನಿಚೈವ ಶಪಾಕೇಚ ಪಂಡಿತಾ ಸಮದರ್ಶಿನಃ. ಎದುರುಗಡೆ ಒಂದು ನಾಯಿ ಬರಲಿ, ಒಬ್ಬ ವಿದ್ವಾಂಸ ಬರಲಿ, ಅಥವಾ ಒಂದು ಹಸು ಬರಲಿ, ಅವರಿಗೆ ಅಲ್ಲಿ ನಾಯಿ ಕಾಣಲ್ಲ, ವಿದ್ವಾಂಸ ಕಾಣಲ್ಲ, ಹಸು ಕಾಣಲ್ಲ, ಅವನ ಒಳಗಡೆ ಇರುವ ದೇವರು ಕಾಣಿಸ್ತಾನೆ. ಇದು ದೊಡ್ಡವರ ಜ್ಞಾನಿಗಳ ಲಕ್ಷಣ. ಅದು ನಮಗೆ ನಾಯಿ ಅಂದರೆ ನಾಯಿಯೇ ಕಾಣುತ್ತೆ, ಹಸು ಅಂದರೆ ಹಸುವೇ ಕಾಣುತ್ತೆ, ಪಿಶಾಚಿ ಅಂದರೆ ಪಿಶಾಚಿಯೇ ಕಾಣುತ್ತೆ. ಜ್ಞಾನಿಗಳಿಗೆ ಇದೆಲ್ಲವೂ ಕೂಡ ಬೊಂಬೆಗಳು, ಒಳಗಡೆ ಕಾಣುವುದು ಶಕ್ತಿ. ಅದನ್ನೇ ಈ ಅಷ್ಟಾಂಗ ಯೋಗದ ಅವರ ಸಾಮರ್ಥ್ಯ.
ಆ ರೀತಿ ರಾಯರು ಸಮಾಜವನ್ನು ನೋಡ್ತಾರೆ. ಒಳಗಡೆ ದೇವರಿದ್ದಾನೆ, ಪ್ರತಿಯೊಬ್ಬರಲ್ಲೂ. ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ. ನಾನು ಮಾಡ್ತಾ ಇರೋದೆಲ್ಲ ಅದು ದೇವರ ಪೂಜೆ. ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ, ನಮ್ಮ ಗುರುಗಳು ಹೇಳಿದ್ದು. ಒಬ್ಬ ದೊಡ್ಡ ಸಾಧಕ ಇರ್ತಾನೆ, ಅವನಿಗೆ ಎಷ್ಟು ಕಾಡಿನಲ್ಲಿ ಕೂತು ತಪಸ್ಸು ಮಾಡ್ತಾ ಇದ್ರು ಅವನಿಗೆ ಇಂದ್ರಿಯ ನಿಗ್ರಹ ಇಲ್ಲ, ಅವನಿಗೆ ದೇವ್ರು ಕಾಣಿಸ್ತಾ ಇಲ್ಲ. ಕೊನೆಗೆ ಒಬ್ಳು ಪತಿವ್ರತೆ ಹೇಳ್ತಾಳೆ, ಹೇ ದಡ್ಡ, ಕಾಡಲ್ಲಿ ಕೂತು ಯಾಕೆ ಜಪ ಮಾಡ್ತಾ ಇದ್ದಿ, ಆ ನಾಡನ್ನ ಆಳ್ತಾ ಇರುವ ರಾಜನ ಹತ್ರ ಹೋಗಿ ಕೇಳೋ, ಅವನು ಯೋಗ ಹೇಳ್ಕೊಡ್ತಾನೆ ಅಂತ. ಅವನಿಗೆ ಆಶ್ಚರ್ಯ ಆಗುತ್ತೆ, ದಿನಕ್ಕೆ 10,000 ಜನನ್ನ ಭೇಟಿ ಆಗುವ ಈ ರಾಜನಿಗೆ ದೇವರನ್ನು ಕುಳಿತು ಧ್ಯಾನ ಮಾಡಲಿಕ್ಕೆ ಎಲ್ಲ ಅವಕಾಶ ಇರುತ್ತೆ. ಹೋಗ್ತಾನೆ ಯೋಗಿ ಅವನ ಹತ್ರ. ಅವನು ಹೇಳ್ತಾನೆ, ನನಗೆ ಪುರುಸೊತ್ತಿಲ್ಲ, ತುಂಬ ಕ್ಯೂನಲ್ಲಿ ನಿಂತುಬಿಟ್ಟಿದ್ದಾರೆ ಜನ, ಆಯ್ತಾ. ಈಗ ರಾಯರ ಹತ್ರನೂ ಅಷ್ಟೇ, ಲಕ್ಷ ಲಕ್ಷ ಜನ ಹೋಗ್ತಾರೆ. ರಾಯರ್ ಜಪ ಯಾವಾಗ ಮಾಡ್ತಾರೆ? ಈ ಜನಗಳನ್ನೆಲ್ಲ ನೋಡ್ತಾ ಕೂತ್ಕೊಂಡ್ಬಿಟ್ರೆ ದೊಡ್ಡ ಪ್ರಶ್ನೆ ಇದು. ರಾಯರ್ ಏನೋ ಮಾಡ್ಲಿಕ್ಕೆ, ಈಗ ಒಂದು 100 ಜನ ಮನೆ ಮುಂದೆ ಬಂದು ನಿಂತಿದ್ದಾರೆ ಅಂದ್ರೆ ನಿಮ್ಮ ಮನೇಲಿ 10 ಕೆಲಸ ಡಿಸ್ಟರ್ಬ್ ಆಗೋಗುತ್ತೆ. ಈಗ ರಾಯರ್ ಜಪ ಮಾಡ್ತಾರ, ಜನ ನೋಡ್ತಾರ? ಜನ ನೋಡ್ತಾ ಇದ್ದಾರೆ ಅಂದ್ರೆ ಅವಾಗ ಜಪ ಮಾಡ್ತಾ ಇಲ್ಲ ಅಂತ ಅರ್ಥ. ಜಪ ಮಾಡ್ತಾ ಇದ್ದಾರೆ ಅಂದ್ರೆ ಜನ ನೋಡ್ತಾ ಇಲ್ಲ. ನಮಗೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಸಾಮಾನ್ಯರು? ಅದಕ್ಕೆ ಈ ಕಥೆ ನಿಮಗೆ ಸಂವಾದಿ ಆಗುತ್ತೆ ನೋಡಿ. ಆ ರಾಜನ ಹತ್ರ ಹೋದಾಗ ಆ ಯೋಗಿಗೆ, ಅಂದ್ರೆ ಯೋಗಿ ಆಗ್ಬೇಕು ಅಂತ ಹೋದ ಆ ವ್ಯಕ್ತಿಗೆ ರಾಜ ಒಂದು ದೀಪ ಕೊಡ್ತಾನೆ. ತುಂಬಾ ಜನ ಕ್ಯೂನಲ್ಲಿ ನಿಂತು ಬಿಟ್ಟಿದ್ದಾರೆ, ನಿನಗೆ ಉತ್ತರ ಕೊಡ್ಲಿಕ್ಕಾಗಲ್ಲ. ನಮ್ದು ತುಂಬಾ ಸುಂದರವಾದ ಪ್ರಾಚ್ಯ ಶಿಲಾ ಮಂಟಪ ಇದೆ, ಒಳ್ಳೊಳ್ಳೆ ಕೆತ್ತನೆಗಳಿದೆ, ಅದು ಕತ್ತಲೆ ಕೋಣೆ. ಈ ದೀಪದ ಬೆಳಕಿನಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಬಾ, ತುಂಬಾ ಚೆನ್ನಾಗಿದೆ ಆ ಚಿತ್ರಗಳು. ಯಾವ್ಯಾವ ಮೂಲೆಯಲ್ಲಿ ಏನೇನ್ ಚಿತ್ರ ಇದೆ ಅಂತೆಲ್ಲ ನೀನು ಬಂದು ನನಗೆ ಹೇಳಬೇಕು. ಅವಾಗ ನನ್ನ ಜೀವನದ ರಹಸ್ಯಗಳನ್ನು ನಿನಗೆ ಹೇಳ್ತೀನಿ, ನನಗೆ ದೇವ್ರು ಹೇಗೆ ಕಾಣಿಸ್ತಾನೆ ಅಂತ ರಹಸ್ಯವನ್ನು ನಿನಗೆ ಹೇಳ್ತೀನಿ. ಅವನಿಗೆ ಖುಷಿ ಆಗೋಗುತ್ತೆ, ಇವತ್ತು ನಾನು ಏನೋ ಒಂದು ದೊಡ್ಡ ವಿಚಾರವನ್ನು ತಿಳ್ಕೊಂಡ್ಬಿಡ್ತೀನಿ ಅಂತ ಖುಷಿಯಲ್ಲಿ ಆ ಎಲ್ಲ ಶಿಲಾ ಒಂದು ಸ್ತಂಭಗಳನ್ನು ನೋಡಬೇಕು ಅಂತ ಹೋಗ್ತಾನೆ. ಹೋಗ್ಬೇಕಾದ್ರೆ ಈ ರಾಜ ಹೇಳ್ತಾನೆ, ಒಂದು ತಲೆಯಲ್ಲಿ ಇಟ್ಕೊಂಡಿರೋ, ನಿನ್ನ ಕೈಯಲ್ಲಿರುವ ಎಣ್ಣೆ ದೀಪ ಆರೋದ್ರೆ ನಿನಗೆ ಯಾವ ಕಥೆನೂ ಹೇಳಲ್ಲ, ನಾನು ಯಾವ ಉಪಾಯಗಳನ್ನು ಹೇಳಲ್ಲ. ಆಯ್ತು ಅಂತ ಹೇಳ್ತಾನೆ. ಅದು ತಟ್ಟೆ ತುಂಬ ಎಣ್ಣೆ ತುಂಬ್ಕೊಂಡ್ಬಿಟ್ಟಿದೆ, ದೀಪ ಉರಿತಾ ಇದೆ. ಒಂಚೂರು ಮಿಸ್ಟೇಕ್ ಆಯಿತು ಅಂದರೆ, ಅದು ಏನೋ ಒಂದು ಸ್ವಲ್ಪ ಆಚೆ ಈಚೆ ಅವ್ಯವಸ್ಥೆ ಆಯಿತು ಅಂದರೆ ಅದು ದೀಪ ಆರೋಗ್ಬಿಡುತ್ತೆ. ಆಮೇಲೆ ಅವನೇನೋ ಹೇಳಲ್ಲ, ಯೋಗ ಉಪಾಯ ಹೇಳಲ್ಲ. ಅದಕ್ಕೆಲ್ಲ ಕಡೆ ಇರುವ ಶಿಲಾಲೇಖನ ಚಿತ್ರಗಳನ್ನೆಲ್ಲ ನೋಡ್ಕೊಂಡು ಬರ್ತಾನೆ. ರಾಜ ಕೇಳ್ತಾನೆ, ಎಲ್ಲ ನೋಡ್ಕೊಂಡು ಬಂದೀಯಾ? ಎಲ್ಲ ನೋಡ್ಕೊಂಡು ಬಂದೆ. ದೀಪ ಆರಿದೆಯಾ? ದೀಪ ಆರ್ಲಿಲ್ಲ, ಹೇಳು ಅಂತ. ಅವನು ಹೇಳ್ತಾನೆ, ಅಷ್ಟು ಚಿತ್ರಗಳು ನೋಡ್ಕೊಂಡು ಬಂದಿದೆಯಲ್ಲ, ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ಚಿತ್ರ ಇದೆ ಅಂತ ಹೇಳ್ತೀಯಾ ಅಂತ ಕೇಳ್ತಾನೆ. ಇಲ್ಲ ರಾಜ, ಅದೊಂದು ಸ್ವಲ್ಪ ಕಷ್ಟ. ಯಾಕೆ ಕಷ್ಟ? ನೀನು ಹೋಗಬೇಕಾದ್ರೆ ಹೇಳಿದ್ದಿ ಕೈಯಲ್ಲಿರುವ ದೀಪ ಆರಿ ಹೋದ್ರೆ ಏನೂ ಹೇಳಲ್ಲ ಅಂತ. ನನಗೆ ದೀಪ ಆರಬಾರ್ದು, ದೀಪ ಆರಬಾರ್ದು, ದೀಪ ಆರಬಾರ್ದು ಅನ್ನೋ ಏಕಾಗ್ರತೆಯಲ್ಲಿ ಚಿತ್ರ ಏನು ನೋಡಿದೆ ಅಂತ ಗೊತ್ತಾಗ್ತಾ ಇಲ್ಲ. ಆ ರಾಜ ಹೇಳ್ತಾನೆ, ನಿನಗೆ ಉಪದೇಶ ಆಯ್ತು. ಇವರೆಲ್ಲ ಸಾವಿರಾರು ಜನ ಏನು ನನ್ನ ಮನೆ ಮುಂದೆ ಬರ್ತಾರೆ, ಅವರೆಲ್ಲ ಚಿತ್ರಗಳು. ಅವರ ಒಳಗಡೆ ಚಿನ್ಮಯ ಇದ್ದಾರೆ ಅಂತ ನಾನು ಆ ದೀಪವನ್ನು ನೋಡ್ತಾ ಇದ್ದೀನಿ. ನನಗೆ ಅವ್ರ ಬಗ್ಗೆ ಏಕಾಗ್ರತೆ ಇಲ್ಲ. ನಿನಗೆ ಹೇಗೆ ದೀಪದ ಬಗ್ಗೆ ಏಕಾಗ್ರತೆ ಇತ್ತು, ಚಿತ್ರಗಳ ಬಗ್ಗೆ ಇಲ್ಲ. ನನ್ನ ಕಣ್ಣೆದುರಿಗೆ ಬರೋರೆಲ್ಲ ಚಿತ್ರಗಳು, ಅವರೊಳಗಡೆ ದೇವರಿದ್ದಾನೆ ಅಂತ ನಾನು ನೋಡ್ತಾ ಇದ್ದೀನಿ. ಅವನ ಪೂಜೆ ಅಂತ ಕರ್ತವ್ಯಗಳನ್ನು ಮಾಡ್ತಾ ಇದ್ದೀನಿ, ಅದರಿಂದ ಅವರಿಗೂ ಒಳ್ಳೇದಾಗ್ತಾ ಇದೆ, ನನ್ನ ಸಾಧನೆಯೂ ನಡೀತಾ ಇದೆ ಅಂತ ರಾಜ ಉತ್ತರ ಕೊಡ್ತಾನೆ. ಕಲಿಯುಗದ ಗುರು ರಾಜ ಅಂತ ಅದಕ್ಕೆ ಅವ್ರನ್ನ ಕರೆಯೋದು. ಗುರು ರಾಜ. ರಾಜನ ದೃಷ್ಟಿ ಪ್ರಜೆಗಳ ಒಳಗಡೆ ಇರುವ ದೇವರ ಪೂಜೆ ಹೇಗೋ ಹಾಗೆ ಇವರು ರಾಜನಂತೆ ಗುರುಗಳಾಗಿ ಎಲ್ಲರನ್ನೂ ನೋಡ್ತಾರೆ. ಅಂದ್ರೆ ಅವರ ಒಳಗಡೆ ಇರುವ ಅಲ್ಲಲ್ಲೇ ಈಗ ಏನ್ ಮಾಡ್ತಾರೆ ಅಂದ್ರೆ, ಈಗ ರೋಗ ನಿಮಗ ಬಂದಾಗ ಮಾತ್ರೆ ಅವ್ರಿಗೆ ಕೊಡ್ಲಿಕ್ಕೆ ಆಗಲ್ಲ, ನಿಮಗೆ ಮಾತ್ರೆ ಕೊಡಬೇಕು. ಅದಕ್ಕೇನ್ ಮಾಡ್ತಾರೆ ಅಂದ್ರೆ, ನಿಮ್ಮೊಳಗಡೆ ದೇವರಿದ್ದಾನೆ, ಆ ದೇವರಿಗೆ ರಾಘವೇಂದ್ರ ಸ್ವಾಮಿಗಳು ನೆಟ್ವರ್ಕ್ ಮಾತಾಡ್ತಾರೆ. ದೇವ್ರೆ, ಇದೇ ರೂಪ, ಇಲ್ಲೊಂದು ರೂಪ ಇದೆ, ಇಲ್ಲೊಂದು ರೂಪ ಇದೆ, ಈ ರೂಪ ಆ ರೂಪದ ಜೊತೆಗೆ ಮಾತಾಡಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು. ನೋಡು, ಅವನಿಗೆ ಇಷ್ಟು ಕಷ್ಟ ಇದೆ, ನೀವ್ ಹೇಳಿದ್ರೆ ಈ ಒಳಗಡೆ ಇರೋ ದೇವ್ರು ಕೇಳಲ್ಲ. ಕೆಲವರಿಗೆ ಹೈ ಇನ್ಫ್ಲುಯೆನ್ಸ್ ಬೇಕು, ಇಲ್ದೇನಿದ್ರೆ ಅವ್ರ ಮಾತು ಕೇಳಲ್ಲ. ನಿಮ್ ಮನೇಲೇ ಇರ್ತಾರೆ, ನಮ್ಮಪ್ಪ ನನ್ನ ಮಾತು ಕೇಳ್ತಾ ಇಲ್ಲ, ಚಿಕ್ಕಪ್ಪ ಒಂದ್ ಸ್ವಲ್ಪ ನಮ್ಮ ಅಪ್ಪಂಗೆ ಹೇಳ್ಬಿಡಿ ಅಂತ ಫೋನ್ ಮಾಡ್ತೀವೋ ಇಲ್ಲೋ, ಹಾಗೆ ರಾಯರ ಹತ್ರ ಹೋಗಿ ಹೇಳ್ಕೊಳ್ತೀವಿ. ನನ್ನ ಒಳಗಡೆ ಇರುವ ದೇವರಿಗೆ ನನ್ನ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಳಿ ರಾಯರೇ ಅಂತ. ಯಾಕೆ ದೇವ್ರ ಹತ್ರ ಹೇಳ್ಬೋದಲ್ವ, ರಾಯರ ಹತ್ರ ಯಾಕೆ ಹೋಗ್ಬೇಕು ಅಂದ್ರೆ, ಈ ಅಪ್ಪ ಅಮ್ಮನಲ್ಲಿ ಮೈ ತುಂಬಾ ಗಲೀಜಾಗಿದೆ ಅನ್ಕೊಳ್ಳಿ, ಅಪ್ಪ ಕ್ಲೀನ್ ಮಾಡಲ್ಲ, ಏನ್ ಹೇಳ್ತಾನೆ, ಅಮ್ಮನ ಹತ್ರ ಹೋಗು ಅಂತಾನೆ. ಅಮ್ಮ ಎಲ್ಲ ನೀಟಾಗಿ ಪೌಡರ್ ಹಾಕಿದ ಮೇಲೆ ಅಪ್ಪ ತೊಡೆ ಮೇಲೆ ಕೂತ್ಕೊಂಡು ಮುದ್ದಾಡ್ತಾನೆ. ನಮ್ ದೇವ್ರ ಅಪ್ಪನ್ ತರ, ರಾಯರು ಅಮ್ಮನ್ ತರ. ಹಾಗಾಗಿ ದೇವ್ರ ಏನ್ ಮಾಡ್ತಾನೆ, ಅಮ್ಮನ ಹತ್ರ ಕ್ಲೀನ್ ಮಾಡ್ಕೊಂಡು ಬನ್ನಿ, ನಿಮ್ಗೆ ವರ ಕೊಡ್ತೀನಿ ಅಂತ ದೇವ್ರು. ಹಾಗಾಗಿ ಯಾರು ರಾಯರ ಹತ್ರ ಹೋಗಲ್ಲ, ದೇವ್ರು ವರ ಕೊಡಲ್ಲ. ಹಾಗಾಗಿ ರಾಯರು ಅನಿವಾರ್ಯ ಕಲಿಯುಗದಲ್ಲಿ, ಅನಿವಾರ್ಯ. ಗುರುಗಳೇ, ರಾಯರನ್ನ ಒಲಿಸ್ಕೊಳ್ಳೋದು ಹೇಗೆ, ಅವ್ರ ಮನಸ್ಸಿನಾಗ ಇಲ್ಲದ ಹೇಗೆ, ಅವ್ರಿಗೆ ಖುಷಿ ಪಡಿಸೋದು ಹೇಗೆ? ತುಂಬಾ ಸುಲಭ.
ಅಮ್ಮನನ್ನ ಒಲಿಸಿಕೊಳ್ಳುವುದು ಹೇಗೆ? ಹ್ಮ್. ನಮ್ಮ ನೀತಿ, ನಮ್ಮ ನಡವಳಿಕೆ, ನಮ್ಮಲ್ಲಿರುವ ಪ್ರಾಮಾಣಿಕತನ. ಈಗ ನೋಡಿ, ನೀವು ಉದಾಹರಣೆಗೆ ಯಾವುದೋ ಒಂದು ರಾಯರ ಮಠಕ್ಕೆ ಹೋಗಿ ಹ್ಮ್. ಅಲ್ಲಿ ಕೇಳಿ ಸೇವೆಯನ್ನು ಹೇಗೆ ಮಾಡಬೇಕು, ವಿಧಿವಿಧಾನಗಳೇನು? ಅವ್ರೇನು ಹೇಳ್ತಾರೆ? ಹ್ಮ್. ನೀಟಾಗಿ ಸ್ನಾನ ಮಾಡಿಕೊಂಡು ಒಳ್ಳೆ ಡ್ರೆಸ್ ಹಾಕೊಂಡು ಬಂದು ಹ್ಮ್. ಮನಸ್ಸು ಶುದ್ಧವಾಗಿ ಇಟ್ಕೊಂಡು ರಾಘವೇಂದ್ರ ರಾಘವೇಂದ್ರ ಅಂತ ಪ್ರದಕ್ಷಿಣೆ ಮಾಡು. ಹ್ಮ್. ರಾಯರು ಕೇಳೋದು ಇದನ್ನೇ. ಹ್ಮ್. ತಾಯಿ ಆದವಳು ಮಕ್ಕಳ ಹತ್ರ ಏನಾದರೂ ಬಯಸ್ತಾಳ? ಹ್ಮ್. ನೀನ್ ಚೆನ್ನಾಗಿರ್ಬೇಕು ಅಂದ್ರೆ ನೀತಿವಂತನಾಗು. ಹ್ಮ್. ಸಮಾಜದಿಂದ ರಾಯರು ಕೇಳುವುದು ಪ್ರಾಮಾಣಿಕವಾದ, ಸಮಾಜಕ್ಕೆ ಹಾನಿಕಾರಕವಾಗದೇ ಇರುವ ಸನ್ನಡತೆಗಳನ್ನ ಕೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಹ್ಮ್. ಹಾಗಾಗಿ ಅಂತಹ ಅದನ್ನೇ ಸತ್ಯ ಧರ್ಮ ರಥಾಯಚ, ಎಲ್ಲಾ ಕಡೆ ಇರೋ ಬೋರ್ಡ್ ಏನ್ ಹೇಳಿ, ಹ್ಮ್. ಸತ್ಯ ಮಾತನಾಡು, ಧರ್ಮನಿಷ್ಠನಾಗು. ಹ್ಮ್. ರಾಯರು ಬಯಸೋದು ಇದನ್ನು. ಓಕೆ. ಇದು 2 ಫಾಲೋ ಮಾಡಿದ್ರೆ ರಾಯರು ರಾಯರು ಒಲಿತಾರೆ. ಪ್ರಸನ್ನರಾಗ್ತಾರೆ. ಖಂಡಿತ. ಅವರಿಗೆ ಬೇರೆ ಏನ್ ನೀವು ಹುಂಡಿಲಿ ಲಕ್ಷಗಟ್ಲೆ ಕಾಣಿಕೆ ಕೊಡಬೇಕಾಗಿಲ್ಲ. ಓಕೆ. ನಿಮ್ಮ ಭಾವಶುದ್ಧಿ ಪ್ರಧಾನ. ಗುರುಗಳೇ, ಇನ್ನ ರಾಯರ ಮುಂದೆ ಯಾರಾದ್ರೂ ಹರಕೆ ಮಾಡ್ಕೊಂಡಿರ್ತಾರೆ, ಹ್ಮ್ ಕಾರಣಾಂತರಗಳಿಂದ ಮರ್ತೋಗ್ತಾರೆ, ಹ್ಮ್ ಕ್ಷಮೆ ಕೇಳೋದು ಹೇಗೆ ರಾಯರನ್ನ? ಇದೊಂದೇ ವಿಚಾರಕ್ಕಂತಲ್ಲ, ಜನರಲ್ ಆಗಿ ಹ್ಮ್ ರಾಯರ ಬಳಿ ಕ್ಷಮೆ ಕೇಳೋದು ಹೇಗೆ? ಈಗ ಕೆಲವೊಂದು ನಮ್ಮ ಹಿಂದೂ ಧರ್ಮದಲ್ಲಿ ಕೆಲವು ಹರಕೆಗಳನ್ನು ಹೊತ್ತುಕೊಂಡ ಮೇಲೆ ಅದನ್ನು ತೀರಿಸಲೇಬೇಕು. ಹ್ಮ್. ಈಗ ಅನೇಕ ದೈವಗಳಿವೆ. ಹ್ಮ್. ಆ ಹರಕೆ ಹೊತ್ಕೊಂಡು ತೀರಿಸಲಿಲ್ಲ ಅಂದ್ರೆ ಅದರ ಎಫೆಕ್ಟ್ ಆಗುತ್ತೆ. ಹೌದು. ಈಗ ಸಾಲ ತಗೊಂಡು ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೋ ಆ ಥರ ಹೌದು. ಹರಕೆಯನ್ನು ತೀರಿಸಲೇಬೇಕು. ರಾಯರನ್ನ ಈ ದೈವಗಳ ಜೊತೆಗೆ ಹೋಲಿಕೆ ಮಾಡಬಾರ್ದು. ಅಂದ್ರೆ ಈಗ ಭೂತಾರಾಧನೆ ಇದೆ, ನಾಗಾರಾಧನೆ ಇದೆ, ಬೇರೆ ಬೇರೆ ದೇವತೆಗಳ ಬಳಿ ಹೋಗಿ ನಾವು ಹರಕೆಗಳನ್ನು ಹೊತ್ಕೊಳ್ತೇವೆ. ಆ ಥರ ರಾಯರನ್ನು ಕಂಪೇರ್ ಮಾಡಬಾರ್ದು. ಹ್ಮ್. ರಾಯರು ಅವರು ವರ ಕೊಡ್ಲಿಕ್ಕೋಸ್ಕರನೇ ಕುಳಿತವ್ರು ಅವರು. ಹ್ಮ್. ನಾನು ಅವಾಗ ರಾಮನ ಕಥೆಯನ್ನು ಹೇಳಿದೆ ಹಿಂದೆ. ರಾಮ ಏನು ಅಂದ್ರೆ 1000 ಅನ್ಯಾಯಗಳನ್ನು ನೋಡಲ್ಲ, ಅವನು ಮಾಡಿದ ಒಂದು ಒಳ್ಳೆಯ ಕೆಲಸಕ್ಕೆ ಮಹತ್ವವನ್ನು ಕೊಡ್ತಾನೆ. ಹೌದು. ರಾಯರ ಗುಣ ಅದು. ತಾಯಿ ರಾಯರು ಅಂದ್ರೆ. ಹ್ಮ್. ಮಗ ತಪ್ಪು ಮಾಡಿಬಿಟ್ಟಿದ್ದಾನೆ, ಅಮ್ಮನ ಹತ್ರ ಹೋಗಿದ್ದಾನೆ, ಅಮ್ಮಂಗೆ ಸಿಟ್ಟು ಬಂದಿದೆ. ಹ್ಮ್. ಅಂದ್ರೆ ಅವನ ಹರಕೆ ಹೊತ್ಕೊಂಡು ತೀರಿಸಿಲ್ಲ ಅನ್ನೋದೇ ಸಿಟ್ಟೀಗ. ಹ್ಮ್. ಅದಕ್ಕೆ ತಪ್ಪಾಯ್ತಮ್ಮ, ಹ್ಮ್. ಅಮ್ಮ ಹೋಗ್ಲಿ ಬಿಡು ಹೇಳ್ತಾಳ ಇಲ್ವಾ? ಹೇಳೇ ಇದನ್ನೇ ಪಶ್ಚಾತ್ತಾಪ ಅಂತ ಕರೀತಾರೆ. ಹ್ಮ್. ನಿಮಗೆ ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಹ್ಮ್. ಇಲ್ಲ ನಿಮಗೇನೋ ಅನಿವಾರ್ಯ ಆಯ್ತು, ಆಗ್ಲಿಲ್ಲ ಅಂದ್ರೆ ಹ್ಮ್. ರಾಯರೇ ನನ್ನ ತಪ್ಪನ್ನ ಕ್ಷಮಿಸಿಬಿಡಿ, ಶರಣಾಗತಿ ಸಾಕು, ರಾಯರು ಕ್ಷಮಿಸ್ತಾರೆ. ತುಂಬಾ ದೊಡ್ಡ ಏನೋ ವ್ಯವಸ್ಥೆ ಬೇಕಾಗಿಲ್ಲ ಇಲ್ಲಿ. ಅದಕ್ಕೆ ಹೇಳಿದೆ, ಬೇರೆ ದೇವತೆಗಳ ಹರಕೆ ತರ ಇಲ್ಲೇನಲ್ಲ. ಹ್ಮ್. ನಿಮ್ಮ ಪ್ರಾಮಾಣಿಕವಾದ ಒಂದು ಫೀಲಿಂಗ್ ರಾಯರ ಹತ್ರ, ಹ್ಮ್. ನಾನು ಅಪರಾಧ ಮಾಡಿದ್ದೇನೆ, ಇನ್ನೊಮ್ಮೆ ಮಾಡಲ್ಲ, ಕ್ಷಮಿಸಿಬಿಡಿ, ಸಾಕು, ಬೇಕಾದಷ್ಟು. Okay. ಆದ್ರಿಂದ ಕ್ಷಮಾ ಸಮುದ್ರ ಅಂತ ಹ್ಮ್. ರಾಯರಿಗೆ. ಕ್ಷಮಾ ಸಮುದ್ರ ಅಂದ್ರೆ ಏನು? ಅಲ್ಲೇ ಬಂತಲ್ಲ, ಅತ್ಯಂತ ದಯಾಳು. ಆಹಾ. ಅತ್ಯಂತ ದಯಾಲವೇ ಅಂತ. ಶ್ರೀಹರಿಯ ಒಂದು ಗುಣನೂ ಸಹ ಹೇಳ್ತಾರೆ, ದಯಾ ಸಮುದ್ರ ಅಂತ. ಹಾ. ಹಾಗೇನೆ ಅವರ ಪ್ರತಿಬಿಂಬ, ಅದರ ರಿಫ್ಲೆಕ್ಷನ್ ಇವರು. ರಿಫ್ಲೆಕ್ಷನ್. ಆದ್ರಿಂದ ಹಾಗೇ ಇರ್ತಾರೆ ರಾಯರು. ಗುರುಗಳೇ, ಇನ್ನ ರಾಯರು ಬರೆದಿರ್ತಕ್ಕಂತಹ ಸಾಕಷ್ಟು ಪುಸ್ತಕದಲ್ಲಿ ಹ್ಮ್. ನ್ಯಾಯಸುಧಾ ಪರಿಮಳದ ಬಗ್ಗೆ ನಾವು ಮಾತಾಡಲೇಬೇಕು. ಅವರಿಗೆ ಸುಮಾರು ಜನ ಹೇಳೋ ಪ್ರಕಾರ ಪರಿಮಳಾಚಾರ್ಯರೇ ಅಂತ ಕರೆದ್ರೆ ತುಂಬಾ ಖುಷಿ ಆಗತ್ತಂತೆ ರಾಯರಿಗೆ. ಈ ಒಂದು ಪರಿಮಳಾಚಾರ್ಯರೇ ಅಂತಕ್ಕಂತಹ ಒಂದು ಬಿರುದು ಜೊತೆಗೇನೆ ಈ ಒಂದು ನ್ಯಾಯಸುಧಾ ಪರಿಮಳದ ಪುಸ್ತಕದ ಬಗ್ಗೆ ತಿಳಿಸ್ಕೊಡಿ. ಅದೇ ಯಾವಾಗ ಜಯತೀರ್ಥರು ಬರೆದ ನ್ಯಾಯಸುಧಾ ಅನ್ನುವ ಹ್ಮ್. ಗ್ರಂಥ ನಾನು ಹೌದು. ಗುರುಗಳ ಹತ್ತಿರ ಅಧ್ಯಯನ ಮಾಡಿದ್ದೆಲ್ಲ ಹೇಳಿದನಲ್ಲ, ಆ ಗ್ರಂಥಕ್ಕೆ ಪರಿಮಳ ಅಂತ. ಹ್ಮ್. ಈ ಪರಿಮಳ ಅನ್ನೋದು ಏನಿದೆ ಅಂದ್ರೆ, ಈಗ ಹೂವು ನಿಂತಲ್ಲೇ ನಿಂತಿರುತ್ತೆ, ಅದರ ಪರಿಮಳ, ಊದಿನ ಕಡ್ಡಿ ಒಂದ್ ಕಡೆ ಇರುತ್ತೆ, ಪರಿಮಳ ಅದು ವ್ಯಾಪಕವಾಗಿ. ಹ್ಮ್. ರಾಯರ ಒಂದೊಂದು ಅಲ್ಲಿ ವ್ಯಾಖ್ಯಾನ ಸಾಮಾನ್ಯ ಈ ಪದಕ್ಕೆ ಇಲ್ಲಿ ಅರ್ಥ ಬರೆದ್ರೆ ಅಲ್ಲಿಗೆ ಮಾತ್ರ ಅಪ್ಲೈ ಆಗುತ್ತೆ. ಹ್ಮ್. ಪರಿಮಳ ಅನ್ನೋದು ಹೇಗಿದೆ ಅಂದ್ರೆ, ರಾಯರು ಎಲ್ಲೆಲ್ಲಿ ಆ ವ್ಯಾಖ್ಯಾನ ಮಾಡಿದ್ದಾರೆ ಅದು ಅಲ್ಲಿಗೆ ಮಾತ್ರ ವ್ಯಾಖ್ಯಾನ ಆಗಿರೋದಿಲ್ಲ. ಅದು ಹ್ಮ್. ನಾನು ಹೇಳಿದ್ನಲ್ಲ, ಊದಿನ ಕಡ್ಡಿ ಒಂದು ಕಡೆ ಹಚ್ಚಿಟ್ಟಿದ್ರೆ ಅಲ್ಲಿ ಮಾತ್ರ ಪರಿಮಳ ಬರಲ್ಲ, ಅದು ವ್ಯಾಪಕವಾಗಿ ನಮ್ಮ ಹಾಲ್ ತುಂಬಾ ಅದರ ಪರಿಮಳ ಹರಡುತ್ತೆ. ಬರುತ್ತೆ. ಅದಕ್ಕೆ ಪರಿಮಳ ಅಂತ ಯಾಕೆ ಹೆಸರಿಟ್ರು ಅಂದ್ರೆ, ನಾನು ಇಲ್ಲಿ ವ್ಯಾಖ್ಯಾನ ಮಾಡಿದ್ರೆ ಹ್ಮ್. ಒಂದು ಲೈಟ್ ಹಾಕಿದ್ರೆ ರೂಮೆಲ್ಲ ಬೆಳಕು ತುಂಬುವ ಹಾಗೆ ಹ್ಮ್. ವ್ಯಾಪಕವಾಗಿ ಅರ್ಥವನ್ನು ಕೊಡುತ್ತೆ ಎನ್ನುವ ಅಭಿಪ್ರಾಯದಲ್ಲಿ ಪರಿಮಳ ಅನ್ನುವ ಗ್ರಂಥವನ್ನು ರಚನೆ ಮಾಡಿದ್ದಾರೆ ರಾಯರು. ಬಹಳ ಅದ್ಭುತವಾದ, ಎಲ್ಲಿ ಸಮಸ್ಯೆ ಬರುತ್ತೆ ಅಲ್ಲಿ ಚಿಕಿತ್ಸೆ ಕೊಡುವಂತಹ ಒಂದು ವ್ಯಾಖ್ಯಾನ ಅದು. ಬ್ರಹ್ಮಸೂತ್ರಗಳ ಹಿನ್ನೆಲೆಯಲ್ಲಿ ಬರುವಂತಹ ವ್ಯಾಖ್ಯಾನ. ಸಮಗ್ರ ರಾಯರ ಗ್ರಂಥಗಳಿಗೆ, ನೀವು ಪರಿಮಳದೊಂದು ಕೇಳಿದ್ರಿ, ಸಮಗ್ರ ರಾಯರ ಗ್ರಂಥಗಳ ಬಗ್ಗೆ ವಾದೀಂದ್ರ ತೀರ್ಥರು ರಾಯರ ಪಕ್ಕದಲ್ಲೇ ಇದ್ದಾರೆ. ಹ್ಮ್. ಬಹಳ ಅದ್ಭುತ ಕಾರಣಿಕರು ಅವರು ಕೂಡ. ಹ್ಮ್. ರಾಯರು ಒಂದು ರೂಪದಲ್ಲಿ ಅಲ್ಲೇ ಇದ್ದಾರೆ ಹೌದು. ವಾದೀಂದ್ರ ತೀರ್ಥರಲ್ಲಿ. ಅದ್ಭುತ. ಅವರು ಹೇಳ್ತಾರೆ, ಚಿತ್ತೇನ ಅಯುಕ್ತಮರ್ಥಂ ಕಲಯತಿ. ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನದ ಬಗ್ಗೆ ಅವರು ಹೇಳುವ ಮಾತು, ಯಾವುದೇ ರೀತಿಯಲ್ಲಿ ತಪ್ಪಾದ ಅರ್ಥವನ್ನ ಮನಸ್ಸು ಗ್ರಹಿಸೋದೇ ಇಲ್ಲ. ಅಯ್ಯೋ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ರಾಯರ ಜೀವನದಲ್ಲೇ ಇಲ್ಲ. Okay. ಅದ್ಭುತ ಜ್ಞಾನಿ ರಾಘವೇಂದ್ರ ಸ್ವಾಮಿಗಳು.
ಅಯುಕ್ತಮರ್ಥಂ ಕಲಯತಿ. ಆಮೇಲೆ ಸಹಸಾ ನಾಭಿದತ್ತೆ. ನಾವು ಸಡಕ್ಕಂತ ಉತ್ತರ ಕೊಟ್ಬಿಡ್ತೇವೆ. ಹ್ಮ್. ರಾಯರು ಅದನ್ನು ವಿಚಾರ ಮಾಡದೆ ಯಾವ ಮಾತುಗಳನ್ನು ಹೇಳಲ್ಲ. ನ ಸದ್ಭಿಹಿ ಸಾಕಂ ಮೀಮಾಂಸತೆ. ತುಂಬ ಚರ್ಚೆಗೆ ಹೋಗಲ್ಲ, ಜಟಾಪಟಿಗೆ ಹೋಗಲ್ಲ ರಾಯರು. ತುಂಬ ಶಾಂತ ಸ್ವಭಾವ. ಹ್ಮ್. ಅವ್ರು ಯಾರಾದರೂ ಒಂದು ತಪ್ಪು ತಿಳ್ಕೊಂಡು ವಾದ ಮಾಡ್ತಾ ಇದ್ರೆ ಹೇ ತಪ್ಪು ಅಂತ ಅವಮಾನಗಳು ಇಲ್ಲೇ ಇಲ್ಲ, ರಾಯರ ಜೀವನದಲ್ಲೇ ಇಲ್ಲ. Okay. ಯಾರಿಗೂ ಅವಮಾನ ಮಾಡಲಿಲ್ಲ ರಾಯರು. ಅದು ಅವರ ಸಾಮಾನ್ಯ ಪಾಂಡಿತ್ಯ ಇದ್ದವ್ರು ಯಾರಾದರೂ ತಪ್ಪು ಹೇಳಿಬಿಟ್ರೆ ಇವರು ಸಿಂಹ ಆಗಿಬಿಟ್ಟಿರ್ತಾರೆ. ಹೌದು, ಒಂದು ಅವ್ರನ್ನ ಆಳ್ಮೆ ಇರತ್ತೆ. ನಾನು ಅವ್ರಿಗೆ ಅವಮಾನ ಆಗೋ ತನಕ ಬಿಡುವುದಿಲ್ಲ. ಹೌದು. ರಾಯರ ಜೀವನದಲ್ಲಿ ಒಂದು ಬಾರಿ ಅಂಥ ಅವಮಾನಗಳನ್ನು ಮಾಡಲಿಲ್ಲ ಯಾರಿಗೂ. ಆಮೇಲೆ ನಚ ಲಿಖತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ. ಅದನ್ನು ಇನ್ನೊಬ್ರು ತಪ್ಪು ಮಾಡಿದ್ದಾರೆ ಅಂತ ಬಾಯಲ್ಲಿ ಹೇಳಲಿಕ್ಕಾಗಲಿಲ್ಲ ಅಂತ ನಾವು ಬರೆದಿಟ್ಬಿಡ್ತೇವೆ. ಅವತ್ತು ಹೇಳಲಿಕ್ಕಾಗಲಿಲ್ಲ, ಬರೆದಿಟ್ಟಿದ್ರೆ ನೋಡ್ಕೊಂಬಿಡಿ ಅಂತ. ಯಾರ ದೋಷಗಳನ್ನು ಬರೀಲಿಕ್ಕೆ ಹೋಗಲಿಲ್ಲ ರಾಯರು. ಓಕೆ. ಆಮೇಲೆ ತಮ್ಮ ಅಭಿಪ್ರಾಯದಕ್ಕೆ ವಿರುದ್ಧವಾಗಿ ಏನಿದೆ ಅನ್ನೋದನ್ನು ಹೇಳಲಿಕ್ಕೆ ಹೋಗಲಿಲ್ಲ. ಅಂದರೆ ಹರಿಹಾಯ್ದು ಅಂತಾರಲ್ಲ, ರಾಯರ ಜೀವನದ ಪದ್ಧತಿಯೇ ಹಾಗಿಲ್ಲ. ತುಂಬ ಕರುಣೆ. ಅದಕ್ಕೋಸ್ಕರ ರಾಯರಿಗೆ ಏನು ಹೆಸರು ಹೇಳಿ? ಕಾಮಧೇನು. ಹಾ, ಶಬಾಷ್. ಕಾಮಧೇನು ಅಂತ ಹೆಸರು. ಕಾಮಧೇನು ಯಾವತ್ತೂ ಒಳ್ಳೆಯದನ್ನೇ ಮಾಡುತ್ತೆ, ಕೆಟ್ಟದ್ದು ಅನ್ನೋದೇ ಇಲ್ಲ ಕಾಮಧೇನುವಿನಲ್ಲಿ. ಅದರ ನಡೆದು ಹೋಗ್ತಾ ಇದ್ರೆ ಅದರ ರೋಮಗಳು ಬಿದ್ದರೆ ಸಾಕಂತೆ ಲಕ್ಷ್ಮಿ ಅಭಿವೃದ್ಧಿ ಆಗುತ್ತೆ ಆ ಮನೆಯಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಗೃಹ ಪ್ರವೇಶ ಮಾಡಬೇಕಾದ್ರೆ ಹಸುವನ್ನು ಇಟ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಲಕ್ಷ್ಮಿ ಅಭಿವೃದ್ಧಿ ಆಗಲಿ, ವಾಸ್ತು ದೋಷಗಳು ಪರಿಹಾರ, ಅದ್ರ ರೋಮಗಳು ಬಿದ್ದರೆ ಸಾಕು. ಅಷ್ಟು ಆ ಕಾಮಧೇನು. ಇನ್ನು ಅದರ ಗೋಮೂತ್ರ, ಗೋಮಯ ಕ್ಯಾನ್ಸರ್ ರೋಗಗಳನ್ನು ಪರಿಹಾರ ಮಾಡುತ್ತೆ. ಹಾಲು ಇವತ್ತು ಜೀವನದ ಜೀವಾತು, ಅದು ಸರ್ವಸ್ವ. ಇವತ್ತಿನ ಮಂತ್ರಶಕ್ತಿಯಲ್ಲೇ ಇರುವುದು ಕಾಮಧೇನುವಿನ ಹಸುವಿನ ಹಾಲು, ತುಪ್ಪ, ಯಜ್ಞ, ಯಾಗ ಎಲ್ಲ ಅಡಕವಾಗಿರೋದು ಕಾಮಧೇನುವಿನಲ್ಲಿ. ಸಮಗ್ರ ವಿಶ್ವ ಕಲ್ಯಾಣ ಮಾಡುವ ಶಕ್ತಿ ಕಾಮಧೇನುವಿನಲ್ಲಿದೆ. ಅದಕ್ಕೆ ಗಾವೋ ವಿಶ್ವಸ್ಯ ಮಾತರಃ. ವಿಶ್ವದ ರಾಷ್ಟ್ರ ಅಲ್ಲ, ನಮ್ಮ ವಿಶ್ವದ ತಾಯಿ ಹಸುಗಳು ಅಂತ. ರಾಯರು ಕಾಮಧೇನು. ಯಾಕೆ ಅಂದರೆ ಅದು ಯಾವುದೋ ಒಂದು ಸೀಮಿತ ವರ್ಗ, ವಲಯ ಅಂತ ಇಲ್ಲದೆ ಇವತ್ತು ಯಾವ ದೇಶಗಳಲ್ಲಿ ರಾಯರ ಚಿಂತನೆ ಇಲ್ಲ ಹೇಳಿ? ಎಲ್ಲ ಕಡೆ, ಎಲ್ಲ ವಿಶ್ವವ್ಯಾಪಿಯಾಗಿ. ಕಾಮಧೇನು ಹೇಗೆ ವಿಶ್ವವ್ಯಾಪಿಯಾಗಿ ಹಿತಚಿಂತನೆ ಮಾಡುತ್ತೋ ಹಾಗೆ ವಿಶ್ವವ್ಯಾಪಿಯಾಗಿ ಅನುಗ್ರಹ ಮಾಡುವಂತಹ ಶಕ್ತಿ ರಾಯರದ್ದು. ಹಾಗಾಗಿ ಅವರು ಯಾವತ್ತೂ ಕೆಟ್ಟದ್ದನ್ನು ಮಾಡೇ ಇಲ್ಲ ಇನ್ನೊಬ್ಬರಿಗೆ. ಅವರ ಗ್ರಂಥಗಳಲ್ಲಿ ಸಾಮಾನ್ಯ ಕೆಲವರೆಲ್ಲ ಸಿಕ್ಕಾಪಟ್ಟೆ ಬೈಯೋರು ಇದ್ದಾರೆ, ಟಿಪ್ಪಣಿಕಾರರು, ಇನ್ನೊಬ್ಬರ ಮೇಲೆ ಹರಿಹಾಯ್ತಾರೆ. ರಾಯರ ಯಾವ ಗ್ರಂಥಗಳಲ್ಲೂ ಆ ಥರ ಹರಿಹಾಯ್ದದ್ದೇ ಇಲ್ಲ. ಪರಿಮಳ ಗ್ರಂಥದಲ್ಲಿ ಆಯಿತು, ಇತರ ಗ್ರಂಥಗಳಲ್ಲಿ ಆಯಿತು. ಆಮೇಲೆ ಇನ್ನೊಂದು ಉಕ್ತಂನೋ ಭಕ್ತಿಭೂಯ. ಕೆಲವರು ಹೇಳಿದ್ದನ್ನೇ ಹೇಳ್ತಾರೆ, ತೌಡು ಕೊಟ್ಟುದು ಅಂತಾರಲ್ಲ, ಹೇಳಿದ್ದೇ ಹೇಳೋದು. ರಾಯರ ಗ್ರಂಥಗಳಲ್ಲಿ ಹಾಗಿಲ್ಲೇ ಇಲ್ಲ. ಇನ್ನು ಕೆಲವೊಮ್ಮೆ ಬರೆದ ಮೇಲೆ ಅಯ್ಯೋ ಇದು ಸರಿಯಾದ, ಕೆಲವರು ವೈಟ್ನರ್ ಇಟ್ಕೊಂಡೇ ಕೂತಿರ್ತಾರೆ, ಒಂದು ಪೇಜಲ್ಲಿ ಅರ್ಧ ಬಾಟ್ಲಿ ಖಾಲಿ ಆಗ್ಬಿಡುತ್ತದೆ, ಹಚ್ಚಿ ಹಚ್ಚಿ ಹಚ್ಚಿ. ಕ್ವಚಿತಪಿ ಲಿಖಿತಂ ನೈವ ನಿರ್ಮಾಷ್ಟಿ. ಒಂದ್ಸಲಿ ಬರೆದಿದ್ದನ್ನ ರಾಯರು ಕಾಟ್ ಮಾಡಿದ್ದೇ ಇಲ್ಲ, ಅದನ್ನು ಅಳಿಸ್ಬಿಟ್ಟು ಇನ್ನೊಂದ್ಸಲಿ ಬರದೆ. ಒಂದು ಚಿತ್ತಿಲ್ಲ ರಾಯರ ಗ್ರಂಥಗಳಲ್ಲಿ, ಒಂದೇ ಒಂದು ಚಿತ್ತಿಲ್ಲ. ಯಾಕೆಂದ್ರೆ ಅವರ ಚಿತ್ತದಲ್ಲಿ ಅಷ್ಟು ಸ್ಪಷ್ಟ ದೇವರೇ ಬಂದು ನುಡಿಸುವ ಮಾತುಗಳು. ಅದು ರಾಯರ ವ್ಯಕ್ತಿತ್ವ. ಆದ್ರಿಂದಲೇ ಒಳ್ಳೆ ಪ್ರಬಂಧ ಹೇಗೆ ಬರೀಬೇಕು ಅಂದರೆ ನಮಗೆಲ್ಲ ಮಾರ್ಗದರ್ಶಕರು ರಾಘವೇಂದ್ರ ಸ್ವಾಮಿಗಳು ಅಂತ. ಅವ್ರ ಪಕ್ಕದಲ್ಲಿ ಕೂತಿರೋರು, ಅವರು ತುಂಬಾ ದೊಡ್ಡ ದಿಗ್ಗಜ, ಅವರು ವಾದೀಂದ್ರ ತೀರ್ಥರು, ಅವರೇನು ಸಾಮಾನ್ಯ ಅಲ್ಲ. ಅವ್ರು ಹೇಳ್ತಾರೆ, ನಾನು ಸರ್ವಾತ್ಮನ ಶರಣಾಗತನಾಗಿಬಿಟ್ಟಿದ್ದೇನೆ ರಾಯರಿಗೆ. ಅವರು ಮಾಡುವ ಒಂದೊಂದು ವ್ಯಾಪಾರಗಳು, ಗ್ರಂಥ ಲೇಖನ, ಪ್ರತಿಯೊಂದು ಅದ್ಭುತ ಆದರ್ಶ ಅಂತ. ಬಹುಶಃ ನಮ್ಮ ಪರಿಮಳ ಅನ್ನುವ ಗ್ರಂಥವನ್ನು ಕೆಲವೊಂದು ಟಿಪ್ಪಣಿಗಳಲ್ಲಿ ಆ ದೋಷ ಇದೆ, ಈ ದೋಷ ಇದೆ ಅಂತ, ನಮ್ಮ ಇತಿಹಾಸದಲ್ಲಿ ಇಲ್ಲಿಯ ತನಕ ರಾಯರ ಗ್ರಂಥಗಳಲ್ಲಿ ದೋಷ ಇದೆ ಅಂತ ಒಬ್ಬ ವಿದ್ವಾಂಸ ಹೇಳಿ ಪರಿಮಳ ಗ್ರಂಥದಲ್ಲಿ. ಅಂಥ ಅದ್ಭುತವಾದ ಗ್ರಂಥ ಪರಿಮಳ ಗ್ರಂಥ. ಗುರುಗಳೇ, ಇನ್ನು ಜಯತೀರ್ಥರು ಬರೆದಿರುವಂತಹ ಒಂದು ಅದ್ಭುತವಾದಂತಹ ಇನ್ನೊಂದು ಗ್ರಂಥದ ಬಗ್ಗೆ ಹೇಳಬೇಕು ಅಂದ್ರೆ, ಅವ್ರು ಬರೆದಿರೋ ಪ್ರತಿಯೊಂದು ಟೀಕೆಗೂ ವ್ಯಾಖ್ಯಾನ ಬರಿಬೇಕು ಅಂತ ರಾಘವೇಂದ್ರ ಸ್ವಾಮಿಗಳು ಒಂದು ವ್ರತನ ಮಾಡ್ತಾರೆ. ಅದನ್ನ ಬರೆಯೋದಲ್ಲ, ಒಂದು ವ್ರತ ಮಾಡ್ತಾರೆ. ಅಷ್ಟು ನೇಮ ನಿಷ್ಠೆ ಏನಕ್ಕೆ ಪಾಲಿಸಿದ್ರು ಅಂತ ನೋಡಿ. ಜಯತೀರ್ಥರು ಅನ್ನೋರನ್ನ ನಾನು ಅವಾಗಲೇ ಹೇಳಿದೆ, ಸೇನಾನಿ ಅಂತ. ನಮ್ಮ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ನಮ್ಮ ಕರ್ನಾಟಕ ದೇಶದ ಕಣ್ಮಣಿ ಯಾರು ಅಂದರೆ ಮಧ್ವಾಚಾರ್ಯರು. ಅವ್ರನ್ನ ವಾಯುದೇವರ ಅವತಾರ ಅಂತ ಹೇಳ್ತೇವೆ. ಜಯತೀರ್ಥರನ್ನ ಇಂದ್ರದೇವರ ಅವತಾರ ಅಂತ ಹೇಳ್ತೇವೆ. ಅಂದರೆ ಆಯಾ ದೇವತೆಗಳೇ ಬಂದವರು ಅಂತ. ಹಾಗಾಗಿ ಇವರ ಗ್ರೇಟ್ನೆಸ್ ಅಂದರೆ ಮಧ್ವಾಚಾರ್ಯರು, ಜಯತೀರ್ಥರು, ಇವರೆಲ್ಲ ರಾಯರ ಮೇಲಿರೋರು. ರಾಯರ ಮೇಲೆ ಅದ್ಭುತ, ಅವರ ವ್ಯಕ್ತಿತ್ವಗಳು ಅದ್ಭುತ. ಅವರಿಂದ ಸಂಪೂರ್ಣ ಪ್ರಭಾವಿತರಾದವರು ರಾಘವೇಂದ್ರ ಸ್ವಾಮಿಗಳು. ಆದರೆ
ಆ, ಒಂದು ಸತ್ಯಾಂಶ ಏನು ತಿಳ್ಕೊಳ್ಬೇಕು ಅಂದರೆ, ಮಧ್ವಾಚಾರ್ಯರಾಗಲಿ ಜಯತೀರ್ಥರಾಗಲಿ ನಮಗೆ ಚೆನ್ನಾಗಿ ಅನುಗ್ರಹ ಮಾಡೋದು ರಾಯರ ಮೂಲಕ. ಅವರಿಗೆ ಅವ್ರ ಮೇಲೆ ಅಷ್ಟು ಪ್ರೀತಿ. ಆದ್ರಿಂದ ಇವಾಗ ಹೇ ಇವರು ಸಣ್ಣವರು ಅವರು ದೊಡ್ಡವರು ಅಂದರೆ ಇದರ ಅರ್ಥ ಏನು ಅಂದರೆ, ಇವರು ದೊಡ್ಡವರು ರಾಯರು. ಹೇಗೆ ದೊಡ್ಡವರು ಅಂದರೆ, ಅವರೆಲ್ಲರ ಅಷ್ಟು ಪ್ರೀತಿಯಿಂದ ಇವರು ದೊಡ್ಡವರು. ಅಂಥ ಒಂದು ಅದ್ಭುತವಾದ ಚೇತನ ರಾಘವೇಂದ್ರ ಸ್ವಾಮಿಗಳು. ಅವರು ಆ ಗ್ರಂಥಗಳಲ್ಲಿ ಅಂದರೆ ಪ್ರತಿಯೊಂದು ಮಧ್ವಾಚಾರ್ಯರ ಜಯತೀರ್ಥರ ಗ್ರಂಥಗಳಲ್ಲಿರುವ ಸ್ವಾರಸ್ಯಗಳನ್ನು ಸಮಾಜಕ್ಕೆ ನೀಡಬೇಕು. ಏನಾಯಿತು ಅಂದರೆ, ಕಾಲ ಕಾಲಕ್ಕೆ ಅನುಗುಣವಾಗಿ ಈ ಸಾಹಿತ್ಯಗಳು ಕಠಿಣವಾದಾಗ, ಅರ್ಥ ಆಗದೇ ಇರುವ ಸಮಾಜ ಬಂದಾಗ ಅದನ್ನು ಸರಳೀಕರಣ ಮಾಡಬೇಕಾಯ್ತು. ಮತ್ತು ಎಲ್ಲ ಸಾರ ಅಮೃತಗಳು ಆ ಗ್ರಂಥಗಳಲ್ಲಿದೆ. ಆದ್ದರಿಂದ ಪ್ರತಿಯೊಂದು ಗ್ರಂಥಗಳಿಗೆ ನಾನು ವ್ಯಾಖ್ಯಾನ ಮಾಡಿದರೆ ಮುಂದಿನ ಸಮಾಜ ಓದುತ್ತೆ. ರಾಯರು ಅದಕ್ಕೆ ವ್ಯಾಖ್ಯಾನ ಮಾಡಲಿಲ್ಲ ಅಂದರೆ ಓದೋರ ಸಂಖ್ಯೆ ಕಡಿಮೆ ಆಗ್ತಾರೆ. ಹಾಗಾಗಿ ಮುಂದಿನ ಸಮಾಜದ ಕಲ್ಯಾಣಕ್ಕಾಗಿ ಅವರಿಗೆಲ್ಲ ಅರ್ಥ ಆಗುತ್ತೆ. ಬರಿಬೇಕಾಗಿತ್ತು ಯಾಕೆ ಅಂದರೆ ನಮ್ಮ ಮೇಲಿನ ಕರುಣೆಯಿಂದ. ಮುಂದಿನ ಇವತ್ತು ರಾಯರ ಗ್ರಂಥಗಳನ್ನು ಓದ್ತಾ ಇದ್ರೆ ಎಲ್ಲರಿಗೂ ಅರ್ಥ ಆಗ್ಬಿಡುತ್ತೆ. ಅಷ್ಟು ಅದ್ಭುತವಾದ ವ್ಯಾಖ್ಯಾನವನ್ನ ಬರೆದಿದ್ದಾರೆ ರಾಘವೇಂದ್ರ ಸ್ವಾಮಿ. ಗುರುಗಳು. ಇವಾಗ ರಾಯರನ್ನ ಯಾವ ಸ್ವರೂಪದಲ್ಲಿ ನೋಡ್ಬೇಕಂದ್ರೆ, ಇವಾಗ ರಾಯರನ್ನ ನೋಡ್ಬೇಕಾದ್ರೆ ಅವರೊಳಗೆ ವಾಯುದೇವರಿದ್ದಾರೆ ಅಂತ ನೋಡ್ಬೇಕಾ, ಇಲ್ಲ ಶ್ರೀರಾಮನೇ ಕೂತಿದ್ದಾನೆ ಅಂತ ನೋಡ್ಬೇಕಾ, ಇಲ್ಲ ರಾಯರನ್ನ ನಾವು ಹೇಗೆ ನೋಡಬೇಕು? ಅದೇ ಈಗ ಒಂದು ನಿಮಗೆ ಸ್ವಲ್ಪ ಸಮಾಜಕ್ಕೆ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲದೇನೆ ಇದ್ರೆ ಈ ವಿಚಾರಗಳು ಯಾವುದೋ ಒಂದು ಭಾವನೆಯಿಂದ ಮಾತನಾಡಿಬಿಟ್ರೆ, ಕೆಲವರಿಗೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ದೇವರೇ, ರಾಮನಿಗಿಂತ ಮೇಲೆ, ಹೀಗೆಲ್ಲ ಏನೇನೋ ಒಂದು ಭಾವುಕತನಗಳಿದೆ. ನೋಡಿ, ನಮ್ಮ ವಿಚಾರಗಳು ತಪ್ಪಾಯಿತು ಅಂದರೆ ರಾಯರು ನಮಗೆ ಅನುಗ್ರಹ ಮಾಡಲ್ಲ. ಮಧ್ವಾಚಾರ್ಯರ ಸಿದ್ಧಾಂತವನ್ನು ಅವಲಂಬಿಸಿಕೊಂಡಿದವರು ರಾಘವೇಂದ್ರ ಸ್ವಾಮಿಗಳು. ಹಾಗಾಗಿ ಮಧ್ವಾಚಾರ್ಯ ಸಿದ್ಧಾಂತದಲ್ಲಿ ತಾರತಮ್ಯ ಅಂತ ಇದೆ. ಫಸ್ಟ್ ಸ್ಟೆಪ್ ಭಗವಂತ, ಆಮೇಲೆ ವಾಯುದೇವರು ಬರ್ತಾರೆ, ಆಮೇಲೆ ರುದ್ರದೇವರು. ಯಾವ ದೇವತೆಗಳಿಗೂ ಅಪಚಾರ ಮಾಡದೇ ಇರುವ ಸಿದ್ಧಾಂತದಲ್ಲಿ ರಾಯರು ಬಂದಿದ್ದಾರೆ. ಮಧ್ವಾಚಾರ್ಯನಿದ್ದಾರೆ, ಯಾವ ದೇವತೆಗಳಿಗೂ ಒಂದು ಸೆಂಟೆನ್ಸ್ ಬೈದಿಲ್ಲ. ತಿಳ್ಕೊಳ್ಳಿ ಇದನ್ನ. ಅದರಲ್ಲಿ ತಾರತಮ್ಯ ಅಂತ ಒಂದು ಶಬ್ದ ಇದೆ. ಈ ತಾರತಮ್ಯ ಅನ್ನೋ ಶಬ್ದ ಅಂತೂ ಸಮಾಜವನ್ನು ಕೊಂದು ಬಿಡುತ್ತೆ. ಯಾಕೆಂದ್ರೆ ನಮಗೆ ತಾರತಮ್ಯ ಅಂದ ತಕ್ಷಣ ಏನು ತಲೆಗೆ ಬರುತ್ತೆ ಹೇಳಿ? ಪಾರ್ಶಾಲಿಟಿ. ಅವನಿಗೊಂದು ಮಾಡ್ತಾನೆ, ಇವನೊಂದು ಮಾಡ್ತಾನೆ. ಶಬ್ದ ಅದಷ್ಟೇ ಹೊರತು ಪಾರ್ಶಾಲಿಟಿ ಅಂತ ಅರ್ಥ ಅಲ್ಲ. ತಾರತಮ್ಯ ಅಂದ್ರೆ ಸ್ಥಾನ ಪ್ರಾಪ್ತಿ, ಆನಂದ ತಾರತಮ್ಯದ ಪ್ರಕಾರ. ತಾರತಮ್ಯ ಅಂದ್ರೆ ಏನು ಗೊತ್ತಾ? ಇವ್ರನ್ನ ಕುರ್ಚಿಲಿ ಈ ಕಡೆ ಕೂಡಿಸಿ, ಇವ್ರನ್ನ ಕುರ್ಚಿಲಿ ಈ ಕಡೆ ಕೂಡಿಸಿ, ಇವರು VIP ಸೆಕ್ಷನ್ಗೆ ಬರ್ತಾರೆ, ಇವ್ರು ಇಲ್ಲಿಗೆ ಬರ್ತಾರೆ. ಅವರವರಿಗೆ ಬೇಕಾದ ಕುರ್ಚಿ ಹಾಕಿ ಕೂಡಿಸ್ತಿರಲ್ವಾ, ಅದನ್ನ ತಾರತಮ್ಯ ಅಂತ ಹೇಳಿದ್ದೆ ಹೊರತು ಇವ್ರಿಗೊಂದು ಮಾಡ್ಬಿಟ್ರು ಇವ್ರಿಗೊಂದು ಮಾಡಿದ್ರು ಅಂದ್ರೆ ಯಾರಿಗೆ ಒಳ್ಳೇದು ಮಾಡಬೇಕು ಅವರಿಗೂ ಮಾಡ್ದೇನೆ, ಆಯ್ತಾ, ಯಾರಿಗೆ ಕೆಟ್ಟದ್ದು ಮಾಡಬೇಕು ಅವ್ರಿಗೆ ಒಳ್ಳೇದು ಮಾಡಿದ್ರೆ ಇವೆಲ್ಲ ತಾರತಮ್ಯ. ಇದನ್ನ ತಾರತಮ್ಯ ಅಂತ ಮಧ್ವಾಚಾರ್ಯ ಹೇಳಲೇ ಇಲ್ಲ. ನಾನು ಯಾವಾಗಲೂ ಒಂದು ಸುಂದರ ದೃಷ್ಟಾಂತ ಹೇಳ್ತಿರ್ತೀನಿ. ಈಗ ಪಂಕ್ತಿಲಿ ಕೂತಾಗ ನನಗೆ ಬೇಕಾದವರೆಲ್ಲ ಬಂದಿದ್ದಾರಪ್ಪ, ಎಲ್ಲರಿಗೂ ಸರಿಯಾಗಿ ಬಡಿಸು, ತಾರತಮ್ಯ ಮಾಡಬೇಡ ಅಂತೀವಿ. ತಾರತಮ್ಯ ಮಾಡಬೇಡ, ಸರಿಯಾಗಿ ಬಡಿಸ್ಬೇಕು ಅಂದ್ಬಿಟ್ಟು ಅವನು ಎಲ್ಲಾರ್ಗೂ ಎರಡೆರಡು ತಿರುಪತಿಲಿ ಆಡು ಬಡಿಸ್ಕೊಂಡು ಬಂದ್ರೆ ಅವನೇನು, ಏಯ್ ಯಾಕೋ ಹಂಗೆ ಬಡಿಸ್ತಾ ಇದ್ದಿ? ನೀನೇ ಹೇಳಿದೆಯಲ್ಲ ತಾರತಮ್ಯ ಮಾಡಬಾರ್ದು, ಎಲ್ಲಾರ್ಗೂ ಎರಡೆರಡು ತಿರುಪತಿಲಿ ಆಡು, ಸರಿ ಆಗುತ್ತಾ? ಶುಗರ್ ಪೇಷಂಟ್ ಇದಾರಲ್ಲಿ, 10 ಲಾಡು ತಿನ್ನುವ ಯುವಕ ಇದ್ದಾನೆ, ಅರ್ಧ ಲಾಡು ತಿನ್ಲಿಕ್ಕಾಗದೆ ಇರುವ 90 ವರ್ಷದ ಮುದುಕ ಇದ್ದಾನೆ ಆ ಪಂಕ್ತಿಲಿ ಊಟಕ್ಕೆ ಕೂತಿರೋರಲ್ಲಿ. ತಾರತಮ್ಯ ಮಾಡಬೇಡ, ಸರಿಯಾಗಿ ಬಡಿಸು ಅಂದ್ರೆ ಎರಡೆರಡು ಬಡಿಸ್ತೀನಿ ಅಂದ್ರೆ ಅವನಿಗೆ ನಿನಗೆ 2 ಬಡಿತೀನಿ ಅಂತಾನೆ. ಇದ್ರ ಅರ್ಥ ಏನು? ಯಾರ್ಯಾರಿಗೆ ಎಷ್ಟೆಷ್ಟು ತಿನ್ನುವ ಯೋಗ್ಯತೆ ಇದೆ ಅಷ್ಟಷ್ಟು ಬಡಿಸು, ತಾರತಮ್ಯ ಮಾಡಬೇಡ. ಜಾಸ್ತಿ ತಿನ್ನೋನಿಗೆ ಕಡಿಮೆ ಬಡಿಸ್ಬೇಡ, ಕಡಿಮೆನೇ ತಿನ್ನುವ ಯೋಗ್ಯತೆ ಇದ್ದವನಿಗೆ ಸುಮ್ಮನೆ ಎಲ್ಲೆಲ್ಲಿ ಸುರಿದು ವೇಸ್ಟ್ ಮಾಡಬೇಡ. ಮಧ್ವಾಚಾರ್ಯ ತಾರತಮ್ಯ ಇದು ಅಷ್ಟೆ. ಯಾರ ಯಾರ ಅರ್ಹತೆಗಳಿದೆ ಅದಕ್ಕೆ ಎಂದೂ ಅವಮಾನ ಮಾಡಬೇಡಿ, ಇದು ನಿಮಗೆ ಅಪಚಾರ ಆಗುತ್ತೆ. ಈ ಅರ್ಥದಲ್ಲಿ ರಾಯರು ಯಾವುದೇ ರಾಘವೇಂದ್ರ ಮಠಕ್ಕೆ ಹೋಗಿ ತಲೆ ಮೇಲೆ ರಾಮಚಂದ್ರ ಇರ್ತಾನೆ ಅಥವಾ ಒಂದು ಕೃಷ್ಣನ, ಆಮೇಲೆ ಆಂಜನೇಯ ಇರ್ತಾನೆ, ಅದರ ಕೆಳಗಡೆ ರಾಘವೇಂದ್ರ ಸ್ವಾಮಿ ಕೂತಿರ್ತಾರೆ. ಹೌದು. ನೀವು ಮಂತ್ರಾಲಯಕ್ಕೆ ಹೋಗಿ, ಮಂತ್ರಾಲಯದಲ್ಲಿ ವೃಂದಾವನದ ಮೇಲ್ಗಡೆಗೆ ನರಸಿಂಹದೇವರು, ಹಯಗ್ರೀವ ದೇವರು, ಸ್ವತಃ ಅಪ್ಪಣ್ಣಾಚಾರ್ಯರು ರಾಯರ ಸ್ತೋತ್ರದಲ್ಲಿ ತಲೆ ಮೇಲೆ ಹಯಗ್ರೀವ ದೇವರಿದ್ದಾರೆ. ಸಾಕ್ಷಿ ಹಯಾಸ್ಯೋತ್ರಹಿ, ನನ್ನ ತಲೆ ಮೇಲಿರುವ ಹಯಗ್ರೀವ ದೇವರು ಸಾಕ್ಷಿ. ವೃಂದಾವನ ತುಂಬಾ ಶಾಲಗ್ರಾಮಗಳಿದೆ, ದೇವರದ್ದು ಪ್ರತಿಮೆಗಳಿದೆ. ಹೀಗಾಗಿ ರಾಯರ ತಲೆ ಮೇಲೆ ದೇವರು ಕುಳಿತಿದ್ದಾನೆ, ಆಯ್ತಾ, ಪ್ರಾಣದೇವರು ಕೂತಿದ್ದಾರೆ, ಪ್ರಾಣದೇವರು ತಲೆ ಮೇಲೆ ದೇವರು ಕೂತಿದ್ದಾನೆ. ಹಾಗಾಗಿ ಅದ್ಭುತವಾದ ದೇವತೆ, ಅದ್ಭುತವಾದ ದೇವತೆ. ಪರ ದೈವ ಬೇರೆ, ದೇವತೆ ಬೇರೆ. ನಾವು ಒಂದು ಕನ್ಫ್ಯೂಸ್ ಮಾಡ್ಕೊಳ್ಬಾರದು. ರಾಮ, ಕೃಷ್ಣ, ನರಸಿಂಹ, ನಾರಾಯಣ ಇವುಗಳನ್ನೆಲ್ಲ ದೈವ ಅಂತ ಕರಿತೇವೆ. ಹೌದು. ದೇವ ಒಬ್ಬನೇ. ದೇವತಾ ಅಂದಾಗ ತುಂಬಾ ಜನ ಇದ್ದಾರೆ.
ಯಾವುದೇ ಟ್ರಸ್ಟ್ ತಗೊಳ್ಳಿ ನಮ್ಮ ಸಂವಿಧಾನದಲ್ಲಿ ಅಧ್ಯಕ್ಷ ಒಬ್ಬನೇ ಇರ್ತಾನೆ, ಹ್ಮ್. ಮುಖ್ಯಮಂತ್ರಿ ಒಬ್ಬರೇ ಇರ್ತಾರೆ, ಪ್ರಧಾನಮಂತ್ರಿ ಒಬ್ಬರೇ ಇರ್ತಾರೆ, ಉಪಮುಖ್ಯಮಂತ್ರಿ ಅದು ನಿಮ್ಮ ಇಷ್ಟ, 2 3 ಏನು ಮಾಡ್ತೀರೋ ಮಾಡ್ಕೊಳ್ಳಿ. ಹ್ಮ್. ದೇವರು ಒಬ್ಬನೇ, ಹ್ಮ್. ಅವನ ಅನಂತ ರೂಪಗಳು. ಅದರ ನೆಕ್ಸ್ಟ್ ಬರೋರೆಲ್ಲ ದೇವರಲ್ಲ, ಅವರೆಲ್ಲ ದೇವತೆಗಳು. ದೇವತೆ ರಾಘವೇಂದ್ರ ಸ್ವಾಮಿಗಳು ದೇವತೆಗಳು, ದೇವತೆ ದೇವತೆ. ಹ್ಮ್. ಹಾಗಾಗಿ ಇವರನ್ನ ಪ್ರಹ್ಲಾದ ರಾಜ ಅಂತ ಕರೀತಾರೆ. ಹ್ಮ್. ಪ್ರಹ್ಲಾದ ರಾಜ ಅನ್ನೋದು ಕರ್ಮಜ ದೇವತೆ. ಹ್ಮ್. ಅವರಲ್ಲಿ ವಾಯುದೇವರ ಆವೇಶ ಬಂದಾಗ ಅವ್ರ ಸ್ಥಾನ ಮೇಲೆ ಕೆಳಗೆ. ಈಗ ಉದಾಹರಣೆಗೆ ನೀವು CM ಆದಾಗ ಆ ಚೇರಲ್ಲಿ ಕೂತ್ಕೊಳ್ತೀರಿ, ಇಲ್ದೇನೆ ಇದ್ದಾಗ ಈ ಕಡೆ ಕೂತ್ಕೊಳ್ತೀರಿ. ಅಷ್ಟೇ. ನಿಮಗೆ CM ಆಗದೇನೆ ಇದ್ದಾಗಲೂ ಕೂಡ ನಿಮಗೊಂದು ಸ್ಥಾನಮಾನ ಇದ್ದೇ ಇದೆ, ಅದಾದಾಗ ಸ್ವಲ್ಪ ಜಾಸ್ತಿ. ಹಾಗೆ ವಾಯುದೇವರ ಆವೇಶ ಇದ್ದಾಗ 15ನೇ ಸ್ಟೇಜಲ್ಲಿ ಇರ್ತಾರೆ, ಹ್ಮ್. ವಾಯುದೇವರ ಆವೇಶ ಇಲ್ಲದೆ ಇದ್ದಾಗ 19ನೇ ಸ್ಟೇಜಲ್ಲಿ ಇರ್ತಾರೆ, ಪೊಸಿಷನ್. ಪೊಸಿಷನ್. ಹ್ಮ್. ಈಗ ರಾಯರು 15ನೇ ಸ್ಟೇಜಲ್ಲೇ ನೋಡ್ಬೇಕು ನಾವು. ಹ್ಮ್. ಯಾಕೆಂದರೆ ಈಗ ವಾಯುದೇವರ ಸನ್ನಿಧಾನ ಯಾವಾಗಲೂ ಇದೆ ರಾಘವೇಂದ್ರ ಸ್ವಾಮಿಗಳದ್ದು. ಅಂಥ ಒಂದು ಇದಕ್ಕೆ ಇನ್ನೂ ಹೆಚ್ಚಿನ ವಿವರಣೆಯನ್ನು ಸಮಾಜ ಬಯಸಿದಾಗ ಇನ್ನೊಮ್ಮೆ ಹೇಳಬೇಕಾಗುತ್ತೆ. ಯಾಕೆಂದರೆ ಇದು ತುಂಬ ಇನ್ನೆಲ್ಲೋ ಸೈದ್ಧಾಂತಿಕವಾಗಿ ಹೊರಡುತ್ತೆ ಈ ವಿಚಾರಗಳು. ಆದರೆ ಒಂದು, ಈ ವಿಚಾರದಲ್ಲಿ ದೇವರು ಬೇರೆ, ದೇವತಾ ಬೇರೆ. ರಾಯರನ ದೇವತೆ ಅಂತ ತಿಳ್ಕೊಳ್ಬೇಕು ಹೊರತು ದೈವ, ದೇವರು, ನಾರಾಯಣ, ಕೃಷ್ಣ ಅಂತ ತಿಳ್ಕೊಳ್ಬೇಡಿ. ಯಾಕೆಂದರೆ ಇದು ರಾಯರು ಬಂದದ್ದು ಈ ವ್ಯವಸ್ಥೆಯ ಮಧ್ವಾಚಾರ್ಯ ಹೇಳಿಕೊಟ್ಟ ಸಿದ್ಧಾಂತದಲ್ಲಿ. ಅದಕ್ಕೆ ನೀವು ವಿಪರೀತವಾಗಿ ಮಾತನಾಡಿದ್ರೆ ಅದು ರಾಯರಿಗೆ ಇಷ್ಟ ಆಗಲ್ಲ. ಓಕೆ ಗುರುಗಳೇ, ಇವಾಗ ಮಂತ್ರಾಲಯದ ಬಗ್ಗೆ ಮಾತಾಡಿದ್ರೆ ಸಾಲಿಗ್ರಾಮದ ಬಗ್ಗೆ ಮಾತಾಡಿದ್ವಿ. ಸಾಲಿಗ್ರಾಮನ ಮಂತ್ರಾಲಯದಲ್ಲಿ ಇಷ್ಟಿಷ್ಟೇ ಇಡಬೇಕು, ಅದು ಸಾಲಿಗ್ರಾಮನೇ ಬೇಕು ಅಂತ ರಾಯರು ಯಾಕೆ ಅಷ್ಟೊಂದು ಆಸೆ ಪಟ್ಟರು? ಮತ್ತೆ ಕೆಲವೊಬ್ರು ಮನೇಲಿ ಸಾಲಿಗ್ರಾಮ ಇಟ್ಟರೆ ತುಂಬ ನೇಮನಿಷ್ಠೆ ಮಾಡಲೇಬೇಕು ಅಂತ ಕೆಲವೊಬ್ರು ಮನೇಲಿ ಇರ್ತಾರೆ. ಆಮೇಲೆ ಇನ್ನ ಕೆಲವೊಬ್ರು ಮನೇಲಿ ಚಿಕ್ಕ ಬೃಂದಾವನ ನಾವು ಮನೇಲಿ ಇಡ್ಬೋದಾ, ರಾಯರನ್ನ ನಾವು ಮನೇಲಿ ಪೂಜೆ ಮಾಡ್ಬೋದಾ ಅಂತ ಸಾಕಷ್ಟು ಡೌಟ್ಗಳಿದೆ. ಸೊ ಸಾಲಿಗ್ರಾಮದ ಬಗ್ಗೆ. ಶಾಲಗ್ರಾಮಗಳಲ್ಲಿ ಭಗವಂತನ ಸಾಕ್ಷಾತ್ ಸನ್ನಿಧಾನ. ಶಾಲಗ್ರಾಮೋದ್ಭವೋ ದೇವೋ ದೇವೋ ದ್ವಾರಾವತಿ ಭವಃ ಉಭಯೋ ಸಂಗಮೋ ಯತ್ರ ಮುಕ್ತಿಸ್ತತ್ರ ನ ಸಂಶಯ ಅಂತ ಒಂದು ಪುರಾಣದ ಮಾತು. ಶಾಲಗ್ರಾಮ ಗಂಡಕಿ ನದಿಯಲ್ಲಿ ಸಿಗುತ್ತೆ. ಅದು ಒಂದು ಸಂಸ್ಕೃತದಲ್ಲಿ 7 ಸಂಖ್ಯೆ ಬರದ ಹಾಗೆ ಒಂದು ಚಕ್ರ ಇರುತ್ತೆ ಸುತ್ತ. ಅದನ್ನು ಸುದರ್ಶನ ಚಕ್ರ, ನೀವೆಲ್ಲ ನೋಡಿರ್ತೀರಿ ಅದನ್ನು. ಹೌದು. ಅದನ್ನು ಏನು ಸುದರ್ಶನ ಚಕ್ರದ ರೇಖೆ ಬರುತ್ತೆ, ಕಲ್ಲು ಒಳಗಡೆಗೆ ಎಲ್ಲೂ ಓಪನ್ ಇರಲ್ಲ ಪ್ಲೇಸ್, ನೀವು ಒಡೆದ್ರೆ ಚಕ್ರ ಕಾಣುತ್ತೆ. ಹೌದು. ಸಾಮಾನ್ಯ ಕೀಟಗಳಿಗೆ ಒಂದು ಹೋಲ್ ಮಾಡ್ಕೊಂಡು ಹೋಗುತ್ತೆ. ಹ್ಮ್. ಆ ಒಳಗಡೆ ಚಕ್ರವನ್ನ ನಿರ್ಮಾಣ ಮಾಡುವಂತಹ ಕೀಟ ಹೋಲ್ ಮಾಡಲ್ಲ, ಒಡೆದ್ರೆ ಒಳಗಡೆ ಇರುತ್ತೆ. ಈಗ ನೀವು ಶಿಲಾ ಅದರಲ್ಲಿ ಜಗಣಾಚಾರ್ಯ ಒಂದು ಇದನ್ನು ಮಾಡಿದಾಗ ಕಪ್ಪೆ ಹೊರಗೆ ಬಂತು, ಆಶ್ಚರ್ಯ ಆಯಿತು ಅಂತ. ಅದಕ್ಕಷ್ಟು ಆಶ್ಚರ್ಯ ಪಡ್ತೀರಿ. ಶಾಲಗ್ರಾಮದ ಪ್ರತಿಯೊಂದು ಕಲ್ಲಿನ ಒಳಗಡೆ ಒಂದು ಕೀಟ ಒಂದು ಚಕ್ರವನ್ನು ಕೊರೆಯುತ್ತೆ. ಅದು ಕೀಟ ಅಲ್ಲ, ಸಾಕ್ಷಾತ್ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನೇ ಒಂದು ಚಕ್ರವನ್ನು ನಿರ್ಮಾಣ ಮಾಡ್ತಾನೆ ಕೀಟದ ರೂಪದಲ್ಲಿ ಬಂದು. ಅದನ್ನು ತಂದು ಮನೇಲಿ ಇಟ್ಕೊಂಡ್ರೆ ನಿಮ್ಮ ಸೃಷ್ಟಿಕರ್ತನೇ ನಿರ್ಮಾಣ ಮಾಡಿದ ಆ ಸುದರ್ಶನ ಚಕ್ರದಲ್ಲಿ ವಿಷ್ಣುವಿನ ಪೂರ್ಣ ಸನ್ನಿಧಾನ ಇರುತ್ತೆ. ಆದ್ದರಿಂದ ನಿಮ್ಮ ಮನೆಯ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ಅಂತ. ಆಮೇಲೆ ಇನ್ನೊಂದು ಚಕ್ರಾಂಕಿತ ಅಂತ. ಚಕ್ರಾಂಕಿತ ಅಂದರೆ ದ್ವಾರಾವತಿಯಲ್ಲಿ ಒಂದು ಕಲ್ಲಿನಲ್ಲಿ ಚಕ್ರದ ಚಿಹ್ನೆಗಳು ಸೃಷ್ಟಿಯಾಗಿ ಹೊರಗಡೆ ಬರುತ್ತೆ. ಅದು ಏನು ಅಂತ ಇವತ್ತು ಪವಾಡ, ಯಾರಿಗೂ ಗೊತ್ತಾಗಿಲ್ಲ. ಅದನ್ನು ಮನೇಲಿ ಇಟ್ಟುಕೊಂಡ್ರೆ ಚಕ್ರಾಂಕಿತವನ್ನು ಎಲ್ಲರೂ ಇಟ್ಕೊಳ್ಬೋದು. ಶಾಲಗ್ರಾಮಗಳಿಗೆ ತುಂಬ ನಿಯಮಗಳಿದೆ. ಅಂದರೆ ಮಾಂಸ ಭಕ್ಷಣ, ಮದ್ಯಪಾನ ಇವೆಲ್ಲ ಮಾಡುವಂತಹ ವ್ಯಕ್ತಿಗಳದನ್ನು ಇಟ್ಟುಕೊಂಡ್ರೆ ಮನೆಯಲ್ಲಿ ವಿಪರೀತವಾದ ಫಲಗಳಾಗುತ್ತೆ. ಹಾಗಾಗಿ ತುಂಬ ಸದಾಚಾರ ಸಂಪನ್ನರು ಅದನ್ನು ಪೂಜೆ ಮಾಡಬೇಕು ಅಂತ. ಅಲ್ಲಿ ನಿತ್ಯ ಸನ್ನಿಧಾನ, ಅದರಿಂದ ಎಷ್ಟು ಆ ಪರಿಸರದಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂದರೆ, ಅದರಲ್ಲೂ ಒಂದು ಕ್ಷೇತ್ರ 12 ಶಾಲಿಗ್ರಾಮ ಅಂತ ಹೀಗೆಲ್ಲ ಹೇಳ್ತಾರೆ. ಅದರಿಂದ ಏನು ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂದರೆ, ಆ ಪರಿಸರದಲ್ಲಿ ಯಾವ ಕೆಟ್ಟ ಕೆಲಸಗಳೇ ನಡೆಯಲ್ಲ. ಅಲ್ಲಿ ಹೋದದ್ದೆಲ್ಲ ನಮಗೆ ಒಳ್ಳೆಯ ಪ್ರಭಾವಗಳಾಗುತ್ತೆ. ಒಂದು ಬಾರಿ ಒಂದು ಸಲ ಎಣ್ಣೆ ಹಚ್ಚಿಕೊಂಡು ಬಿಸಿ ನೀರು ಸ್ನಾನ ಮಾಡಿ ಮೈಯೆಲ್ಲ ಫ್ರೆಶ್ ಆಗುತ್ತಲ್ಲ, ಹಾಗೆ ನಮ್ಮ ಒಳಗಡೆ ಇರುವ ದೋಷಗಳನ್ನೆಲ್ಲ ಹೊರಗಡೆ ಒದ್ದೋಡಿಸ್ಬಿಡುತ್ತೆ. ಹಾಗೆ 700 ಶಾಲಗ್ರಾಮಕ್ಕಿಂತಲೂ ಅಧಿಕವಾದ ಶಾಲಗ್ರಾಮವನ್ನು ಒಂದು ಬುಟ್ಟಿಯಲ್ಲಿ ತಟ್ಟೆ ಮೇಲೆ ಇಟ್ಕೊಂಡು ರಾಯರು ಇವತ್ತಿಗೂ ಕೂತಿದ್ದಾರೆ. ಅದರ ಮೇಲೆ ನರಸಿಂಹ ಮುಂತಾದ 100 ಪ್ರತಿಮೆಗಳಿದೆ ಅಲ್ಲಿ. ಹೌದಾ? ಅಷ್ಟೆಲ್ಲ ಯಾಕೆ ಇಟ್ಕೊಂಡು ಕೂತಿದ್ದಾರೆ ಅಂದರೆ, ಸಮಾಜಕ್ಕೆ ಏನೆಲ್ಲ ಆಪತ್ತು ಬರುತ್ತೆ ಅದಕ್ಕೆ ಮಂತ್ರೋಚ್ಚಾರಣೆ ಮಾಡ್ತಾ ದೇವರೇ ಅವ್ರದ್ದೆಲ್ಲ ಕಷ್ಟ ಪರಿಹಾರ ಮಾಡುವಂತ ರಾಯರು ನಮಗೋಸ್ಕರ ಇಷ್ಟು ಮಾಡ್ತಾ ಜಪ ಮಾಡ್ತಾ ಕೂತಿದ್ದಾರೆ.
ಇದು ಸಾಲಿಗ್ರಾಮದ ಮಹತ್ವ. ಹ್ಮ್. ಈಗ ಪುಟ್ಟ ಪುಟ್ಟ ಬೃಂದಾವನನ ಮನೇಲಿ ಪೂಜೆ ಮಾಡ್ಬೋದಾ? ಅದಕ್ಕೆ ನೇಮ ನಿಷ್ಠೆ ಏನಾದ್ರು ಇದೆಯಾ? ಅದು ಅಷ್ಟೇ. ಈ ಶಾಲಗ್ರಾಮದ ಪೂಜೆ ಈಗ ಬೃಂದಾವನ ಅಂದ್ರೆ ಏನು ಹೇಳಿ, ಈಗ ನಾನು ಹೇಳಿದ್ದು ಶಾಲಿಗ್ರಾಮ ರಾಯರು ಕೂತಿದ್ದಾರೆ, ಹ್ಮ್. ಅವರ ತಲೆ ಮೇಲೆ ಶಾಲಗ್ರಾಮ ಇದೆ, ಹ್ಮ್. ಅದರ ಮೇಲೆ ಪ್ರತಿಮೆಗಳಿದೆ, ಭಗವಂತನ ಸನ್ನಿಧಾನ ಇದೆ. ಹ್ಮ್. ಇಷ್ಟಕ್ಕೆಲ್ಲ ನಿಯಮಗಳು ಏನು ಬೇಕೋ ಹ್ಮ್. ನಿಮ್ಮ ಮನೇಲಿ ತಂದ್ರು ಅಷ್ಟು ನಿಯಮ ಬೇಕೇ ಬೇಕೇ ಬೇಕಾಗುತ್ತೆ. ಬೇಕು. ರಾಯರು ಸನ್ಯಾಸತ್ವ ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ವೆಂಕಟನಾಥರಾಗಿದ್ದಾಗ್ಲೇನೆ ಅಣುಮಧ್ವ ವಿಜಯ ಅಂತ ಒಂದು ಪುಸ್ತಕ ಬರೀತಾರೆ. ಅದ್ರ ಬಗ್ಗೆ ಏನಾದ್ರು ಹೇಳಿ? ಅಣುಮಧ್ವ ವಿಜಯದ ಬಗ್ಗೆ ಆರಂಭದಲ್ಲೇ ರಾಘವೇಂದ್ರ ಸ್ವಾಮಿಗಳೇ ಹೇಳ್ತಾರೆ, ನಿಖಿಲ ಸಂತಾಪ ಶಾಮಕ. ಈ ಅಣುಮಧ್ವ ವಿಜಯ ಗ್ರಂಥ ಏನಿದೆ, ಹ್ಮ್. ಎಲ್ಲ ನಿಮ್ಮ ಡಿಪ್ರೆಷನ್ನ ಪರಿಹಾರ ಮಾಡಿಬಿಡುತ್ತೆ. Okay. ನಿಖಿಲ ಸಂತಾಪ ನಾಶಕ, ಭಗವತ್ ಪ್ರಸಾದ ಉನ್ಮೀಲಕ. ಹ್ಮ್. ದೇವರು ನಮಗೇನು ಪಾಸಿಟಿವ್ ಆಗಿ ಏನೇನೆಲ್ಲ ಒಳ್ಳೇದು ಮಾಡಬೇಕೋ ಅದೆಲ್ಲವನ್ನು ಓಪನ್ ಮಾಡಿಕೊಡುತ್ತೆ ಈ ಗ್ರಂಥ. ತದ್ಭಕ್ತಿ ನಿಧಾನಾಖ್ಯ ಗುರುವಾಯು ಭಕ್ತಿ ಜನಕ. ದೇವರಲ್ಲಿ ನಮಗೆ ಸರಿಯಾದ ಶ್ರದ್ಧೆ ಇಲ್ಲ, ನಂಬಿಕೆ ಇಲ್ಲ ಅಂದರೆ ಅದನ್ನೆಲ್ಲ ವಾಶ್ ಮಾಡಿ ಸರಿಯಾದ ಒಂದು ರೂಟಲ್ಲಿ ತಂದು ನಿಲ್ಲಿಸುತ್ತೆ. ಅಂಥ ಗ್ರಂಥಕ್ಕೆ ನಾನು ವ್ಯಾಖ್ಯಾನ ಮಾಡಿದೆ. ದೇವರು ಕರ್ಕೊಂಡು ಬಂದು ನನಗೆ ಇಲ್ಲಿ ಕೂಡಿಸ್ಬಿಟ್ಟ ಅಂತಾರೆ. ನಾನು ಎಲ್ಲೋ ಇದ್ದೆ, ಬಡತನ ಅಂದರೆ ಕಡು ದಾರಿದ್ರ್ಯ ವೆಂಕಟನಾಥರ ಜೀವನದಲ್ಲಿ. ಸಿಕ್ಕಿದ್ರು ನೆಲದ ಮೇಲೆ ತಿಂತಾ ಇದ್ರಂತೆ ರಾಘವೇಂದ್ರ ಸ್ವಾಮಿಗಳು ಮೊದಲನೇ ಅವರು ಪೂರ್ವಾಶ್ರಮದಲ್ಲಿ. ಆಯ್ತಾ, ಲಬ್ಧಂ ಚೇತ್ ಹಂತ ಭೂಮೌ. ಆಯ್ತಾ, ಸಿಕ್ಕಿದ್ರು ಕೂಡ ಭೂಮಿ ಮೇಲೆ ಹಾಕೊಂಡು ತಿಂತಾ ಇದ್ರು. ಒಂದು ಎಲೆ ಇಲ್ಲ, ಒಂದು ತಟ್ಟೆ ಇಲ್ಲ ಅವರಿಗೆ. ಅಂತಹ ಕಡು ಬಡತನದಲ್ಲಿದ್ದಾಗ ವಾಯುದೇವರೇ, ಆಂಜನೇಯ ನಿನ್ನ ನನ್ನ ಕಾಪಾಡು ಅಂತ ಹೇಳಿ ಒಂದು ಸ್ತೋತ್ರ ಬರೆದರು. ಅಣುಮಧ್ವ ವಿಜಯ ಅಂತ ಪ್ರಮೇಯ ನವಮಾಲಿಕಾ ಅಂತಾರೆ. ಅದರಲ್ಲಿ ಅವತಾರತ್ರಯ ಹನುಮ ಭೀಮ ಮಧ್ವ ಎಲ್ಲಾರ ಸ್ತೋತ್ರ ಇದೆ. ಅದಕ್ಕೆ ವ್ಯಾಖ್ಯಾನ ಮಾಡಿದ್ರು. ಅದನ್ನು ಮಾಡಿದ್ದು ನಾರಾಯಣ ಪಂಡಿತಾಚಾರ್ಯ. ಅದಕ್ಕೆ ವ್ಯಾಖ್ಯಾನ ಮಾಡಿದ್ರು. ದೇವರು ಕರ್ಕೊಂಡು ಬಂದು ಈ ಪೀಠದಲ್ಲಿ ಕೂಡಿಸ್ಬೇಕು. ಅಷ್ಟು ಪ್ರಭಾವಕಾರಿ ಅದು ಅಂತ ರಾಯರೇ ಹೇಳಿದ್ದಾರೆ. ರಾಯರ ಶಿಷ್ಯರು, ರಾಯರು ಎಲ್ಲ ಹೇಳ್ಕೊಂಡು. ರಾಯರು ನದಿಗಳ ಬಗ್ಗೆ ಒಂದು ಪುಸ್ತಕ ಬರೀತಾರೆ. ಅದರಲ್ಲೂ ಸಹ ನಾವು ಆಗಲೇ ಹೇಳಿರೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲ, ಅಲ್ಲೂ ಸಹ ಒಂದು ಒಳ್ಳೆ ರೀತಿಯಾದಂತಹ ಒಂದು ತಾರತಮ್ಯನ ಮಾಡಿದ್ದಾರೆ. ಸೊ ಒಬ್ರು ಯತಿಗಳು ನದಿಗಳ ಬಗ್ಗೆ ಯಾಕೆ ಪುಸ್ತಕ ಬರೆದ್ರು, ಮತ್ತೆ ಅದರಲ್ಲಿ ಗಂಗೆನ ತುಂಬಾ ಮೊದಲನೇ ಸ್ಥಾನದಲ್ಲಿ ಇಟ್ಟಿದ್ದಾರೆ ರಾಯರು, ಏನಕ್ಕೆ ಅಂತ ನೋಡಿ. ರಾಯರು ಇದಕ್ಕೆ ಮಹತ್ವನು, ನದಿ ತೀರದಲ್ಲೇ ರಾಯರು ಕೂತ್ಕೊಂಡಿದ್ದಾರೆ, ನದಿಗಳ ಬಗ್ಗೆ ಬರೆದಿದ್ದಾರೆ. ಇವತ್ತು ನೆಲ ಜಲ ಭಾಷೆ ಎನ್ನುವ ಹೋರಾಟಗಳು ನಡೀತಾ ಇರುತ್ತೆ, ಅದಕ್ಕೆ ತುಂಬಾ ಬೆಲೆ ತುಂಬಿದವರು ರಾಯರು. ಮತ್ತೆ ಈ ಸನ್ಯಾಸಿಗಳಿಗೂ ನೀರಿಗೂ ತುಂಬಾ ಸಂಬಂಧ ಇದೆ. ಈಗ ನೀರಿಗೂ ಮೀನಿಗೂ ಸಂಬಂಧ ಇದೆ. ನೀರು ಶುದ್ಧವಾಗಿರ್ಬೇಕು ಅಂದ್ರೆ ಮೀನಿರಬೇಕು, ಮೀನು ಬದುಕಬೇಕು ಅಂದ್ರೆ ನೀರಿರಬೇಕು. ಹಾಗೆ ಸಮಾಜ ಶುದ್ಧವಾಗಿರಬೇಕು ಅಂದ್ರೆ ಒಬ್ರು ಸಂತರಿರಬೇಕು, ಸಂತರಿಗೆ ಒಂದು ಸಪೋರ್ಟ್ ಇರಬೇಕು ಅಂದ್ರೆ ಸಮಾಜ ಇರಬೇಕು. ಈ ಮೀನಿಗೂ ನೀರಿಗೂ ಯಾವ ತರ ಅವಿನಾಭಾವ ಸಂಬಂಧ ಇದೆ, ಸಮಾಜಕ್ಕೂ ಸಂತರಿಗೂ ಆ ಥರ ಸಂಬಂಧ ಇದೆ. ಸಮಾಜ ನೀರಿನ ಹಾಗೆ, ಸಂತರು ಮೀನಿನ ಹಾಗೆ. ಯಾರ ಕೈಲೂ ಸಿಗಲ್ಲ ಅಷ್ಟು ಸುಲಭವಾಗಿ, ಮೀನು ಕೈಗೆ ಸಿಗಲ್ಲ. ಮೀನಿಲ್ಲ ಅಂದ್ರೆ ಏನಾಗುತ್ತೆ, ನೀರು ಹಾಳಾಗುತ್ತೆ. ಸಂತರಿಲ್ಲ ಅಂದ್ರೆ ಏನಾಗುತ್ತೆ, ಸಮಾಜ ಹಾಳಾಗುತ್ತೆ. ಅದಕ್ಕೆ ನೀರನ್ನು ತುಂಬಾ ಪ್ರೀತಿಸ್ತಾರೆ ಅಂದ್ರೆ ಸಮಾಜವನ್ನು ಪ್ರೀತಿಸ್ತಾರೆ. ಆ ಮೀನು ಅದರಲ್ಲಿ ಇರುತ್ತೆ, ಇವರು ಮೀನಾಗಿ ಸಮಾಜವನ್ನು ಶುದ್ಧೀಕರಿಸ್ತಾ ಇದ್ದಾರೆ. ಇಂಥ ಅನೇಕ ಅಭಿಪ್ರಾಯಗಳು ಅವರ ಪ್ರತಿಯೊಂದು ಕೃತಿಗಳಲ್ಲೂ ಇದೆ. ಪ್ರಧಾನವಾಗಿ ನದಿ ತೀರ ಅನ್ನೋದು ಸಾತ್ವಿಕ ದೇಶ ಅಂತ ಕರೀತಾರೆ. ವಿವಿಕ್ತ ದೇಶ ಸೇವಿತ್ವಂ, ಏಕಾಂತ ಜಾಗ. ನದಿ ತೀರಗಳು ತುಂಬ ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ತುಂಗಭದ್ರಾ ಎಲ್ಲ ನದಿ ತೀರದಲ್ಲೇ ದೇವಸ್ಥಾನಗಳು, ಆ ಸನ್ನಿಧಾನಗಳೆಲ್ಲ ನದಿ ತೀರದಲ್ಲೇ. ತುಂಬ ಮುಖ್ಯವಾದದ್ದು ನದಿಗಳ ಸಂರಕ್ಷಣೆ. ಅದಕ್ಕೆ ಯಾವ್ಯಾವ ನದಿಗಳ ಮಹತ್ವ ಏನು ಅನ್ನೋದನ್ನು ರಾಯರು ನದಿ ತಾರತಮ್ಯ ಸ್ತೋತ್ರ ಅಂತ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಗಂಗೆನ ಏನಕ್ಕೆ ಯಾವೊಂದು ಕಾರಣಕ್ಕೆ ತುಂಬಾ ಮೊದಲನೇ ಸ್ಥಾನದಲ್ಲಿ ಇಟ್ಟಿದ್ದಾರೆ? ಅದೇ ನೋಡಿ, ಪುರಾಣಗಳಲ್ಲೇ ಇದೆ ಒಂದೊಂದು ಜೀವ ನದಿಗಳು ಅಂತ, ಬತ್ತದೇ ಇರುವ ನದಿಗಳು ಅಂತ. ನಮ್ಮ ಭಾರತ ದೇಶದಲ್ಲಿ ಒಂದು ಮುಂದಿನ ಯುಗಗಳಲ್ಲಿ ಇವತ್ತು ನದಿಗಳಿಗೆ ಆಗ್ತಾ ಇರುವ ಅಪಚಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಅನೇಕ ಸ್ವಾರ್ಥಗಳಿಂದ ದೇವರು ಮಾಡಿದ ಪೈಪ್ಲೈನ್ ನದಿಗಳು ಅಂದರೆ. ಎಂಥ ಅದ್ಭುತವಾದ ನಮ್ಮ ಆಹಾರದ ಮೂಲ ಸ್ರೋತವೇ ನದಿಗಳು. ಅಂತಹ ನದಿಗಳೆಲ್ಲ ಕಲಿಯುಗದ ಮುಂದೆ ಅಧರ್ಮ ಬೆಳೀತಾ ಬೆಳೀತಾ ನಾಶ ಆಗುತ್ತೆ. ಆದರೆ ಹೌದು, ನದಿಗಳೆಲ್ಲ ಒಣಗೋಗುತ್ತೆ ಮುಂದೆ. ಕಲಿಯುಗದಲ್ಲಿ 10,000 ವರ್ಷ ಆದಾಗ ಕಾವೇರಿ ಮುಂತಾದ ನದಿಗಳೆಲ್ಲ ಬರಡಾಗಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದೆಲ್ಲ ಮುಂದಿನದ್ದು ಭವಿತವ್ಯ. ಆದರೆ ಹೆಚ್ಚು ಕಾಲ ಧರೆಯಲ್ಲಿ ಇವುಗಳೆಲ್ಲ ಡ್ರೈ ಆದರೂ
ಹತ್ತಾರು ಸಾವಿರ ವರ್ಷ ಜನಗಳ ಅನ್ಯಾಯವನ್ನು ಸಹಿಸಿಕೊಂಡು ಕಲ್ಯಾಣ ಮಾಡಲಿಕ್ಕೆ ಕಟಿಬದ್ಧವಾಗಿ ನಿಲ್ಲುವ ನದಿ ಅದು ಗಂಗಾ ನದಿ. ಅದಕ್ಕೆ ಫಸ್ಟ್ ಅದು. ಯಾರು ಜಾಸ್ತಿ ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ಗ್ರೇಟ್ನೆಸ್ ಜಾಸ್ತಿ, ದೊಡ್ಡ ಪದಕ, ದೊಡ್ಡ ಸ್ಥಾನ ಕೊಡ್ತಾರೆ. ಹಾಗೆ ಈ ಸಮಾಜಕ್ಕೆ ಉಪಕಾರಿಯಾದ ನದಿಗಳಲ್ಲಿ ತುಂಬ ಹೆಚ್ಚು ಕಾಲ ಉಪಕಾರ ಮಾಡೋಳು ಗಂಗೆ. ಗಂಗೆ ಆ ದೃಷ್ಟಿಯಿಂದ ಗಂಗೆಯು ಮೊದಲನೇ ಸ್ಥಾನ. ಓಕೆ ಗುರುಗಳೇ, ಇನ್ನು ರಾಯರು ಬರೆದಂತಹ ಒಂದು ಹಾಡಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಇಂದು ಏನಾಗೆ ಗೋವಿಂದ. ಸೊ ಈ ಒಂದು ಪ್ರಸಂಗ ಹೇಗಾಯ್ತು? ರಾಯರು ಕನ್ನಡದಲ್ಲಿ ಬರೆದಿದ್ದಂತ ಹಾಡದು. ಈ ಒಂದು ಪ್ರಸಂಗ ಹೇಗಾಯ್ತು? ತುಂಬಾ ನನಗೆ ಇದರ ಬಗ್ಗೆ ಹೇಳಬೇಕು ಅನ್ನುವ ತವಕ ನನಗೆ ಜಾಸ್ತಿ ಇದೆ. ಒಳ್ಳೆ ಪ್ರಶ್ನೆಯನ್ನೇ ಕೇಳಿದರೆ. ರಾಘವೇಂದ್ರ ಸ್ವಾಮಿಗಳು ಸನ್ಯಾಸಿಗಳಾದ ಮೇಲೆ ಪಾದೈ ಪುನಂತಃ ಪೃಥಿವೀಂ ಅಂತ ಸಮಗ್ರ ಭೂಭಾಗವನ್ನು ಪವಿತ್ರ ಮಾಡ್ತಾ ಎಲ್ಲರಿಗೂ ಮನೆ ಮನೆಗೆ ಕರೆದಲ್ಲಿಗೆ ರಾಯರು ಅಂತ ಇವತ್ತಿದೆ ಅಲ್ವಾ, ಸ್ವತಃ ನಡ್ಕೊಂಡು ಹೊರಟರು ರಾಯರು. ಹೋಗ್ತಾ ಹೋಗ್ತಾ ತಲೆಯಲ್ಲಿ ಗ್ರಂಥಗಳನ್ನು ರಚನೆ ಮಾಡಿಕೊಂಡು ಹೋದರು. ಚಂದ್ರಿಕಾ ವಿವರಣಂ ಸಮತಾನಿ ಸಂಚರನ್ ಸ ಜಲ ಪುಣ್ಯ ಮಹೀಶ್. ತೀರ್ಥಯಾತ್ರೆಗಳನ್ನು ಮಾಡ್ತಾ ಮಾಡ್ತಾ ಚಂದ್ರಿಕಾ ಪ್ರಕಾಶ ಅಂತ ಆ ಗ್ರಂಥಗಳನ್ನ ಸಂಚಾರದಲ್ಲೇ ಬರ್ಕೊಂಡು, ಅಂದರೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಆ ವಿಚಾರಗಳು ತಲೆಯಲ್ಲಿ. ನಾವಿವತ್ತು ಮೊಬೈಲ್ ನೋಡ್ತೀವಿ, ಪೇಪರ್ ನೋಡ್ತೀವಿ, ಯಾವುದೂ ಇಲ್ಲ, ಅಷ್ಟು ಪ್ರಜ್ಞಾಶಕ್ತಿ ರಾಯರು. ಹಾಗೆ ಸಂಚಾರ ಮಾಡಿಕೊಂಡು ಉಡುಪಿಯ ಪ್ರಾಂತ್ಯಕ್ಕೆ ಬರ್ತಾರೆ ರಾಘವೇಂದ್ರ ಸ್ವಾಮಿಗಳು. ಕೃಷ್ಣನನ್ನು ನೋಡಿ ಅವರಿಗೆ ಎಲ್ಲಿಲ್ಲದ ಆನಂದ. ಕನಕದಾಸರು, ಪುರಂದರದಾಸರು, ವಾದಿರಾಜರು, ವ್ಯಾಸರಾಜರು, ಆಮೇಲೆ ರಾಘವೇಂದ್ರ ಸ್ವಾಮಿಗಳು, ವಿಜಯೇಂದ್ರ ಗುರು ಸಾರ್ವಭೌಮರು, ಏನು ದೊಡ್ಡ ಪಟ್ಟಿಯೇ ಇದೆ. ಕೃಷ್ಣನನ್ನು ನೋಡಿ ಮೈ ಮರೆತ ದೊಡ್ಡ ಸಾಧಕರು. ನಾವೆಲ್ಲ ಹೋದರೆ ಅಲ್ಲಿ ಬಂಗಾರದ ಕಿಂಡಿ ಕಾಣುತ್ತೆ, ಒಳಗಡೆ ಮಾಡಿದ ಅಲಂಕಾರ ಕಾಣುತ್ತೆ. ಅವರಿಗೆ ಚಿನ್ಮಯ ರೂಪ ಕಂಡು ಬಿಡುತ್ತೆ, ಅವರಿಗೆ ಭಗವಂತನ ಸಾಕ್ಷಾತ್ ರೂಪವೇ ಕಾಣಿಸ್ಬಿಡುತ್ತೆ. ಅದನ್ನು ನೋಡಿದ ಮೇಲೆ ಇವನ್ ಸಂಘ ಬಿಟ್ಟು ಹೋಗಬಾರ್ದು, ನನಗೆ ಬೇಕಾದ ಕೃಷ್ಣ ಇಲ್ಲಿ ಇದ್ದು ಬಿಟ್ಟಿದ್ದಾನೆ, ಇಂಥ ಜಾಗ ಇಲ್ಲ. ರೌಪ್ಯ ಪೀಠಪುರ ಅಂತ ಅದಕ್ಕೆ ಹೆಸರು. ಎಲ್ಲೆಲ್ಲಿ ಮಾಡಿದ ಪಾಪಗಳ ಪರಿಹಾರ ಇಲ್ಲಿ ತೊಳೆದು ಹೋಗ್ಬಿಡುತ್ತಂತೆ. ಕ್ಷೇತ್ರಗಳಲ್ಲಿ ಮಾಡಿದ ಪಾಪಕ್ಕೆ ಪರಿಹಾರ ಇಲ್ಲ ಅಂತಿದೆ, ಯಾವ ಕ್ಷೇತ್ರದಲ್ಲಿ ಮಾಡಿದ ಪಾಪ ಪರಿಹಾರವು ಉಡುಪಿಯಲ್ಲಿ ಆಗ್ಬಿಡುತ್ತೆ. ಅಷ್ಟು ಜಾಗೃತ. ದ್ವಾರಾವತಿಯಿಂದ ಬಂದವನು ಉಡುಪಿ ಕೃಷ್ಣ. ತುಂಬ ಮಡಿಯಲ್ಲಿ ನೋಡಿ, ನಮ್ಮ ವಿಶ್ವದಲ್ಲೇ ಸನ್ಯಾಸಿಗಳು, ಬಾಲ ಸನ್ಯಾಸಿಗಳು ಮದುವೆ ಆಗದೆ ಸನ್ಯಾಸ ತಗೊಂಡು ಸನ್ಯಾಸಿಗಳು ಮಾತ್ರ ಪೂಜೆ, ಇನ್ಯಾರು ಟಚ್ ಮಾಡುವಾಗಿಲ್ಲ ಆ ಪ್ರತಿಮೆಯನ್ನು, ಸನ್ಯಾಸಿಗಳು ಮಾತ್ರ ಪೂಜೆ ಮಾಡುವ ಏಕೈಕ ತಾಣ ಅದು ಉಡುಪಿ ಮಾತ್ರ. ವಿಶ್ವದಲ್ಲಿಯೇ ಅದ್ಭುತ ಅದು. ಅಲ್ಲಿಯ ಪೂಜೆ, ಕ್ರಮ, ನಿಷ್ಠೆ, ನಿಯಮ ಸಿಕ್ಕಾಪಟ್ಟೆಯಲ್ಲಿ. ಅಲ್ಲಿ ದೇವರ ಆ ಚಿನ್ಮಯ ರೂಪದಲ್ಲಿ ನೋಡ್ಬಿಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅವರಿಗೆ ಅಲ್ಲೇ ಇರಬೇಕು ಅಂತ ಸುಮಾರು 10-12 ವರ್ಷಗಳ ಕಾಲ ಆ ಪ್ರಾಂತ್ಯದಲ್ಲೇ ಇದ್ದು, ಉಡುಪಿಯಲ್ಲೇ ಇದು ತುಂಬಾ ಗೊತ್ತಿಲ್ಲ. ಹೌದು, ಸಾಕಷ್ಟು ಸಮಯ ಅಲ್ಲಿದ್ದು ಎಲ್ಲಾ ಗ್ರಂಥಗಳಿಗೆ ಟೀಕೆ ಟಿಪ್ಪಣಿ ಪ್ರತಿಯೊಂದು ಬರೆದು ಕೃಷ್ಣನ ಮುಂದೆ ಹೇಳುವುದು, ಅದನ್ನ ಅಭ್ಯಾಸ ಮಾಡೋದು, ಒಂದು ತರ ಅವರ ಎಲ್ಲಾ ಕಲೆಗಳನ್ನ ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳಿಗೆ ವೀಣಾ ವೆಂಕಣ್ಣ ಭಟ್ಟರು ಅಂತ ಅವರಿಗೆ ಪ್ರಸಿದ್ಧಿ. ವೀಣೆ ಬರ್ತಿತ್ತು, ಹಾಡು ಹೇಳಲಿಕ್ಕೆ ಬರ್ತಿತ್ತು, ಸಾಹಿತ್ಯ ರಚನೆ ಮಾಡ್ಲಿಕ್ಕೆ ಬರ್ತಿತ್ತು. ಎಲ್ಲ 64 ಕಲೆಗಳಲ್ಲಿ ಪರಿಣಿತರು ರಾಘವೇಂದ್ರ ಸ್ವಾಮಿಗಳು. ಕೃಷ್ಣ ಕೊಟ್ಟ ವಿದ್ಯೆನೆಲ್ಲ ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾರೆ, ಮೈ ಮರಿತಾರೆ ಅವರು. ಯಾಕೆ ಅಂದರೆ ಕೃಷ್ಣನೇ ಗೀತೆಯಲ್ಲಿ ಹೇಳ್ತಾನೆ, ಯಂ ಲಬ್ಧ್ವಾಚ ಅಪರಂ ಲಾಭಂ ಮನ್ಯತೆ ನಾಧಿಕಂ ತತಃ. ನೀವೆಲ್ಲ ಜಗತ್ತಿನಲ್ಲಿ ಯಾವುದ್ಯಾವುದೋ ಬೆನಿಫಿಟ್ಗೆ ಓಡೋಗ್ತಾ ಇದ್ದೀರಿ, ಅದೆಲ್ಲ ನಾಯಿಗಳು ಬಿಸ್ಕೆಟ್ ಕೊಡ್ದಂಗೆ. ಒಳಗಡೆಯಿಂದ ಒಂದು ಆನಂದ ಇದೆ. ಯಾವುದು ನಿಜವಾದ ಆನಂದ ಗೊತ್ತಾ? ಯಾವ ಆನಂದ ಸಿಕ್ಕ ಮೇಲೆ ಇನ್ನೊಂದು ಆನಂದ ಬೇಕು ಅಂತ ಅನಿಸಲ್ಲ, ಅದು ನಿಜವಾದ ಆನಂದ. ನಾವು ಪರಮಾನಂದ. ಇವತ್ತು ನಾವು ಒಂದು ಹಣ ಗಳಿಸಿದ್ರೆ ಅದಕ್ಕಿಂತ ಜಾಸ್ತಿ ಬೇಕು ಅನ್ಸುತ್ತೆ, ತಿಂದ್ರೆ ಇದಕ್ಕಿಂತ ಒಳ್ಳೆ. ಯಾರು ಒಂದೇ ಹೋಟೆಲ್ಗೆ ಅಂಟ್ಕೊಂಡಿಲ್ಲ, ಬೆಂಗಳೂರಿನವರು ಹೋಟೆಲ್ ಬದಲಾಯಿಸ್ತಾ ಇರ್ತಾರೆ, ಇನ್ನೂ ಇದಕ್ಕಿಂತ ರುಚಿಯಾದದನ್ನು ಹುಡುಕ್ತಾ ಇರ್ತಾರೆ. ಕೃಷ್ಣ ಹೇಳ್ತಾನೆ, ಹೃದಯದಲ್ಲಿ ಒಂದು ಆನಂದ ಸಿಗುತ್ತೆ, ಆ ಸಿಕ್ಕ ಮೇಲೆ ಇನ್ಯಾವ ಆನಂದನೂ ಬೇಡ ಅನಿಸುತ್ತೆ. ಆ ಆನಂದ ರೂಪಿಯೇ ಕೃಷ್ಣ. ಅದು ಸಿಕ್ಬಿಡ್ತು ರಾಘವೇಂದ್ರ ಸ್ವಾಮಿಗಳಿಗೆ. ಮಾತಾಡ್ತಾ ಇದ್ರು. ಒಂದು ಸಂದರ್ಭ ಹೇಗಿತ್ತು ಸರ್? ಅಂದ್ರೆ ಅವ್ರು ಮಾಡುವ ಸತ್ಕರ್ಮಗಳಿಗೆ ಕೆಲವೊಮ್ಮೆ ಕನಸು ಬಿದ್ದಾಗ, ನಮ್ಮ ಅಪ್ಪ ನಮ್ಮಮ್ಮ ಎದುರಿಗೆ ಬಂದ್ಬಿಟ್ರು, ಎದುರಿಗೆ ನಿಂತಿದ್ದಾರೆ, ಅದೇ ಫೀಲಿಂಗ್ ಅವರಿಗೆ. ಎದುರುಗಡೆ ಎಲ್ಲರಿಗೂ ಕನಕನ ಕಿಂಡಿಯಲ್ಲಿ ಕೃಷ್ಣನ್ ಪ್ರತಿಮೆ ಕಂಡ್ರೆ ಇವರಿಗೆ ಚಿನ್ಮಯ ರೂಪ ಕಾಣಿಸೋದು. ಹೋಗಿ ದರ್ಶನ ಮಾಡ್ಬೇಕಾದ್ರೆ ಪ್ರತಿ ಬಾರಿ ರಾಘವೇಂದ್ರ ಸ್ವಾಮಿಗಳಿಗೆ ಅದೊಂದು ಅದ್ಭುತವಾದ ಒಂದು ರೋಮಾಂಚನ ಆಗ್ಬಿಡ್ತು ಅವರಿಗೆ. ಅವರು ಕೊನೆಗೆ ಅವ್ರು ವೀಣೆ ತಗೊಂಡ್ಬರೋದು, ಕೃಷ್ಣನ್ ಮುಂದೆ ಕೂತ್ಕೊಳ್ಳೋದು, ತೀರ್ಥ ಮಂಟಪದಲ್ಲಿ ವೀಣಾನಾದನ ಮಾಡೋದು. ದೇವರಿಗೆ ಎಲ್ಲ ರೀತಿಯ ಅವರ ಭಾವನೆಗಳ ಸಮರ್ಪಣೆ, ವಿಶ್ವ ಕಲ್ಯಾಣಕ್ಕಾಗಿ ಭಾವಗಳ ಸಮರ್ಪಣೆ, ಆತ್ಮೋದ್ಧಾರ.
ಕೊನೆಗೆ ಒಂದು ದಿನ ಅವರಿಗೆ ಅನಿಸುತ್ತೆ, ಈ ದೇವರನ್ನ ಸ್ತೋತ್ರ ಮಾಡಬೇಕು, ಹ್ಮ್. ನನಗೆ ಸರ್ವಸ್ವ ಆ ದೇವರು ಅಂತ ಹ್ಮ್. ವೀಣೆ ಹಿಡ್ಕೊಳ್ತಾರೆ. ತೊಡೆ ಮೇಲೆ ವೀಣೆ ಇಟ್ಟುಕೊಂಡು ಹ್ಮ್. ಇದೇ ಪದ್ಯ ಭೈರವಿ ರಾಗದಲ್ಲಿ ಹ್ಮ್. ಇಂದು ಎನಗೆ ಗೋವಿಂದ ಅಂತ ಆರಂಭ ಮಾಡ್ತಾರೆ. ಭೈರವಿ ರಾಗವೇ ಅದ್ಭುತ. ಹ್ಮ್. ಆ ರಾಗ ಅದರಲ್ಲಿ ತುಂಬಾ ಅನುಭೂತಿಯಿಂದ ಪಕ್ವತೆ ಪಡೆದವ್ರು ಹೇಳಿಬಿಟ್ರೆ ವೈಬ್ರೇಷನ್ ಅದು ಹೇಗೆ ಎಳ್ಕೊಂಡು ಬರುತ್ತೆ ಅಂದರೆ 1000 ದುಃಖಗಳ ಪರಿಹಾರ ಆಗ್ಬಿಡುತ್ತೆ. ಇಂದು ಎನಗೆ ಗೋವಿಂದ ಅಂತ ರಾಘವೇಂದ್ರ ಸ್ವಾಮಿಗಳು ಮಾಡಿದ ಒಂದೇ ಒಂದು ಕೃತಿ ತುಂಬಾ ಫೇಮಸ್ ಇದು. ಹೌದು. ಬೇರೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹ್ಮ್. ಸಮಾಜದಲ್ಲಿ ಪ್ರಕಟವಾದ ಧೀರ ವೇಣುಗೋಪಾಲ ಅಂಕಿತ ರಾಯರ ಸ್ತೋತ್ರ ಹ್ಮ್. ಒಂದೇ. ಇದನ್ನ ಬಹುಶಃ ಪ್ರತಿ ವರ್ಷ ರಾಯರ ಆರಾಧನೆ ಬಂತು ಅಂದ್ರೆ ಇದನ್ನ ಎಲ್ಲರೂ ಹೇಳ್ತಾರೆ, ಅದ್ಭುತವಾಗಿ ಹೇಳ್ತಾರೆ ಗಾನ. ಹ್ಮ್. ಈ ಪದ್ಯದ ಸ್ವಾರಸ್ಯ ಏನು, ಹ್ಮ್. ಅದರ ಜೊತೆಗೆ ಇದರ ಹಿನ್ನೆಲೆ ನೋಡ್ಬೇಕು ನಾವು. ಇಂದು ಎನಗೆ ಗೋವಿಂದ ಹ್ಮ್. ಸಮಾಜಕ್ಕೆ ಎಷ್ಟು ದೊಡ್ಡ ಒಂದು ಸ್ಲೋಗನ್ ಇದು. ಹ್ಮ್. ಇಂದು ಎನಗೆ ಗೋವಿಂದ ಮನೆ ಸ್ಲೋಗನ್ ಅದು, ನೀವು ಹ್ಮ್. ಬರೆದಿಟ್ಬಿಡಿ. ಇಂದು ಹ್ಮ್. ಎನಗೆ ಗೋವಿಂದ, ಇವತ್ತು ನನ್ನ ಎಲ್ಲಾ ಕಷ್ಟಗಳಿಗೂ ಗೋವಿಂದ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಒಂದಿರಲಿ. ಹ್ಮ್. ಆ ಸೆಂಟೆನ್ಸ್ ಮನೆ ಮುಂದೆ ಬರ್ಕೊಂಡ್ಬಿಡಿ. ಇವತ್ತು ವಿಶ್ವ ಕಲ್ಯಾಣ ಮಾಡುವ ಮಂತ್ರ. ಹ್ಮ್. ರಾಯರ ಒಂದು ಪದ್ಯ ತುಂಬಾ ಮಾತನಾಡಿದ್ರೆ ಯಾವ ತಲೆಯಲ್ಲಿ ಇಟ್ಕೊಳ್ಬೇಕು ಗೊತ್ತಾಗಲ್ಲ, ಒಂದೇ ಮಾತಾಡಿದ್ರೆ ತಲೆಯಲ್ಲಿ ಕೊಡುತ್ತೆ. ರಾಯರು ಒಂದೇ ಪದ್ಯ ಬರೋದು, ಎಂಥ ಕನ್ನಡ ಸಾಹಿತ್ಯ ಅವರದ್ದು ಆ ಇಂದು ಎನಗೆ ಗೋವಿಂದ. ಅದ್ರ ಪಲ್ಲವಿ ನೆನಪಿಟ್ಟುಕೊಂಡ್ರೆ ಸಾಕು, ನಮ್ಮ ಬದುಕು ಉದ್ಧಾರ ಆಗ್ಬಿಡುತ್ತೆ. ಹ್ಮ್. ಅಂದ್ರೆ ಕೆಲವು ಫಾಸ್ಟ್, ಕೆಲವು ಫ್ಯೂಚರ್, ಹ್ಮ್. ಕೆಲವು ಪ್ರೆಸೆಂಟ್. ಹ್ಮ್. ರಾಯರು ಬರೆದದ್ದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಹ್ಮ್. ಇಂದು ಎನಗೆ ಗೋವಿಂದ ನಡೀತಾನೇ ಇದೆ ಅವನ ಅನುಗ್ರಹ. ಹ್ಮ್. ಅಂಥ ಒಂದು ಆವಿಷ್ಕಾರ. ಇಂದು ಅಂದ್ರೆ ಹಿಂದೂ, ಹ್ಮ್. ಮುಂದು, ಹ್ಮ್. ಇಂದು ಎಲ್ಲ ಇದೆ. ಅಂಶಗಳೂ ಇದೆ ಅದರಲ್ಲಿ. ಹ್ಮ್. ಅಷ್ಟು ಜನ್ಮಗಳ ನೆನಪಾಗುತ್ತೆ ಅವರಿಗೆ. ರಾಯರು ದೇವರನ್ನು ನೋಡ್ತಾ ನೋಡ್ತಾ ಹ್ಮ್. ನೆನಪಾಗುತ್ತೆ. ಹ್ಮ್. ಆ ಪದ್ಯದಲ್ಲಿ ನೋಡಿ, ಹ್ಮ್. ನಾನು ಹೀನ ಜನ್ಮಗಳಲ್ಲಿ ಭಾರದಿಂದ ನೊಂದೆ, ಬಸವಳಿದೆ, ಕಷ್ಟಪಟ್ಟೆ ಎಲ್ಲ ಹೇಳ್ಕೊಳ್ತಾರೆ. ಹ್ಮ್. ಅದೆಲ್ಲ ಯಾವಾಗ ಹೇಳಿ, ಆ ಪ್ರಹ್ಲಾದರಾಯ ನರಸಿಂಹಾವತಾರ ಪಿಕ್ಚರೇ ಬಂದ್ಬಿಟ್ಟಿದೆ, ನಾನೇನು ಹೇಳಬೇಕಾಗಿಲ್ಲ. ಹೌದು. ಏನೆಲ್ಲ ಹಿಂಸೆ ಕೊಡ್ತಾನೆ, ವಿಷ ಕೊಡ್ತಾನೆ, ಬೆಟ್ಟದಿಂದ ತಳ್ತಾನೆ, ಬೆಂಕಿಲ್ ಹಾಕ್ತಾನೆ, ಸುಡ್ತೀನಿ ಅಂತಾನೆ. ಏನು ಮಾಡಿದ್ರು ನಾರಾಯಣ. ನಾರಾಯಣ. ಹ್ಮ್. ಸಮಾಜದ ಕಷ್ಟಗಳನ್ನ ಒಂದು ದೇವರ ನಾಮ ಸಂಕೀರ್ತನೆ ಹೇಗೆ ರಕ್ಷಣೆ ಮಾಡುತ್ತೆ ಅಂತ ಜೀವಂತವಾಗಿ ತೋರಿಸಿದ ಪ್ರತ್ಯಕ್ಷರುಗಳು ರಾಘವೇಂದ್ರ ಸ್ವಾಮಿಗಳು. ರೋಮಾಂಚನ ಆಗುತ್ತೆ. ಹ್ಮ್. ಅಂತಹ ರಾಯರು ಹಿಂದಿನ ಜನ್ಮ ನೆನಪು ಮಾಡ್ಕೊಳ್ತಾರೆ. ಹ. ಅದೊಂದು ಕ್ಲೈಮ್ಯಾಕ್ಸ್ ಏನು ಅಂದರೆ, ಹಿರಣ್ಯಕಶಿಪು ಹೇಳ್ತಾನೆ, ಹ್ಮ್. ಈ ಪ್ರಹ್ಲಾದನನ್ನ ಹ್ಮ್. ಸಮುದ್ರಗಳ ಮಧ್ಯದಲ್ಲಿ ಮೊಸಳೆ ಇರುವ, ತಿಮಿಂಗಿಲ ಇರುವ ಜಾಗದಲ್ಲಿ ಸರಪಳಿ ಕಟ್ಟಿ ಹಾಕಿ ಬಂದ್ಬಿಡಿ. ಹ್ಮ್. ಅವುಗಳನ್ನು ನುಂಗಬೇಕು, ಸರಪಳಿ ಸಹಿತ ನುಂಗ್ಕೊಳ್ಳಿ. ಹ್ಮ್. ಅಷ್ಟು ವ್ಯವಸ್ಥೆ ಮಾಡ್ತಾನೆ ಹಿರಣ್ಯಕಶಿಪು. ಹ್ಮ್. ಇವರು ಮತ್ತೆ ಬರಬಾರ್ದು ಇವನು, ಯಾಕೆಂದ್ರೆ ಇವನು ನನಗೆ ಆಗದೇ ಇರುವ ಹರಿಯ ಹೆಸರನ್ನು ಹೇಳ್ತಾನೆ ಇವನು. ಕೆಲವರಿಗೆ ಹರಿ ಅಂದ್ರೆ ಸಾಕು, ಅಷ್ಟು ಅಲರ್ಜಿ. ಹ್ಮ್. ಅದರಿಂದ ಅಂಥ ಒಂದು ದ್ವೇಷ ಮಾಡ್ತಾನೆ ಆ ಹಿರಣ್ಯಕಶಿಪು. ಅವನನ್ನು ಹಾಕಿ ಬಂದ್ಬಿಡಿ. ಹ್ಮ್. ನೀರಿನಲ್ಲಿ ತಗೊಂಡೋಗಿ ಅವನನ್ನ ಸರಪಳಿ ಕಟ್ಟಿ ಎಸಿತಾರೆ. ಹ್ಮ್. ಅವಾಗ ಪ್ರಹ್ಲಾದ ಕೈ ಮುಗಿದು ಒಂದು ಸ್ತೋತ್ರ ಮಾಡ್ತಾನೆ. ಹ್ಮ್. ಅದು ನಮ್ಮ ನರಸಿಂಹ ಪುರಾಣದಲ್ಲಿದೆ. ಓಕೆ. ನರಸಿಂಹ ಪುರಾಣ ಅಂತಾನೆ ಇದೆ, ಉಪಪುರಾಣ ಅದರಲ್ಲಿದೆ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಗೋ ಅಂದ್ರೆ ನೀರು, ವಿಂದ ಅಂದ್ರೆ ರಕ್ಷಣೆ, ಗೋವಿಂದ ಅಂದ್ರೆ ಹ್ಮ್. ನೀರಿನಲ್ಲಿ ರಕ್ಷಣೆ ಮಾಡುವ ಗೋವಿಂದನೇ. ಹ್ಮ್. ನನಗೆ 1000 ಇಂಥ ಕಷ್ಟ ನಾನು ಅನುಭವಿಸಲಿಲ್ಲ, ಇವತ್ತು ಬಂದ್ಬಿಟ್ಟಿದೆ. ಹ್ಮ್. ನೀನು ಬ್ರಹ್ಮಣ್ಯ ದೇವ. ಬ್ರಹ್ಮಣ್ಯ ದೇವ ಅಂದ್ರೆ ಏನು? ಬ್ರಾಹ್ಮಣರಿಗೆ ಇಷ್ಟ ಅಂತ ಅರ್ಥ ಅಲ್ಲ. ಹ್ಮ್. ಬ್ರಾಹ್ಮಣ ಶಬ್ದಕ್ಕೆ ಗುಣವಾಚಕ ಅದು. ಈಗ ಹೌದು. ಏನು ಅಂದ್ರೆ, ನಿನ್ನ ಗುಣಚಿಂತನೆ ಮಾಡುವ ಭಕ್ತರನ್ನ ಕೈ ಬಿಡಲ್ಲ ಅಂತ ನೀನು ಹೇಳಿದೆ. ಅದು ಸತ್ಯ ಆದರೆ ನನಗೆ ಹಿತ ಮಾಡು, ನನಗೆ ಹಿತ ಮಾಡೋದ್ರಿಂದ ಜಗತ್ತಿಗೆ ಹಿತವಾಗುತ್ತೆ, ನನ್ನನ್ನು ಉದ್ಧಾರ ಮಾಡು ಅಂತ ಕೈ ಮುಗಿತಾರೆ. ಹ್ಮ್. ಸರಪಳಿ ಎಲ್ಲ ಬಿಚ್ಚುತ್ತಾನೆ. ಹ್ಮ್. ದೇವರು ಅವನನ್ನು ಕರ್ಕೊಂಡು ಪ್ರಹ್ಲಾದನನ್ನ ಮೋಕ್ಷ ಕರ್ಕೊಂಡು ಹೊರಡ್ತಾನೆ. ಅವಾಗ ಪ್ರಹ್ಲಾದರಾಜರು ಹೇಳ್ತಾರೆ, ಮೋಕ್ಷ ಕರ್ಕೊಂಡು ಹೋಗ್ಬೇಡ. ಹಿರಣ್ಯಕಶಿಪು ಏನು ಅನ್ಕೊಳ್ತಾನೆ ನೋಡಿ, ಹರಿ ಹರಿ ಅಂದವರೆಲ್ಲ ಸಮುದ್ರದಲ್ಲಿ ಬಿದ್ದು ಸತ್ರು ಅಂತ ಹೇಳ್ತಾನೆ. ಹ್ಮ್. ಆ ಬ್ರೇಕಿಂಗ್ ನ್ಯೂಸ್ ಬೇಡ, ಹರಿ ಹರಿ ಅಂದವರು ಬದುಕಿದ್ದಾರೆ ಗೊತ್ತಾಗ್ಬೇಕು, ನಮ್ಮ ಅಪ್ಪನ ಮನೆ ಕರ್ಕೊಂಡು ಹೋಗು ಅಂತಾರೆ. ಹಿರಣ್ಯಕಶಿಪುವೇ ಗಾಬರಿ ಆಗ್ತಾನೆ. ಯಾರು ನಿನ್ನನ್ನು ರಕ್ಷಣೆ ಮಾಡಿದ್ರೋ ಮಹಾನುಭಾವ ಅಂತ ಅವನು ಹಿರಣ್ಯಕಶಿಪು. ಕಂಗಾಲಾಗ್ಬಿಡ್ತಾನೆ ಹಿರಣ್ಯಕಶಿಪು. ಇಷ್ಟು ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಹೇಗೆ ಬಂದಿ? ಅವಾಗ ಪ್ರಹ್ಲಾದರಾಜರು ಹೇಳ್ತಾರೆ, ಗೋವಿಂದ ನಾಮ ಸ್ಮರಣಾನುಭಾವ. ನೀನ್ ನೀರಲ್ಲಿ ಹಾಕಿದಾಗ ನಾನು ಯಾವ ಪ್ರಯತ್ನನೂ ಮಾಡಿಲ್ಲ, ಹ್ಮ್. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೊಂದಿರಲಿ, ಗೋವಿಂದ 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 ಅಂತ ಹೇಳ್ತಾ ಇದ್ದೆ, ಅವನು ರಕ್ಷಣೆ ಮಾಡಿದ. ಪ್ರಹ್ಲಾದರಾಜರಾದಾಗ ಗೋವಿಂದ,
ಈಗ ರಾಯರಾದಾಗ್ಲೂ ಗೋವಿಂದ, ಗೋವಿಂದ ಮುಂದೆಯೂ ಗೋವಿಂದ, ಹ್ಮ್. ಇಂದು ಎನಗೆ ಗೋವಿಂದ. ಗೋವಿಂದ. ಈ ಒಂದು ಲೈನಲ್ಲಿ ಇಷ್ಟೊಂದೆಲ್ಲ ಅರ್ಥ ಇದೆ. ಅದ್ಭುತ, ಇದು ಸೂತ್ರ, ಇದು ಹ್ಮ್. ಸೂತ್ರಪ್ರಾಯವಾಗಿ ಸಮಸ್ತ ವೇದಾಂತಗಳನ್ನೇ, ಪ್ರತಿಯೊಬ್ಬರ ಕಷ್ಟದ ಬದುಕಿನ ವೇದಾಂತವನ್ನ ಒಂದು ಪದ್ಯದಲ್ಲಿ ಸೆರೆ ಹಿಡಿದಿದ್ದಾರೆ ದೇವರು. ಆ ಪದ್ಯ ಕೇಳ್ತಾ ಕೇಳ್ತಾ ಈಗ ಶೇಕ್ ಆಗುದು ಅಂತಾರಲ್ಲ, ಹ್ಮ್. ದೇವರು ಬಾ ಎಷ್ಟು ಇವನ ಗಾಢವಾದ ಭಕ್ತಿ ಅಂತ ದೇವರು ಬೆರಗಾಗ್ತಾನೆ. ಕೃಷ್ಣನ ಗುಡಿ ಒಳಗಡೆಯಿಂದ ಕನಕದಾಸರಿಗೆ ದರ್ಶನ ಕೊಟ್ಟ ಉಡುಪಿಯ ಕೃಷ್ಣ ಅಂತ ಇದೆಯಲ್ಲ, ಅದೇ ತರ ದೇವರು ಬಂದ್ಬಿಡ್ತಾನೆ. ಹ್ಮ್. ಇವರು ವೀಣೆ ನುಡಿಸ್ತಾ ಇದ್ದಾರೆ ಈ ಹಾಡಿನಲ್ಲಿ, ದೇವರು ಕೊಳಲ್ ತಗೊಂಡ್ಬಿಡ್ತಾನೆ. ಕೃಷ್ಣ ಕೃಷ್ಣ ಕೊಳಲ್ ತಗೊಂಡು ಇದೇ ಭೈರವಿ ನಾದದಲ್ಲಿ ಅವನ್ ನಾದ ಶುರು ಮಾಡ್ತಾನೆ. ಇವರು ಪದ್ಯ ನುಡಿಸೋದು ಇವತ್ತು ಅದಕ್ಕೆ ತನಿ ಹಿಡಿತಾರೆ ನೋಡಿ, ಹೌದು ಕೊನೆ ನುಡಿಯನ್ನ ತನಿ ಹಿಡಿತಾರೆ. ಹೌದು. ಇದನ್ನ ದೇವ್ರು ಮಾಡಿದಾನ್ರಿ. ರಾಯರ ಪದ್ಯಕ್ಕೆ ಕೃಷ್ಣ ಕೊಳಲ ಹಿಡಿದಿದ್ದಾನೆ. ಎಂಥ ಅದ್ಭುತ ರಾಯರ ಮಹಿಮೆ. ನನಗೆ ಹೇಳ್ತಾ ಇದ್ರೆ ರೋಮಾಂಚನ ಆಗುತ್ತೆ. ಈ ಕಲಿಯುಗದಲ್ಲಿ ಆ ದೆವ್ವಗಳೇ ಕಣ್ಣಿಗೆ ಕಾಣದೇ ಇರುವ ಕಲಿಯುಗದಲ್ಲಿ ದೇವರನ್ನ ಪ್ರತ್ಯಕ್ಷಕರಿಸಿಕೊಂಡಿದ್ದಾರಲ್ಲ ರಾಘವೇಂದ್ರ ಸ್ವಾಮಿಗಳು. ಕೊನೆಗೆ ಆ ದೇವ್ರ ಪಕ್ಕದಲ್ಲಿ ನಿಂತುಕೊಳ್ತಾನೆ, ಅನುಭವ ಆಗುತ್ತೆ. ಇಲ್ಲಿ ನಿಂತ ಇಲ್ಲಿ ಹೋದ, ದೇವರು ಕುಣಿದಾಡ್ಬಿಡ್ತಾನೆ. ಹ. ಗಲಗಲ ಗೆಜ್ಜೆಯ ಸೌಂಡು ರಾಯರ ಪದ್ಯಕ್ಕೆ. ಮಕ್ಕಳು ಒಳ್ಳೆ ಕೆಲಸ ಮಾಡಿದ್ರೆ ತಾಯಿಯ ಸಂಭ್ರಮ ಹೇಗೋ ಹಾಗೆ ದೇವರು ಕುಣಿದಾಡ್ಬಿಡ್ತಾನೆ. ಯಾಕೆಂದ್ರೆ ನಮ್ಮಂತವ್ರು ಯಾರು ಸರಿಯಾಗಿ ಸ್ತೋತ್ರವೇ ಮಾಡಲ್ಲ. ಹೋದ್ರೆ ನಮ್ ಕಷ್ಟಗಳೇ ಹೇಳ್ಕೊಳ್ತಿರ್ತೀವಿ. ಅಯ್ಯೋ, ಇಂಥ ಎಲ್ಲಾ ಕಷ್ಟ ಬಡ್ಕೊಳ್ಳೋ ಜನಗಳ ಮಧ್ಯದಲ್ಲಿ ನನಗೂ ಅವನಿಗೂ ಯಾವುದೇ ವ್ಯಾಜ್ಯ ಇಲ್ಲದೆ, ವ್ಯಾಪಾರ ಇಲ್ಲದೆ ಸ್ತೋತ್ರ ಮಾಡುವ ನಿಷ್ಕಾಮ ಭಕ್ತ ಬಂದಿದ್ದಾನಲ್ಲ ಅಂತ ದೇವರು ನನ್ನ ಭಗವದ್ಗೀತೆ ಪಾಲಿಸುವ ಒಂದು ಸ್ಟೂಡೆಂಟ್ ಆದ್ರೂ ಕಲಿಯುಗದಲ್ಲಿ ಸಿಕ್ಕಿದ್ನಲ್ಲ ಅಂತ ಕುಣಿದಾಡ್ಬಿಡ್ತಾನೆ ದೇವರು. ಆ ರಾಯರನ್ನು ನೋಡಿ ಕುಣಿದಾಡ್ತಾನೆ. ಕೊನೆಗೆ ಹೇಗೆ ಎಂಡ್ ಮಾಡಬೇಕು, ಅದು ಪದ್ಯಕ್ಕೊಂದು ಅಂಕಿತ ಅಂತಿರುತ್ತೆ. ಹೇಗೆ ಎಂಡ್ ಮಾಡಬೇಕು ನೋಡಿ. ಉಡುಪಿ ಕೃಷ್ಣ ಕೈಯಲ್ಲಿ ಕೊಡಗೋಲು ಹಿಡ್ಕೊಂಡಿದ್ದಾನೆ. ಇದ್ರಲ್ಲಿ ಅಂಕಿತದಲ್ಲಿ ಕೊನೆಗೆ ಉಡುಪಿ ಕೃಷ್ಣ ನೋಡ್ತಾ ವೇಣುಗೋಪಾಲ ಅಂತ ಹೇಳಿದ್ದಾರೆ. ಹೌದು. ಯಾಕೆ ಹೇಳಿದ್ರು? ಉಡುಪಿಯ ಕೃಷ್ಣ ಕಡಗೋಲು ಬಿಟ್ಟು ಇವರು ಪದ್ಯದ ಜೊತೆಗೆ ವೇಣು ನುಡಿಸ್ತಾ ಇದ್ದಾನೆ, ಹಾಗಾಗಿ ವೇಣುಗೋಪಾಲ. ಧೀರ ಜೊತೆಗೆ ಧೀರ ಅನ್ನೋ ಶಬ್ದ ಯಾಕೆ? ಧೀ ಅಂದ್ರೆ ಬುದ್ಧಿ, ಅದರಲ್ಲೇ ರಾ ಅಂದ್ರೆ ರತಿ ಉಳ್ಳವರು ರಾಘವೇಂದ್ರ ಸ್ವಾಮಿಗಳು. ಈ ಧೀರರಿಗೆ ಒಲಿದ ವೇಣುಗೋಪಾಲ. ಅದಕ್ಕೆ ಬುದ್ಧಿಯಲ್ಲಿ ಯಾವಾಗಲೂ ನಿನ್ನನ್ನೇ ಚಿಂತನೆ ಮಾಡುವವರಿಗೆ ನಿನ್ನ ಕೊಳಲು ಹಿಡ್ಕೊಂಡು ಬಂದು ಒಲಿತಿ, ಧೀರ ವೇಣುಗೋಪಾಲ. ಅದ್ಭುತವಾದ ಭಾವ ಸನ್ನಿವೇಶದ ಪದ್ಯ. 1000 ಮಂತ್ರಗಳು ನಿಮಗೆ ಬಾಯಲ್ಲಿ ಹೊರಳಲ್ಲ ಅಂದ್ರೆ ಇದೊಂದು ಹಾಡು ಹೇಳ್ಕೊಂಡ್ಬಿಡಿ, ಓದ್ಬಿಡಿ ದಿನ. ಕೊನೆಗೆ ನಾನು ಹೇಳೋದು ಒಂದ್ ಸೆಂಟೆನ್ಸ್ ಮನೆ ಮೇಲೆ, ಎಲ್ಲಾರ ಮನೆ ಮೇಲೆ ಇಂದು ಎನಗೆ ಗೋವಿಂದ ಬರೆದು ನೋಡಿ. ಮತ್ತೆ ನಿಮ್ ಬದುಕು ನೋಡಿ. ನಿಮ್ ಬದುಕಿನ ಆ ವ್ಯಥೆಗಳನ್ನೆಲ್ಲ ದೇವರು ಪರಿಹಾರ ಮಾಡಿ ಒಳ್ಳೆ ಬರಹ ಬರಿತಾನೆ ದೇವರು. ಇಂದು ಎನಗೆ ಗೋವಿಂದ. ತುಂಬಾ ದೊಡ್ಡ ಮೆಸೇಜ್ ಇದೆ ಇದರಲ್ಲಿ. ಅದಕ್ಕೆ ರಾಯರು 10 ಜನ್ಮಗಳ ಚಿಂತನೆ ಇದೊಂದು ಪದ್ಯದಲ್ಲಿದೆ ಅಂತ 100 ಮಾತಾಡ್ಲಿಕ್ಕೆ ಹೋಗಲಿಲ್ಲ, ಒಂದು ಮಾತಾಡಿದ್ರು. ಹಾಗೂ ಆ ಒಂದು ಸಾಹಿತ್ಯನ ನಾವು ಗಮನಿಸಿದ್ರೆ ನಮ್ಮೆಲ್ಲಾರ ಲೈಫ್ಗೂ ಅಂದ್ರೆ ನಮ್ಮಂತ ಕಾಮನ್ ಪೀಪಲ್ ಲೈಫ್ಗೆ ತುಂಬಾ ರಿಲೇಟ್ ಆಗುವ ಹಾಗೆ ಬರ್ದಿದ್ದಾರೆ. ಅಂದ್ರೆ ನಾವ್ ಇದನ್ನ ಓದ್ಕೊಂಡ್ರೆ ನಾವೇ ದೇವ್ರ ಹತ್ರ ಹೇಳ್ತಿರೋಂಗೆ. ಅವರು ಮಧ್ಯದಲ್ಲಿ ಅದೊಂದು ಲೈನು ಬರುತ್ತೆ, ನೊಂದೇ ನಯ್ಯ ಭವ ಎಲ್ಲಾ ಭಕ್ತರ ಮುಖವಾಣಿಯಾಗಿ ದೇವ್ರ ಹತ್ರ ಮಾತಾಡ್ಬಿಟ್ಟಿದ್ದಾರೆ. ನೀವು ಆ ಪದ್ಯ ಕನೆಕ್ಟ್ ಆದ್ರೆ ನೀವು ದೇವರಿಗೆ ಕನೆಕ್ಟ್ ಆದ ಹಾಗೆ. ದೇವ್ರು ನಿಮ್ಮ ಮಾತು ಕೇಳಿಸ್ಕೊಂಡ್ಬಿಡ್ತಾನೆ. ಯಾಕೆಂದ್ರೆ ಈಗಾಗಲೇ ಪದ್ಯದಲ್ಲಿ ದೇವರಿಗೆ ರೀಚ್ ಆಗಿದೆ, ದೇವ್ರು ಕೇಳಿಸ್ಕೊಂಡಿದ್ದಾನೆ. ಆ ಪದ್ಯ ಹೇಳಿದ ತಕ್ಷಣ ದೇವರಿಗೆ ಹೇ ಈ ಶಬ್ದ ನಿನಗೆ ಗೊತ್ತಾಯ್ತು ಅಂತ ಅವನ ನಮಗೆ ಹತ್ತಿರ ಆಗ್ತಾನೆ. ಹೌದು. ಅಂತ ಅದ್ಭುತವಾದ ಗುರುಗಳೇ, ಈಗ ಕೃಷ್ಣನ್ ಬಗ್ಗೆ ಮಾತಾಡ್ತಾ ನಾವು ಸಾಮಾನ್ಯವಾಗಿ ರಾಯರ ಕೆಲವೊಂದು ಚಿತ್ರಗಳನ್ನ ನಾವು ನೋಡಿದಾಗ ಶ್ರೀರಾಮನ ಒಂದು ಭಾವಚಿತ್ರ ಅವರ ಒಂದು ವಕ್ಷಸ್ಥಳದಲ್ಲಿ ಕಾಣಬಹುದು. ಇದರ ಹಿನ್ನೆಲೆ ಏನಾದರೂ ಇದೆಯಾ?